ಈಗ ಲವ್ ಬ್ರೇಕಪ್ ಆಯ್ತು ಅಥವಾ ಡಿವೋರ್ಸ್ ಆಯ್ತು ಅಂತ ಇಟ್ಕೊಳ್ಳಿ, ಅದೆಲ್ಲದರಿಂದ ಹೊರಗೆ ಬಂದು ಎತ್ತರಕ್ಕೆ ಬೆಳೀತಾರೆ. ಬೆಳೆದ್ರು ಕೂಡ ಈ ಪೇನ್ ಹಂಗೆ ಇರುತ್ತೆ. ಪದೇ ಪದೇ ಅದೇ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಆ ಪೇಯ್ನು ಮತ್ತೊಂದ್ಸಲ ಮುಖವಾಡ ಹಾಕೊಂಡು ನಿಮ್ ಮುಂದೆ ಬರ್ತಾ ಇರುತ್ತೆ. ಕೆಲವೊಂದ್ಸಲ ನೀವು ನೋಡಿರ್ತೀರಾ, ಕೇಳ್ತಿರ್ತಾರೆ, ಯಾಕೆ ಪದೇ ಪದೇ ನಾನೇ ಮೋಸ ಹೋಗ್ತೀನಿ. ಆಕ್ಚುಲ್ ಆಗಿ ಅವ್ರು ಕೇಳ್ಕೊಬೇಕಾಗಿರೋ ಪ್ರಶ್ನೆ, ನಾನ್ ಏನನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಈ ಸಿಚುವೇಶನ್ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನೊಳಗಡೆ ಏನ್ ಚೇಂಜ್ ಮಾಡ್ಕೋಬೇಕು ಅಂತ. ಹಳೇ ನೆನಪುಗಳು ಈ ತರ ಕಣ್ಮುಂದೆ ಬಂದಾಗ ಇಮ್ಮಿಡಿಯೇಟ್ಲಿ ಅವ್ರು ಏನ್ ಮಾಡ್ಬೋದು? ನೀವೆಲ್ಲಿವರೆಗೂ ನಿಜಾಂಶನ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನನ್ನ ಲೈಫಲ್ಲಿ ಹಿಂಗ ಆಗಿದೆ ಅಂತ, ಅಲ್ಲಿವರೆಗೂ ಅದು ನಿಮ್ಮನ್ನ ಹರ್ಟ್ ಮಾಡ್ತಾನೆ ಇರುತ್ತೆ. ಒನ್ಸ್ ಯು ಎಕ್ಸೆಪ್ಟ್ ಅದು ರಿಲೀಸ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಡಿವೋರ್ಸ್ ಆದವ್ರಿಗೆ ಮತ್ತೆ ಡಿವೋರ್ಸ್ ಆಗುತ್ತೆ, ಅಬೋಷನ್ ಆದವ್ರಿಗೆ ಮತ್ತೆ ಅಬೋಷನ್ ಆಗುತ್ತೆ. ನಾವು ಯಾವ ಪದಗಳನ್ನ ಬಳಸಬಾರ್ದು. ನನ್ನ ಲೈಫಲ್ಲಿ ಎಲ್ಲಾ ಪ್ರಾಬ್ಲಮ್ ಅಲ್ಲಿ 99% ಒಳ್ಳೆ ಕೆಲ್ಸಗಳಾಗಿದ್ರು ಮೈಂಡು ಅದ್ ಕೇಳಿಸಿದ ತಕ್ಷಣ ಓ ಇದು ನನ್ನ ಲೈಫಲ್ಲಿ ಸರಿ ಇಲ್ಲ ಅಂತ ನೆಗೆಟಿವಿಟಿನೇ ಹುಡ್ಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಆದ್ರಿಂದ ಸ್ಟಾಪ್ ಸ್ಪೀಕಿಂಗ್ ದಟ್. ದುಡ್ಡೇ ನಿಲ್ಲಲ್ಲ ಕೈಯಲ್ಲಿ, ಎಷ್ಟು ಬಂದ್ರೂ ನಿಲ್ಲಲ್ಲ ಅಂದಾಗೆಲ್ಲ ಏನಾಗುತ್ತೆ, ಅದಿದ್ರೂ ನಿಮಗೆ ಕಾಣಿಸಲ್ಲ. ಎಲ್ಲಿವರೆಗೂ ನಿಮ್ಮನ್ನ ನೀವು ಪ್ರೀತಿಸಕ್ಕೆ ಸ್ಟಾರ್ಟ್ ಮಾಡಲ್ಲ, ಅಲ್ಲಿವರೆಗೂ ಬೇರೆಯವರು ನಿಮ್ಮನ್ನ ಗೌರವಿಸಕ್ಕೆ ಸ್ಟಾರ್ಟ್ ಮಾಡಲ್ಲ. ಸೊ ನಮ್ಮ ಸೆಲ್ಫ್ ಲವ್ ಇಸ್ ದ ಕೀ. ಹೆಲ್ತ್, ಆರೋಗ್ಯದ ವಿಚಾರವಾಗಿ ಮಾತ್ರೆಗಳು ತಗೋತಿರ್ತಾರೆ, ಅವ್ರು ವಾಸನೆ ಆಗಲ್ಲ. ನನಗೆ ಈ ಪ್ರಾಬ್ಲಮ್ ಬಂದಿದ್ದೇದ್ರಿಂದ ಸ್ಟ್ರೆಸ್ ಇಂದ ನೆಗೆಟಿವಿಟಿ ಬರ್ತಿದೆ, ನನ್ನ ಬಾಡಿ ಹಾಳಾಗ್ತಿದೆ ಅಂದ್ರೆ ನನ್ನ ಥಾಟ್ ಫೋಕಸ್ ಇಂದ ಡೆಫಿನೆಟ್ಲಿ ಐ ಕ್ಯಾನ್ ಹೀಲ್ ಮೈ ಸೆಲ್ಫ್. ಮೇನ್ ಆಗಿ ಏನಂದ್ರೆ ನಮ್ಮ ಒಳಗಡೆ ಆ ಎನರ್ಜಿನ ನಾವು ಆಚೆ ತೆಗಿತಾ ಇಲ್ಲ. 100% ಅವೇರ್ನೆಸ್ ಅಲ್ಲಿ ಇರಬೇಕು ಅಂತ. ಇದನ್ನ ಹೇಗೆ ಪ್ರಾಕ್ಟೀಸ್ ಮಾಡೋದು? ಒಂದು ಪ್ಯಾಟ್ರನ್ ಅನ್ನು ಕ್ರಿಯೇಟ್ ಮಾಡಿದ್ದೀನಿ. ಅಥವಾ ಏನೋ ಒಂದು ಟೆನ್ಷನ್ ಬಂತು ಅಂದಾಗ ಫಸ್ಟ್ ಎಲ್ಲಿಂದ ಇದು ಬಂತು ಅಂತ ಹೇಳಿ ತಿಳ್ಕೊಬೇಕು, ಯಾವ ಥಾಟ್ ಇಂದ ಬಂತು. ದಟ್ ಈಸ್ ಕಾಲ್ಡ್ ಎಮೋಷನ್ ಮೈಂಡ್ ಚೆಕ್. 1983 ಇಂಡಿಯಾನಲ್ಲಿ ಸ್ಟ್ರೆಸ್ ರೇಟ್ ವಾಸ್ 3%. ಈಗ ಕ್ಯಾನ್ ಯು ಸೇ ಎಷ್ಟಿರ್ಬೋದು ಅಂತ ಹೇಳಿ ನೋಡೋಣ ಸ್ಟ್ರೆಸ್ ರೇಟ್. ನಮ್ಮ ಇಂಡಿಯಾ ಇಸ್ ಬಿಕಮಿಂಗ್, ಕೆಲವರಿಗೆ ಹಣ ಅಂದ್ರೆ ಭಯ, ಇನ್ ಕೆಲವರಿಗೆ ಹಣ ಅಂದ್ರೆ ಹ್ಯಾಪಿನೆಸ್. ಜಸ್ಟ್ ಕ್ಲೋಸ್ ಯುವರ್ ಐಸ್. ನಿಮ್ ಕೈಯಲ್ಲಿ ಮೊಬೈಲ್ ಇದೆ ಅಂತ ತಿಳ್ಕೊಳ್ಳಿ, ನಿಮ್ಗೊಂದು ಮೆಸೇಜ್ ಬರುತ್ತೆ, ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಕ್ರೆಡಿಟೆಡ್ ವಿತ್ 1 crore rupees, ಯುವರ್ ಅವೈಲಬಲ್ ಬ್ಯಾಲೆನ್ಸ್ ಇಸ್ 1,95 lakhs. ವಾವ್. ಗಿಲ್ಟ್ ಇರ್ಬೋದು, ಫಿಯರ್ ಇರ್ಬೋದು, ನಮ್ಗೆ ಹ್ಯಾಪಿನೆಸ್ ಇರ್ಬೋದು, ದುಡ್ಡಿಂದ ಬರೋದಲ್ಲ, ಅದ್ ಬರ್ತಾ ಇದೆ ಅಲ್ಲ ಎನರ್ಜಿ, ಅದರಿಂದ ಬರೋದು. ಸಾಲ ಕೊಟ್ರೆ ಬರುತ್ತೋ ಬರಲ್ವೋ ಭಯ, ಸಾಲ ಈಸ್ಕೊಂಡ್ರೆ ತೀರ್ಸ್ಬೇಕು ಅನ್ನೋ ಭಯ. ಸೊ ಎಲ್ಲವೂ ಎಮೋಷನ್ಸ್ ಏನೆ. ದುಡ್ಡು ಒಂದು ಟೂಲ್ ಅಷ್ಟೇ. ನೈಟ್ ಮಲ್ಕೋಬೇಕಾದ್ರೆ ಒಂದು 500 ರೂಪಾಯಿ ನೋಟನ್ನ ತಗೊಂಡು ಅದಕ್ಕೆ ಹೇಳ್ಬೇಕು, ಯು ಆರ್ ಮೈ ಟೂಲ್. ನಾನು ದುಡಿಯಕ್ಕೆ ಬೇಕಾಗಿರುವಂತಹ ಒಂದು ಟೂಲ್ ನೀನು, ನಾನು ನಿನ್ನನ್ನು ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಹಂಗೆ ಹೇಳ್ಬಿಟ್ಟು ನೀವು ಅದನ್ನ ಪಿಲ್ಲೋ ಕೆಳಗಡೆ ಇಟ್ಕೊಂಡು ಮಲ್ಕೋತೀವಿ. ಬೆಳಗ್ಗೆ ಎದ್ದಾಗ ನಿಮ್ಮ ರಾಜೇಶ್ ರಿವೀಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಇರ್ತಕ್ಕಂಥ ನಮ್ಮ ಅತಿಥಿಗಳು ಶಿ ಇಸ್ ಎ ಸ್ಪಿರಿಚುವಲ್ ಮಾಸ್ಟರ್ ಹೀಲರ್ ಅವರೇ ರಮ್ಯಾ ಸುರೇಶ್ ಅವರು. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ನಾನು ತುಂಬಾ ಚೆನ್ನಾಗಿದೆ. ನಾನು ಬಂದ ತಕ್ಷಣ ಗಮನಿಸಿದೆ, ಆಕ್ಚುಲಿ ಲಾಸ್ಟ್ ಟೈಮ್ ನೋಡಿದ್ದೆ, ಬಟ್ ನಿಮ್ ಕತ್ತಲ್ಲಿ ರುದ್ರಾಕ್ಷ ತುಂಬಾ ಚೆನ್ನಾಗಿದೆ. ಜನರಲ್ ಆಗಿ ರುದ್ರಾಕ್ಷ ಕೆಲವರು ಹೆಣ್ಮಕ್ಳು ಹಾಕ್ಬೇಕು ಅಂತಾರೆ, ಕೆಲವರು ಹಾಕೋತಾರೆ, ಕೆಲವರು ಹಾಕಕ್ ಇಷ್ಟ ಇರತ್ತೆ, ಮನೇಲಿ ಹಾಕ್ಬೇಡ ಅಂತ ಅಂತಾರೆ. ಈಗ ನೀವು ರುದ್ರಾಕ್ಷ ಹಾಕಿರೋ ಉದ್ದೇಶ ಏನು? ರುದ್ರಾಕ್ಷಿ ಆಲ್ರೆಡಿ ಇಟ್ಸ್ ಎನರ್ಜೈಸ್ಡ್. ಅದು ರುದ್ರಾಕ್ಷಿ ಅಂತ ಬಂದಾಗ ಆಲ್ರೆಡಿ ಅದ್ರಲ್ಲಿ ಒಂದು ಎನರ್ಜಿ ಇರುತ್ತೆ. ಸೊ ನಾವು ಕ್ಯಾರಿ ಮಾಡೋ ಎನರ್ಜಿನೂ ಅದಕ್ಕೆ ಜಾಯ್ನ್ ಆಗುತ್ತೆ. ಸೊ ಯಾರು ಹಾಕ್ತಿದ್ದಾರೆ, ಹೇಗೆ ಹಾಕ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅಲ್ಲಿ ಇದ್ದಾಗ ಅದು ಎನರ್ಜಿ ಇನ್ನೂ ಹೈ ಇರುತ್ತೆ. ಯಾಕಂದ್ರೆ ಮಂತ್ರಗಳ ಹೇಳ್ತೀವಿ, ಜಪ ಮಾಡ್ತೀವಿ, ಹನುಮಾನ್ ಚಾಲೀಸ ಹೇಳ್ತೀವಿ. ಸೊ ಎಲ್ಲ ಎನರ್ಜಿನೂ ಒಟ್ಟುಗೂಡಿದಾಗ ಅದು ವೈಬ್ರೇಷನ್ ಅಲ್ಲಿ ಇರುತ್ತೆ. ಸೊ ನೀವು ನೋಡಿರ್ತೀರ, ತುಂಬಾ ಜನ ಹಾಕಿರೋದು ನೋಡಿರ್ತೀರ, ಬಟ್ ಎನರ್ಜಿ ಬೇರೆ ಬೇರೆ ತರ ಇರುತ್ತೆ. ಅವ್ರೇನ್ ಎನರ್ಜಿ ಪ್ರಾಕ್ಟೀಸಸ್ ಮಾಡ್ತಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಆದ್ರಿಂದ ವೆನ್ ಯು ಆರ್ ವಿತ್ ಹೈಯರ್ ಎನರ್ಜಿ, ಅದ್ರ ಜೊತೆ ಇನ್ನೂ ಒಂದು ಎನರ್ಜಿ ಜಾಯಿನ್ ಆದಾಗ ಎರಡು ನಿಮ್ಗೆ ಹೈಯರ್ ವೈಬ್ರೇಷನ್ ಅಲ್ಲಿ ವರ್ಕ್ ಆಗುತ್ತೆ. ಕೆಲವೊಂದ್ಸರಿ ಹೆಣ್ಮಕ್ಳು ಈಗ ರುದ್ರಾಕ್ಷ ಹಾಕ್ಬಾರ್ದು ಅಂತಂತ, ಬಿಕಾಸ್ ಹೆಣ್ಮಕ್ಳಿಗೆ ಮಂತ್ಲಿ ಸೈಕಲ್ಸ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ನಮ್ಮ ಎನರ್ಜಿ ಪ್ರಾಕ್ಟೀಸಸ್ ಅಲ್ಲಿ ರೇಖಿನ ಮಾಡೋದ್ರಿಂದ ರೇಖಿಗೆ ಯಾವುದೇ ತರ ಮುಟ್ಟು ಮೈಲ್ಗೆ ಇಲ್ಲ. ಓಕೆ, ಸೊ ನನ್ನ ಪಾಲಿಸಿನೂ ಅದೇನೆ. ವೆನ್ ಯುವರ್ ಹಾರ್ಟ್ ಇಸ್ ಪ್ಯೂರ್, ಯು ಆರ್ ಪ್ಯೂರ್. ಹಾರ್ಟಲ್ಲಿ ಏನೋ ಒಂದು ಶಂಕೆ ಬಂದಾಗಲೇ ನಮ್ಮ ಥಾಟ್ಸ್ ಎಷ್ಟೇ ಇದ್ದಿದ್ರು ಅದು ನೆಗೆಟಿವ್ ಕಡೆ ಹೋಗ್ತಾ ಇರುತ್ತೆ. ಆದ್ರಿಂದ ರೇಖಿನಲ್ಲಾಗ್ಲಿ ನನ್ನ ಇದರಲ್ಲಾಗ್ಲಿ ನಾನು ಯಾವುದನ್ನು ಮುಟ್ಟು ಮೈಲ್ಗೆ ಇಟ್ ನೆವರ್ ಕಮ್, ಅದು ಯಾವುದು ಮೈಂಡಿಗೆ ಬರೋದೇ ಇಲ್ಲ.
ಯಾಕಂದರೆ ನಾವು ಏನು ಪ್ರೊಜೆಕ್ಟ್ ಮಾಡ್ತೀವೋ ಅದೇ ನಮ್ಗೆ ಎಫೆಕ್ಟ್ ಮಾಡೋದು. ನಾವು ಅದು ನೆಗೆಟಿವ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ಚೆನ್ನಾಗಿದ್ರೂ ನಮಗೆ ನೆಗೆಟಿವ್ ಆಗೇ ಕಾಣಿಸುತ್ತೆ. ಈಗ ಆದ್ರಿಂದ ಜಗತ್ತು ಥಿಂಕಿಂಗ್ಸ್. ಈಗ ಜಗತ್ ಹುಟ್ಟೋದೇ ಅವಳಿಂದ, ಜಗನ್ಮಾತೆ. ಹೌದು, ಹೌದು, ಅಂಥದ್ದು ನೀವು ಇದು ಇವಾಗಾದ್ರೂ ಅಟ್ಲೀಸ್ಟ್ ಎಲ್ಲರಿಗೂ ಹೌದು, ಎಜುಕೇಟ್ ಮಾಡ್ತಿದ್ದಾರೆ. ಹೌದು, ಮಕ್ಕಳಿಗೂ ಕೂಡ ಗೊತ್ತಾಗತ್ತೆ ಏನು ಮಂತ್ಲಿ ಸೈಕಲ್ಸ್ ಅಂದ್ರೆ. ಹೌದು. ಹೆಣ್ಮಕ್ಳನ್ನ ಮುಂಚೆ ಎಲ್ಲ ಹ್ಮ್, ಹೆಣ್ಮಕ್ಳಿಗೆ ಆ ಥರದ ಪೀರಿಯಡ್ಸ್ ಆದ್ರೆ ಸಾಕು, ಹ್ಮ್. ಪಾಪ ಅವರನ್ನ ಏನೋ ಒಂಥರ ನೋಡೋದು, ಮನೆಯಿಂದ ಹೊರಗಿಡೋದು. ಸೊ ನಾವು ವಿ ಆರ್ ಕಮಿಂಗ್ ಫ್ರಮ್ 90s ಜನರೇಷನ್. ನಾವು ಎಲ್ಲಾ ಥರನೂ ನೋಡ್ಬಿಟ್ಟಿದ್ದೀವಿ. ಓಕೆ. ನಿಜ. ಸೊ ಇಲ್ದಿದ್ದಾಗೇನು, ಇದ್ದಾಗೇನು, ಈಗ ಜನರೇಷನ್ ಹೇಗಿದೆ. ಸೊ ನಮ್ದೊಂಥರ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿರೋದು ಮತ್ತೆ ನಮ್ಮಲ್ಲೂ ಚೇಂಜಸ್ ಆಗ್ತಾ ಇರೋದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಮತ್ತೆ ಖುಷಿ ಆಗತ್ತೆ. 90s 80ಸ್ಗೂ ಅದು ಬರಲ್ಲ. 90s ಜನರೇಷನ್ ಏನಿದೆ ಅದರಲ್ಲೂ ಲೇಡೀಸ್ಗೆ ವಿ ಹ್ಯಾವ್ ಫಾಟ್ ಫಾರ್ ಎವ್ರಿಥಿಂಗ್. ಲೇಡೀಸ್ ಅಂತ ಬಂದಾಗ ಅದರಲ್ಲೂ ಪ್ರತಿಯೊಂದಕ್ಕೂ ಹೊಡೆದಾಡಬೇಕಾಗಿದೆ. ಯಾಕಂದರೆ ಪ್ರಪಂಚ ಚೇಂಜ್ ಆಗ್ತಾ 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 ನಮ್ಮಲ್ಲೂ ನಮಗೂ ಅಧಿಕಾರ, ನಮಗೂ ಆ ಒಂದು ಕನೆಕ್ಟಿವಿಟಿ, ಮನೆಯಿಂದ ಹೊರಗಡೆ ಬರಬೇಕಾಗಿರೋಂಥದ್ದು ಮೇಯ್ನಾಗಿ. ಈವನ್ ಪರ್ಸ್ನಲಿ ನಾನು ತುಂಬ ಹೊಡೆದಾಡಿದ್ದೀನಿ. ಒಂದು ಜೀನ್ಸ್ ಹಾಕೋಕ್ಕೂ ಹೊಡೆದಾಡಿದ್ದೀನಿ, ಕೆಲ್ಸಕ್ಕೆ ಹೋಗೋಕ್ಕೂ ಹೊಡೆದಾಡಿದ್ದೀನಿ, ಆ ಸಮಾಜದ ದೃಷ್ಟಿಕೋನದಿಂದ ಆಚೆ ಬರೋಕ್ಕೂ ಹೊಡೆದಾಡಿದ್ದೀನಿ. ಸೊ ಇಟ್ಸ್ ಸೈಕಲ್, ಏನು ಮಾಡೋಕ್ಕಾಗಲ್ಲ. ಪ್ರಪಂಚ ಅಂತ ಬಂದಾಗ ನಾವು ಇರೋದೇ ಸೋಷಿಯಲ್ ಲೈಫಲ್ಲಿ. ಅದನ್ನು ಬಿಟ್ಟು ಹೋಗ್ತೀವಿ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಇರಬೇಕು, ಸ್ವಲ್ಪ ನಮ್ಗೆ ಹೆಂಗೆ ಬೇಕೋ ಹಂಗಿರಬೇಕು, ಹಂಗೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇನೆ. ಈಗ ಹೆಣ್ಮಕ್ಳಿಗೆ ಹೆಂಗಲ್ವಾ, ಪಾಪ ಅವ್ರಿಗೆ ಹೆಂಗ್ ಬೇಕಂಗ್ ಬದುಕ್ಬೇಕಂತಂದ್ರು ಎಲ್ಲ ಕಡೆಯಿಂದ ಕಂಟ್ರೋಲ್ ಮಾಡ್ತಾರೆ ಅವ್ರು. ಖಂಡಿತ, ಖಂಡಿತ. ಎಲ್ಲಾ ಟೈಮಲ್ಲೂ ದೇರ್ ಈಸ್ ಇದಲ್ವಾ ಏನು 18 ಇಯರ್ಸ್‌ವರೆಗೂ ಅಪ್ಪನ ಹಂಗಲ್ಲಿರ್ತಾರೆ. ಆಫ್ಟರ್ ಮ್ಯಾರೇಜ್ ಗಂಡನ ಹಂಗಲ್ಲಿರ್ತಾರೆ. ಆಫ್ಟರ್ ಸಮ್ ಇಯರ್ಸ್ ಮಕ್ಕಳು ಹಂಗಕ್ಕೆ ಬರ್ತಾರೆ. ಸೊ ಇಟ್ಸ್ ಅ ಸೈಕಲ್, ಏನೂ ಮಾಡೋಕ್ಕಾಗಲ್ಲ. ನಾನು ಹೇಳೋದೇನಂದ್ರೆ ಬಿ ಯುವರ್ ಓನ್ ಅಷ್ಟೇನೆ. ನಿಮ್ಗೇನಾಗುತ್ತೆ ಅದು ಮಾಡ್ತಾ ಇರಿ. ಅಂಡ್ ಒನ್ ಮೋರ್ ಥಿಂಗ್ ಐ ಸಜೆಸ್ಟ್ ಎವ್ರಿವನ್, ಲರ್ನ್ ಟು ಸೇ ನೋ. ಅಲ್ವಾ? ಹಾಂ. ನಾನು ಮುಖ್ಯವಾದದ್ದು. ತುಂಬಾ ಹೇಳ್ಕೊಡ್ತೀನಿ ಅದನ್ನ. ಹೆಣ್ಮಕ್ಳು ಕೌನ್ಸೆಲಿಂಗ್ ಬಂದಾಗ, ನನ್ನನ್ನ ಕನೆಕ್ಟ್ ಆದಾಗ ಪೀಪಲ್ ದೇ ಲವ್ ಫಾರ್ ಮಿ ದ್ಯಾಟ್. ಯಾಕಂದ್ರೆ ವೆನ್ ಯು ಸ್ಟ್ಯಾಂಡ್ ಫಾರ್ ಯುವರ್ ಸೆಲ್ಫ್, ನಿಮ್ಗೋಸ್ಕರ ನೀವು ಎಲ್ಲಿವರೆಗೂ ನಿಂತ್ಕೊಳ್ಳಲ್ವೋ ಅಲ್ಲಿವರೆಗೂ ನಿಮಗೆ ಬೇಕಾಗಿರೋದು ಸಿಗಲ್ಲ. ಅಲ್ವಾ? ನಿಮ್ಗೆ ಇಷ್ಟ ಇಲ್ಲ, ನೀವೇ ಟ್ರೈ ಮಾಡಲ್ಲ ಅಂದ್ರೆ ಡೆಫಿನೆಟ್ಲಿ ಏನೂ ಸಿಗಲ್ಲ. ಅದು ಎಲ್ಲಾರ್ಗೂ ಆಗತ್ತೆ, ಬರೀ ಹೆಣ್ಮಕ್ಳಿಗೆ ಅಂತಲ್ಲ. ನಿಮಗೆ ಬೇಕಾಗಿರೋದು ನೀವು ಪಡಿಬೇಕು ಅಂತ ನಿಂತ್ಕೊಳ್ಳೋವರೆಗೂ ನಿಮಗೆ ಸಿಗಲ್ಲ. ಅದನ್ನ ಮೈಂಡಲ್ಲಿ ಇಟ್ಕೋಬೇಕು. ಆ್ಯಂಡ್ ಸೆಕೆಂಡ್ ಥಿಂಗ್, ದ ಮೇನ್ ಥಿಂಗ್, ನೀವು ಬೆಳಿಬೇಕು ಅಂದಾಗ ರಿಸ್ಟ್ರಿಕ್ಷನ್ನಿಂದ ಆಚೆ ಬರಬೇಕಾಗತ್ತೆ. ಮತ್ತು ನಿಮ್ಮನ್ನು ನೀವು ಸಪ್ರೆಸ್ ಮಾಡೋದ್ರಿಂದ ಆಚೆ ಬರಬೇಕಾಗತ್ತೆ. ಒನ್ಸ್ ಯು ಸ್ಟಾರ್ಟ್ ಲರ್ನಿಂಗ್ ಟು ಸೇ ನೋ, ಅಲ್ಲಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಗೋದು. ಈಗ ಮನೆಯಲ್ಲಿ ಗಂಡಸರು ಹೊರಗಡೆ ಕೆಲ್ಸಕ್ಕೆ ಹೋಗೋ ಗಂಡಸರು ಒಂದ್ ಕಡೆ, ಅಥವಾ ಕೆಲವರು ಹೊರಗಡೆ ಹೋಗೋ ದುಡಿಯೋ ಹೆಣ್ಮಕ್ಳು ಒಂದ್ ಕಡೆ ಆದ್ರೆ, ಆಕ್ಚುಲಿ ಮನೆಗಳಲ್ಲಿ ಇದ್ದು ಕೆಲಸ ಮಾಡ್ತಾರಲ್ಲ ಗೃಹಿಣಿಗಳು ಅಂತ ಯಾರು ಹೌದು, ಅನ್ಸ್ಕೋತಾರಲ್ಲ, ಹೌದು. ಅವ್ರಂತ ದೊಡ್ಡ ವರ್ಕರ್ಸ್ ಜಗತ್ತು ಯಾರು ಇಲ್ವೇ ಇಲ್ಲ. ಡೆಫಿನೆಟ್ಲಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಬೆಳಗ್ಗೆ ಟಿಫನ್ನು, ಲಂಚು, ಅದು ಇದು, ಪಾತ್ರೆ ತೊಳಿ, ಮನೆ ಒರೆಸು, ಅದು ಕ್ಲೀನ್ ಮಾಡು, ಇದು ಕ್ಲೀನ್ ಮಾಡು, ಅವರ ಪರ್ಸ್ನಲ್ ಥಿಂಗ್ಸ್ ಏನೇನು ಆಗ್ತಿರತ್ತೆ ಇದೆಲ್ಲದರ ನಡುವೆ ಎಷ್ಟು ಸೇವೆ ಮಾಡ್ತಾರಲ್ಲ ಹೌದು. ಹೆಣ್ಮಕ್ಳು. ಅವ್ರಿಗಿಂತ ದೊಡ್ಡೋರು ಯಾರು ಅಲ್ವಾ? ಡೆಫಿನೆಟ್ಲಿ. ಸಾಲದಿದ್ದಕ್ಕೆ ಬೇರೆ ಮನೇಲಿ ಬಿದ್ದಿರ್ತಾರೆ, ಮನೇಲಿ ಡೆಫಿನೆಟ್ಲಿ ಆ ಬಿದ್ದಿರ್ತಾರೆ. ಗಿಲ್ಟ್ ಅವರಲ್ಲೂ ಇದೆ. ತುಂಬ ಜನ ಕೆಲವೊಂದು ಸಲ ನನಗೆ ಕಾಲ್ ಮಾಡಿ ಹೇಳ್ತಾರೆ, ನಾನು ಎಲ್ಲದಕ್ಕೂ ನನ್ನ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿದ್ದೀನಿ, ನಾನು ಇಂಡಿಪೆಂಡೆಂಟ್ ಆಗಬೇಕು ಫೈನಾನ್ಷಿಯಲಿ. ಇದು ನಾನು ತುಂಬ ನಮ್ಮ ಪ್ರೋಗ್ರಾಮ್ಸಲ್ಲೂ, ಆನ್ಲೈನ್ ಪ್ರೋಗ್ರಾಮ್ಸ್, ಆಫ್ಲೈನ್ ಪ್ರೋಗ್ರಾಮ್ಸಲ್ಲೂ ಹೇಳ್ತೀನಿ. ವೈ? ಯಾಕೆ ಇಂಡಿಪೆಂಡೆಂಟ್ ಆಗಬೇಕು? ಯು ಆರ್ ಡೂಯಿಂಗ್ ಸೋ ಮಚ್ ಥಿಂಗ್ ಅಲ್ವಾ, ಎಷ್ಟೊಂದು ಮಾಡ್ತಿದ್ದೀರಾ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂದರೆ ಏನು ಅರ್ಥ? ನಿಮ್ಮನ್ನು ನೋಡ್ಕೋಬೇಕಾಗಿರೋ ಜವಾಬ್ದಾರಿ ಅವ್ರದ್ದು. ಯಾಕೆ ಗಿಲ್ಟ್ ಯಾಕಿರಬೇಕು? ನಾನು ದುಡಿತಾ ಇಲ್ಲ, ನನ್ನ ಕೈಯಲ್ಲಿ ಏನೂ ಇಲ್ಲ, ನಾನು ಎಲ್ಲದಕ್ಕೂ ಅವ್ರನ್ನೇ ಕೇಳಬೇಕು ಅನ್ನೋ ಗಿಲ್ಟ್ ಯಾಕಿರಬೇಕು? ಅದು ಮೇಯ್ನಾಗಿ ಹೇಳ್ತೀನಿ ನಾನು. ಬಿಕಾಸ್ ಈಗ ತುಂಬ ಪ್ರಪಂಚ ತುಂಬ ಮುಂದೆ ಹೋಗಿದೆ. ಈಗಿನ ಹೆಣ್ಮಕ್ಳು ತುಂಬ ಬೆಳೀತಿದ್ದಾರೆ. ಆ ವರ್ಷನ್ ಇದೆ ಅಲ್ಲ, ಸ್ವಲ್ಪ ಹಿಂದಿನ ವರ್ಷನ್ನು, ಅವ್ರಿಗೆ ತುಂಬ ಗಿಲ್ಟ್ ಇದೆ. ಸೊ ಅಂಥವ್ರಿಗೆ ಐ ವುಡ್ ಲೈಕ್ ಟು ಸೇ, ಗಿಲ್ಟ್ ಇಟ್ಕೋಬೇಡಿ. ಗಿಲ್ಟ್ ಇಟ್ಕೊಂಡಾಗಲೇ ನಾವು ಏನು ಮಾಡಬೇಕಂದ್ರೂ ಮಾಡೋಕ್ಕಾಗಲ್ಲ. ನೀವು ಅಷ್ಟು ಕೆಲಸ ಮಾಡ್ತೀರಾ, ಅಷ್ಟು ಮಾಡ್ತೀರಾ, ಗಿಲ್ಟಲ್ಲಿದ್ದಾಗ ಎಗೇನ್ ಯು ಆರ್ ಸಪ್ರೆಸ್ಸಿಂಗ್ ಯುವರ್ ಸೆಲ್ಫ್. ಅಲ್ಲಿ ಎನರ್ಜಿನ ಕಳ್ಕೊಬಿಡ್ತೀರಾ. ನೀವು ಅಲ್ಲಿ ಅಷ್ಟು ಮಾಡಿನೂ ನಿಮ್ಮನ್ನು ನೀವು ನೋಡ್ಕೊಂಡಿಲ್ಲ ಅಂದರೆ ಏನು ಅರ್ಥ ಅದಕ್ಕೆ? ಫಸ್ಟು ನೀವು ಚೆನ್ನಾಗಿದ್ರೆ ಅಲ್ವಾ ಮನೆಯವ್ರನ್ನ ನೋಡ್ಕೊಳಕ್ಕಾಗೋದು. ಆದ್ದರಿಂದ ನೆವರ್ ಬಿ ಇನ್ ಗಿಲ್ಟ್ ಅಂತಲೇ ಹೇಳೋದು. ನಿಮ್ಗೇನು ಬೇಕು ಧೈರ್ಯವಾಗಿ ಕೇಳಿ. ನಿಮ್ಗೇನು ಬೇಕು, ಏನು ಅವಶ್ಯಕತೆ ಇದೆ ಅದು ಅವರು, ನಿಮ್ಮ ಹಕ್ಕದು. ನಿಮಗೆ ಕೊಡಿಸ್ಬೇಕಾಗಿರೋದು ಅವ್ರ ಜವಾಬ್ದಾರಿ. ನೀವು ಗಿಲ್ಟ್ ಇಟ್ಕೊಂಡ್ರೆ ಡೆಫಿನೆಟ್ಲಿ ದೇ ಆಲ್ಸೋ ಫೀಲ್ ಸೇಮ್ ಥಿಂಗ್. ಓ ನಿನಗೇನು, ಎಷ್ಟು ಸಲ ಕೇಳ್ತೀಯಾ, ಏನು ಮಾಡ್ತೀಯಾ? ಆದ್ದರಿಂದ ಸೊ ಗಿಲ್ಟಲ್ಲಿರೋದು ಇಟ್ಸ್ ಎಲ್ಲದಕ್ಕಿಂತ ದೊಡ್ಡ ಬ್ಲಾಕೇಜಸ್ ಅಂತ ಹೇಳ್ತೀನಿ ನಾನು. ಯಾಕಂದರೆ ಒಂದ್ಸಲ ಗಿಲ್ಟ್ ಬಂತು ಅಂದರೆ ಡೇ ಬೈ ಡೇ ಕುಗ್ಗುತ್ತಾ ಹೋಗುತ್ತೆ ಎನರ್ಜಿ. ನೀವು ಹಂಗೆ ನೋಡಕ್ ಹೋದ್ರೆ ಜೆನ್ಸಿ ಹೆಣ್ಮಕ್ಳೇ ಸೂಪರ್. ಅಟ್ಲೀಸ್ಟ್ ಒಂದು ವಾಯ್ಸ್ ಇದೆ, ಹ್ಮ್. ಮಾತಾಡ್ತಾರೆ, ಹೌದು, ಕ್ವಶನ್ ಮಾಡ್ತಾರೆ. ಹೌದು.
ಪಾಪ ಹಿಂದೆ ಎಲ್ಲ ನಮ್ಮ ಅಜ್ಜಿರು, ಅಮ್ಮ ಹಾ ಅಪ್ಪರು ಹಾ ಎಲ್ಲ ಅಂದ್ರೆ ಹಿಂದಿನ ಜನರೇಷನ್ಸ್ ನೋಡಿದ್ರೆ ಪಾಪ ಎಷ್ಟು ಜನ ಹೆಣ್ಮಕ್ಳು ಎಲ್ಲದಕ್ಕೂ ಎಸ್ 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 ಅಂದು 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 ಲೈಫಲ್ಲಿ ಅವ್ರಿಗೂ ಒಂದು ಲೈಫ್ ಇದೆ ಅನ್ನೋದನ್ನೇ ಮರ್ತೋಗಿರ್ತಾರೆ. ಇಲ್ಲ ಖಂಡಿತ ಅದು ತುಂಬಾ ಜನ ನಮ್ಮ ಪ್ರೋಗ್ರಾಮಿಗೆ ಬಂದಾಗ್ಲೂ ಹೇಳ್ತಾರೆ. ಇವತ್ತಿಂದ ನನಗೂ ಒಂದು ಲೈಫ್ ಇದೆ. ನಾನು ಒಂದು ಪರ್ಸನ್. ಆಕ್ಚುಲ್ ಆಗಿ ಅವ್ರು ಒಂದು ಹ್ಯೂಮನ್ ಬೀಯಿಂಗ್ ಅನ್ನೋದೇ ಮರ್ತೋಗ್ಬಿಟ್ಟಿರ್ತಾರೆ. ನಾನು ಒಂದು ಹ್ಯೂಮನ್ ಬೀಯಿಂಗು, ನನಗೂ ಲೈಫ್ ಇದೆ, ನನಗೂ ಮನ್ಸಿದೆ, ನನಗೂ ಆಸೆಗಳಿದೆ ಅಂತ ಹುಟ್ಕೊಂಡಿದ್ದೆ ಈ ಪ್ರೋಗ್ರಾಮಿಗೆ ಬಂದ್ಮೇಲೆ ಅಂತಾನೂ ಹೇಳ್ತಾರೆ. ವೆರಿ ನೈಸ್. ಯಾಕಂದ್ರೆ ಒನ್ಸ್ ನೀವು ಓಪನ್ ಅಪ್ ಆಗ್ತಿರಲ್ಲ, ಆವಾಗ್ಲೇನೆ ನಿಮ್ಗೆ ಎನರ್ಜಿ ಅಟ್ರಾಕ್ಟ್ ಆಗೋದು. ನಿಮ್ಮನ್ನ ನೀವು ಕೂಡ ಹಾಕ್ಕೊಂಡು, ನಿಮ್ಮನ್ನ ನೀವು ಐ ಆಮ್ ಲಿಮಿಟೆಡ್ ಅಂತ, ನಾನು ರಿಸ್ಟ್ರಿಕ್ಟೆಡು, ಲಿಮಿಟೆಡ್ ಅಂತ ನೋಡಿದಾಗ ಡೆಫಿನೆಟ್ಲಿ ನೀವು ಡೇ ಬೈ ಡೇ ಕೆಳಗಡೆಗೆ ಹೋಗೋದು. ಮೇಲಕ್ಕಂತೂ ಬರೋಕ್ಕಾಗಲ್ಲ. ಅಂಡ್ ಬೇರೆಯವ್ರಿಗೆ ಕಂಪ್ಯಾರಿಸನ್, ಮೇನ್ ಥಿಂಗ್ ಕಂಪ್ಯಾರಿಸನ್ ಮಾಡ್ಕೊಳ್ಳೇಬಾರ್ದು. ನನ್ನ ಹತ್ರ ಅಲ್ವಾ? ಇದಿಲ್ಲ, ಅವ್ರ ಹತ್ರ ಅದಿದೆ. ಹಾ. ಅವ್ರಿಗೆ ಅಷ್ಟೊಂದು ಬೆಳವಣಿಗೆ ಸಿಗ್ತಾ ಇದೆ. ಅವ್ರಿಗೆ ಅಷ್ಟೊಂದು ಪ್ರಯಾರಿಟಿ ಸಿಗ್ತಾ ಇದೆ. ಅವ್ರಿಗೆ ಅಷ್ಟೊಂದು ಫ್ರೀಡಮ್ ಇದೆ. ನನ್ಗೆ ಯಾಕಿಲ್ಲ? ನಮ್ಮ ಹತ್ರ ಇದೆ. ಬಟ್ ಯೂಸ್ ಮಾಡ್ಕೋತಾ ಇಲ್ಲ. ಯಾಕೆ? ಬಿಕಾಸ್ ಲಿಮಿಟೆಡ್ ಥಿಂಕಿಂಗ್ ಇರುತ್ತೆ. ಅಂಡ್ ಮಾತಾಡಕ್ ಧೈರ್ಯ ಇರಲ್ಲ. ಕೇಳಕ್ ಧೈರ್ಯ ಇಲ್ಲ. ಯಾಕಂದ್ರೆ ಮಗುವಿಂದಾನು ಅವ್ರನ್ನ ಹಂಗೆ ಬೆಳೆಸ್ಬಿಟ್ಟಿರ್ತಾರೆ. ಎದುರು ಮಾತಾಡಬಾರ್ದು, ದೊಡ್ಡೋರ್ ಮುಂದೆ ಮಾತಾಡಬಾರ್ದು, ಗಂಡಸರ ಮುಂದೆ ಮಾತಾಡಬಾರ್ದು. ಈ ತರ ಎಲ್ಲ. ಸೊ ಈಗ ಅದು ಎಫೆಕ್ಟ್ ನೀವು ಆಗತ್ತೆ. ನೀವು ಐ ಆಮ್ ಶೋರ್ ನೀವು ಎಷ್ಟೋ ಜನ ನಿಮ್ ಕೇಸ್ ಅಂದ್ರೆ ಟ್ರೈನಿಂಗ್ ಬಂದಿರೋ ಹೆಣ್ಮಕ್ಳ ಹತ್ರ ಎಲ್ಲ ಮಾತಾಡಿರ್ತಾರ. ಇನ್ ಜನರಲ್ ಆಗಿ ಹೆಣ್ಣೆ ಆಗ್ಲಿ ಗಂಡೆ ಆಗ್ಲಿ ಕೆಲವೊಂದ್ಸರಿ ಈಗ ಕಾಲೇಜಲ್ಲೂ ಸ್ಕೂಲಲ್ಲೂ ಹ್ಮ್ ಇದ್ದಾಗ ಹ್ಮ್ ತುಂಬಾ ಸಮಸ್ಯೆಗಳಿರುತ್ತೆ. ಅವ್ರಿಗೆ ಹ್ಮ್ ಇಂಟರ್ನಲಿ ಸಮಸ್ಯೆ ಇರುತ್ತೆ. ಮದುವೆ ಆಗೋ ಮುಂಚೆ ಹೆಣ್ಮಗಳಿಗೆ ಏನೋ ಒಂದು ಪೇನ್ ಇರುತ್ತೆ. ಹ್ಮ್ ಆ, ಈಗ ಎಷ್ಟೋ ಜನ ಪೇನಿಂದ ಈಗ ಲವ್ ಬ್ರೇಕಪ್ ಆಯ್ತು ಅಂತ ಇಟ್ಕೊಳ್ಳಿ, ಹ್ಮ್ ಅಥವಾ ಡಿವೋರ್ಸ್ ಆಯ್ತು ಅಂತ ಇಟ್ಕೊಳ್ಳಿ, ಹ್ಮ್ ಅದೆಲ್ಲದರಿಂದ ಹೊರಗೆ ಬಂದು ಅವ್ರಿಗೆ ಒಂದು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಏನೋ ಮಾಡ್ತಾರೆ, ಸಕ್ಸಸ್ ಆಗ್ತಾರೆ, ಎತ್ತರಕ್ಕೆ ಬೆಳೀತಾರೆ. ಬೆಳೆದ್ರೂ ಕೂಡ ಈ ಪೇನ್ ಹಂಗೆ ಇರುತ್ತೆ. ಹ್ಮ್ ನೀವು ಗಮನಿಸಬೇಕಂದ್ರೆ ಒಬ್ಬ ವ್ಯಕ್ತಿ ಆ ಒಂದು ಸಿಚುವೇಶನ್ ಇಂದಾನೇ ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಈಗ ಒಂದು ಹೆಣ್ಮಗಳಿಗೆ ಮದುವೆ ಆಗೋಕ್ಕಿಂತ ಮುಂಚೆ ಏನೋ ಒಂದು ಕೆಟ್ಟ ಪೇನ್ ಇತ್ತು ಅಂತ ಇಟ್ಕೊಳ್ಳಿ, ಅವ್ರಿಗೆ ಟ್ರಾಮಾನೋ ಪಾಸ್ಟು ಹ್ಮ್ ಏನೋ ಒಂದು ಇತ್ತು. ಮದುವೆ ಆಗಿ ಗಂಡನ ಮನೆಗೆ ಬರ್ತಾಳೆ, ಅಲ್ಲೊಂದು ಸಿಚುವೇಶನೇ ಚೇಂಜ್ ಆಗಿರುತ್ತೆ. ಆದರೂ ಕೂಡ ಈ ಹಳೆ ನೋವುಗಳು ಹೋಗಿರಲ್ಲ. ಹೌದು ಬರೀ ಹೆಣ್ಣಂತಲ್ಲ, ಜನರಲ್ ಆಗಿ ಹೇಳೋದು. ಹೌದು ಹೌದು ಯಾಕೆ ಒಬ್ಬ ವ್ಯಕ್ತಿ ಸಿಚುವೇಶನ್ ಚೇಂಜ್ ಆದ್ರೂ ಕೂಡ ಅವನ ಪೇನ್ ಹಂಗೆ ಇರತ್ತೆ? ಡೆಫಿನೆಟ್ಲಿ. ಸೊ ಆಲ್ಮೋಸ್ಟ್ ಎಲ್ಲರೂ ರಿಲೇಟ್ ಮಾಡ್ಕೋಬಹುದು ಇದನ್ನ. ಯಾಕಂದ್ರೆ ಒನ್ ಆರ್ ದಿ ಅದರ್ ವೇ ರಿಪೀಟೆಡ್ ಪ್ಯಾಟ್ರನ್ಸ್. ಟ್ರಾಮಾಸ್ಗೆ, ರಿಪೀಟೆಡ್ ಪ್ಯಾಟ್ರನ್ಸ್ಗೆ ಫೇಸ್ ಮಾಡ್ತಾನೆ ಇರ್ತಾರೆ. ಬಿಸ್ನೆಸ್ ಮೆನ್ ಆಗಿರ್ಬೋದು, ಲಾಸ್ ಆಗ್ತಾನೆ ಇರುತ್ತೆ ಅಲ್ವಾ? ಸೊ ಕೆಲವೊಂದ್ಸಲ ಲೇಡೀಸ್ಗೆ ಪದೇ ಪದೇ ಅಬೋಷನ್ಸ್ ಆಗ್ತಾ ಇರುತ್ತೆ. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಆಕ್ಚುಯಲ್ ಆಗಿ ಆ ಪೇಯ್ನ್ ಓಕೆ ಮೂಲ ಕಾರಣ ಆಗಿರುತ್ತೆ. ಸಿಚುಯೇಷನ್ಸ್ ಪ್ರಾಬ್ಲಮ್ ಅಲ್ಲ. ಒಂದ್ಸಲ ಆ ಪ್ರಾಬ್ಲಮ್ ಕನೆಕ್ಟ್ ಆಗ್ತಾ ಇದೆ ಅಂದ್ರೆ, ಪದೇ ಪದೇ ಅದೇ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ, ಡೆಫಿನೆಟ್ಲಿ ಆ ಪೇಯ್ನು ಮತ್ತೊಂದ್ಸಲ ಮುಖವಾಡ ಹಾಕೊಂಡು ನಿಮ್ ಮುಂದೆ ಬರ್ತಾ ಇರುತ್ತೆ. ಒಂದೇ ಪೇಯ್ನು ಬೇರೆ ಬೇರೆ ಮುಖವಾಡ ಹಾಕೊಂಡ್ ಬರ್ತಾ ಇರ್ತಾರೆ. ಕೆಲವೊಂದ್ಸಲ ನೀವು ನೋಡಿರ್ತೀರಾ, ಕೇಳ್ತಿರ್ತಾರೆ, ಯಾಕೆ ಪದೇ ಪದೇ ನಾನೇ ಮೋಸ ಹೋಗ್ತೀನಿ? ಯಾಕೆ ಪದೇ ಪದೇ ನಾನೇ ಲಾಸ್ ಆಗ್ತೀನಿ? ಯಾಕೆ ಅಂತವ್ರೆ ಸಿಗ್ತಾರೆ? ಯಾಕೆ ಅಂತವ್ರೆ ನನಗೆ ಮೋಸ ಮಾಡೋರೆ ಯಾಕೆ ಯಾಕೆ ಸಿಗ್ತಾರೆ ಸಿಗ್ತಾರೆ? ನನಗೆ? ನನ್ನ ಲೈಫಲ್ಲಿ ಯಾಕೆ ಎಲ್ಲಾನು ಬ್ಲಾಕ್ಸ್ ಆಗ್ತಾ ಇರುತ್ತೆ? ಹೆಲ್ತು, ಎಮೋಷನ್ಸು, ಜಾಬು ಎಲ್ಲಾನು ಯಾಕೆ ಬ್ಲಾಕ್ ಆಗ್ತಾ ಇರುತ್ತೆ ಅಂತ ಕೇಳ್ತಿರ್ತಾರೆ. ಆಕ್ಚುಲ್ ಆಗಿ ಅವ್ರು ಕೇಳ್ಕೋಬೇಕಾಗಿರೋ ಪ್ರಶ್ನೆ, ನಾನ್ ಏನನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಯಾವ ಪ್ರಾಬ್ಲಮ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ? ಯಾವ ಪೇಯ್ನಿಂದ ಇಂಥ ಜನ ನನ್ನ ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳಿ. ಬಿಕಾಸ್ ಪ್ರಾಬ್ಲಮ್ ಇರೋದು ನಮ್ಮಲ್ಲಿ. ಓಕೆ. ಇಟ್ಸ್ ನಾಟ್ ಲೈಕ್ ಆಚೆಯಿಂದ ಬರ್ತಾ ಇದೆ ಅಂತಲ್ಲ. ಯಾವಾಗ ಒಬ್ಬ ಪರ್ಸನ್ನು ಪದೇ ಪದೇ ಸೇಮ್ ಪ್ಯಾಟರ್ನ್‌ಗೆ ಸಿಗಾಕ್ಕೋತಾನೆ ಅಂದ್ರೆ, ಅವನ ಒಳಗಡೆ ಅನ್‌ಹೀಲ್ಡ್ ಎಮೋಷನ್ಸ್ ಇರುತ್ತೆ. ಹ್ಮ್, ಹ್ಮ್, ಅನ್‌ಹೀಲ್ಡ್ ಟ್ರಾಮಾಸ್ ಇರುತ್ತೆ. ಒನ್ಸ್ ಅದನ್ನ ಕಂಡಿಡ್ಕೊಂಡಾಗ, ಸೊ ಡೆಫಿನೆಟ್ಲಿ ಆಚೆನ ನಾವು ಸರೌಂಡಿಂಗ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು. ತುಂಬಾ ಜನ ಸಿಟಿ ಚೇಂಜ್ ಮಾಡ್ಬಿಡ್ತಾರೆ. ಸಿಚುಯೇಷನ್ ಚೇಂಜ್ ಮಾಡ್ತಾರೆ. ಜನಗಳು ಜಾಬ್‌ಗಳನ್ನ ಚೇಂಜ್ ಮಾಡ್ತಾರೆ. ಸರ್ಕಲ್ಸ್ ನೀವ್ ಹೇಳ್ದಂಗೆ ಜನಗಳನ್ನ, ಜನಗಳೇ change ಸರ್ಕಲ್ಸ್ ಮಾಡ್ತಾರೆ. ಅನ್ನ ಚೇಂಜ್ ಮಾಡ್ತಾರೆ. ಆದ್ರೂ ಅದೇ ಪೇನ್ ಅಟ್ರಾಕ್ಟ್ ಮಾಡ್ತಿರ್ತಾರೆ. ಸೊ ಒನ್ಸ್ ಅವ್ರು ನಿಂತ್ಕೊಂಡು ಕೇಳ್ಬೇಕಾಗಿರೋ ಪ್ರಶ್ನೆ, ಈ ಸಿಚುಯೇಷನ್ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನೊಳಗಡೆ ಏನ್ ಚೇಂಜ್ ಮಾಡ್ಕೋಬೇಕು ಅಂತ. ನೀವು ಪದೇ ಪದೇ ರಿಪೀಟೆಡ್ ಪ್ಯಾಟರ್ನ್ ನಿಮ್ ಲೈಫಲ್ಲಿ ಬರ್ತಾ ಇದೆ ಅಂದ್ರೆ, ಲೈಫು ಹೇಳ್ತಾ ಇರುತ್ತೆ, ಹೊರಗಡೆ ಓಡ್ಬೇಡ, ಹೊರಗಡೆ ಹುಡುಕ್ಬೇಡ, ಒಂದ್ಸಲ ನಿಂತ್ಕೋ, ನಿಂತ್ಕೊಂಡು ನಿನ್ನೊಳಗಡೆ ನೋಡು. ಏನ್ ಚೇಂಜ್ ಮಾಡ್ಕೋಬೇಕು ನಿನ್ನೊಳಗಡೆ? ಯಾವ ಪೇಯ್ನ್ ಅನ್ನ ನೀನ್ ರಿಲೀಸ್ ಮಾಡ್ಬೇಕು? ಯಾವ ಎಮೋಷನ್ ಅನ್ನ ನೀನ್ ಹಿಡಿದಿಟ್ಕೊಂಡಿದ್ಯಲ್ಲ ಅದನ್ನ ರಿಲೀಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಯಾವಾಗ ಒಬ್ಬ ವ್ಯಕ್ತಿ ರಿಜೆಕ್ಟ್ ಆದ ಅನ್ಕೊಳ್ಳಿ, ನೀವ್ ಹೇಳ್ದಂಗೆ ಲವ್ ಬ್ರೇಕಪ್ ಆಯ್ತು, ಆ ಥರ ಆಯ್ತು ಅಂದಾಗ, ಆ ಟ್ರಾಮಾ ಏನಾಗುತ್ತೆ ಅವನ ಒಳಗಡೆನೆ ಉಳ್ಕೊಂಡ್ಬಿಟ್ಟಿರುತ್ತೆ. ಅದೇನಾಗುತ್ತೆ ಅನ್ಎಕ್ಸ್‌ಪ್ರೆಸ್ಡ್ ಹರ್ಟ್. ಎಮೋಷನ್ಸ್ ಆಗುತ್ತೆ. ಅನ್ಎಕ್ಸ್‌ಪ್ರೆಸ್ಡ್ ಹರ್ಟ್ ಹರ್ಟ್ ಅದು. ಆಗಿರುತ್ತೆ.
ಸೊ ಅದು ಇನ್ನೊಂದ್ ದಿನ ಯಾರೋ ಏನೋ ಸಣ್ಣದಾಗೇನೋ ರಿಜೆಕ್ಟ್ ಮಾಡ್ತಾರದನ್ನ. ಮೇ ಬಿ ಜಾಬಲ್ಲಿರ್ಬೋದು, ಇಲ್ಲ ಫ್ರೆಂಡ್‌ಶಿಪ್ಪಲ್ಲಿರ್ಬೋದು, ನಗ್ನಗ್ತಾ ಏನೋ ರಿಜೆಕ್ಟ್ ಮಾಡಿದ್ರು. "ಏಯ್! ಇವ್ನು ಹಿಂಗೆ ಕಣೋ, ಯಾವಾಗ್ಲೂ ಹಿಂಗೆ ಇರ್ತಾನೆ." ಅದು ಮತ್ತೆ ಹಳೇ ಪೇನ್‌ಗೆ ಹೋಗುತ್ತದು. ಓಹ್! ಅವ್ರು ಅವತ್ತು ನನ್ಗೆ ಅವತ್ತು ರಿಜೆಕ್ಟ್ ಮಾಡೋದ್ರಲ್ಲ, ಯಾಕೆ? ಆ ಹರ್ಟ್ ಇನ್ನೂ ಅಲ್ಲೇ ಇದೆ. ಅದನ್ನ ರಿಲೀಸೇ ಮಾಡಿಲ್ವಲ್ಲ. ಸೊ, ಆ ಸಿಚ್ಯುಯೇಷನ್ ಅವ್ರಿಗೆ ಹರ್ಟ್ ಮಾಡ್ತಿಲ್ಲ. ಆ ಪರ್ಸನ್ ಹರ್ಟ್ ಮಾಡ್ತಿಲ್ಲ. ಹರ್ಟ್ ಮಾಡ್ತಾ ಇರೋದೇನು? ನಿಮ್ಮೊಳಗಡೆ ಇರುವಂತಹ ಪೇಯ್ನ್. ಒಳಗಡೆ ನಮ್ಮ ಇನ್ನರ್ ಸೋಲ್ ಅಳ್ತಾನೆ ಇರುತ್ತೆ. ಇನ್ನರ್ ಚೈಲ್ಡ್ ಹೀಲಿಂಗ್ ಅಂತ ಮಾಡ್ತೀವಿ. ಅಲ್ವಾ? ಸೊ, ಇನ್ನರ್ ಸೋಲು ಅಳ್ತಾನೆ ಇರುತ್ತೆ. ಐ ಆಮ್ ಸ್ಟಕ್. ನನಗ್ ಭಯ ಇದೆ ಅಂತ. ಹೊರಗಡೆಯಿಂದ ಕೂಗಾಡ್ಬೋದು, ಕಿರ್ಚಾಡ್ಬೋದು. ಬಟ್ ಒಳಗಡೆ ನಗುಡುತ್ತಾ ಇರ್ತಾರೆ ಪೇಯ್ನಿಂದ. ಓಕೆ. ಮೇಲೆಯಿಂದ ನಾನು ಹಿಂಗೆ ಇರೋದು, ಏನಾದ್ರೂ ಮಾಡ್ಕೊ ಅಂತಾರೆ. ಬಟ್ ಒಳಗಡೆ ಆ ಎಮೋಷನ್, ಆ ಪೇಯ್ನ್ ಇರುತ್ತಲ್ಲ, ಹೆಂಗಪ್ಪ ನಾನು ಜೀವನ ಮಾಡ್ಲಿ ಅಂತ ಎದೆ ಹಿಡ್ಕೊಂಡೇ ಜೀವನ ಮಾಡ್ತಾ ಇರ್ತಾರೆ. ಸೊ, ಒನ್ಸ್ ವಿ ನೀಡ್ ಟು ರಿಲೀಸ್ ದಟ್. ಯಾವಾಗ ಎಮೋಷನ್ಸ್ ವಾಪಸ್ ಬರ್ತಾನೆ ಇರುತ್ತೆ, ಸ್ಟಾಪ್ ಅಂತ ಹೇಳ್ಬೇಕು. ಎನಿ ಟೈಮ್ ನಿಮ್ಗೆ ಆ ಥರ ಪೇಯ್ನ್ ಬಂದಾಗ ಅಬ್ಸರ್ವ್. ಯಾವುದನ್ನ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ, ನಾನು ರಿಲೀಸ್ ಮಾಡಬೇಕಾಗಿರೋಂಥ ಪೇಯ್ನ್ ಯಾವುದು ಅಂತ ಹೇಳಿ, ಅಲ್ಲಿಗೆ ಅಲ್ಲೇನೆ ಅದನ್ನ ರಿಲೀಸ್ ಮಾಡಬೇಕು. ಇಲ್ಲಾಂದ್ರೆ ಲೈಫ್ ಟೈಮ್ ಅದು ವಾಪಸ್ ಬರ್ತಾನೆ ಇರುತ್ತೆ. ನಿಮ್ಮ ಮುಂದೆ ನಿಂತ್ಕೋತಾನೆ ಇರುತ್ತೆ. ಬೇರೆ ಬೇರೆ ಮುಖವಾಡ ಹಾಕ್ಕೊಂಡು ಬರ್ತಾನೆ ಇರುತ್ತೆ. ಈಗ ಬೇರೆ ಉ ಬೇರೆ ವಾಯ್ಸಲ್ಲೂ ಬರ್ತಾ ಇರುತ್ತೆ. ಈಗ ಉದಾಹರಣೆಗೆ ಶಿವಮೊಗ್ಗ, ಚಿಕ್ಕಮಗಳೂರು ಅಂತ. ಹ್ಮ್. ಚಿಕ್ಕಮಗಳೂರಲ್ಲಿ ಯಾವುದೋ ಒಂದು ಹೆಣ್ಮಗಳು. ಹ್ಮ್. ಆ ಹೆಣ್ಮಗಳಿಗೆ ಅಲ್ಲಿ ಮದುವೆ ಆಗಿತ್ತು, ಹ್ಮ್. ಡಿವೋರ್ಸ್ ಆಯಿತು ಅಥವಾ ಏನೋ ಪ್ರಾಬ್ಲಮ್ ಆಗೋಯ್ತು. ಹ್ಮ್. ಆ ಊರೇ ಬೇಡ ಅಂತ ಬಿಟ್ಬಿಟ್ಟು ಬೆಂಗಳೂರಿಗೆ ಬಂದ್ರು. ಹೌದು. ಬೆಂಗಳೂರಿಗೆ ಬಂದು ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಒಳ್ಳೆ ಕೆಲಸ ತಗೊಂಡ್ರು, ಕೈ ತುಂಬ ಸಂಬಳ. ಈ ಘಟನೆ ಎಲ್ಲ ನಡೆದು ಒಂದು 5 ವರ್ಷನೇ ಆಗೋಗಿದೆ ಅಂತ ಇಟ್ಕೊಳ್ಳಿ. ಇಲ್ಲಿ ದುಡಿತಾ ಇರ್ತಾರೆ ಅವರು. ದುಡಿತಾ ಇದ್ರು, ಸಡನ್ ಆಗಿ ಈಗ ಅವ್ರ ಹಳೆ ಗಂಡನ ಹೆಸರೇನಾದ್ರೂ ಕಣ್ಮುಂದೆ ಬಂದೋಯ್ತು, ಅಥವಾ ಯಾರಾದರೂ ನಾನು ಚಿಕ್ಕಮಂಗ್ಳೂರವರು ಅಂತಂದ್ರೆ ಸಡನ್ ಆಗಿ ಅವ್ರ ತಲೆಗೆ ಎಲ್ಲ ಪಾಪಪ್. ಅದು ಆ ಕ್ಯಾಸೆಟ್ ಪ್ಲೇ ಆಗತ್ತೆ ಗೊತ್ತಾ? ಹೌದು. ಅದೇ. ರಿಪೀಟ್ ಆಗುತ್ತೆ ಅದು. ಹಂಗೆ ಹ್ಮ್. ಹಳೆ ನೆನಪುಗಳು, ಹ್ಮ್. ಹಳೆ ನೋವುಗಳು ಈ ತರ ಕಣ್ಮುಂದೆ ಬಂದಾಗ ಹ್ಮ್. ಇಮ್ಮಿಡಿಯೇಟ್ಲಿ ಅವ್ರು ಏನ್ ಮಾಡ್ಬೋದು? ಒನ್ಸ್ ಅದು ಆಚೆ ಬಂದಾಗ, ಅದನ್ನ ಅಲ್ಲಿಂದ ಸಿ ಐ ಆಮ್ ಇನ್ ಹೀಲಿಂಗ್ ಪ್ರೋಸೆಸ್. ದಿಸ್ ಇಸ್ ದ ಒನ್ ವರ್ಡ್ ದೇ ಕ್ಯಾನ್ ಯೂಸ್ ಇಮಿಡಿಯೇಟ್ಲಿ. ಯಾಕಂದ್ರೆ ಅವ್ರು ಇನ್ನೂ ಹೀಲ್ ಆಗ್ತಾನೆ ಇರ್ತಾರೆ. ಯಾವಾಗ ಅಯ್ಯೋ ನನ್ಗೆ ಹಿಂಗೆ ಆಗೋಯ್ತು ಅನ್ಕೋತಾರೋ, ಡೆಫಿನೆಟ್ಲಿ ಅದು ಹಂಗೆ ಆಗ್ತಾನೆ ಇರುತ್ತೆ. ಮತ್ತೆ ಅವತ್ತೆಲ್ಲ ಮೂಡ್ ಔಟು ಅಲ್ವಾ? ಅವತ್ತು ಕೆಲಸ ಎಲ್ಲ ಹೊರ್ಟೋಯ್ತು, ಎನರ್ಜಿ ಎಲ್ಲ ಹೊರ್ಟೋಯ್ತು. ಬಟ್ ಒನ್ಸ್ ಎಕ್ಸೆಪ್ಟ್ ಮಾಡ್ಕೋಬೇಕು. ನಾನು ಯಾವ ಟ್ರುತ್‌ನ ಎಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್. ನೀವು ಎಲ್ಲಿವರೆಗೂ ನಿಜಾಂಶನ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ನನ್ನ ಲೈಫಲ್ಲಿ ಹಿಂಗೆ ಆಗಿದೆ ಅಂತ, ಅಲ್ಲಿವರೆಗೂ ಅದು ನಿಮ್ಮನ್ನ ಹರ್ಟ್ ಮಾಡ್ತಾನೆ ಇರುತ್ತೆ. ಒನ್ಸ್ ಯು ಎಕ್ಸೆಪ್ಟ್, ಅದು ರಿಲೀಸ್ ಆಗೋಗುತ್ತೆ. ನಾವು ಅದನ್ನ ಬೌನ್ಸ್ ಮಾಡ್ತಾ ಇದ್ರೆ, ಬೌನ್ಸ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ರಿಫ್ಲೆಕ್ಷನ್ನೇ ಜಾಸ್ತಿ ಆಗೋದು ಅಲ್ವಾ? ಸೊ ಒನ್ಸ್ ಯು ಸೇ ಐ ಆಮ್ ಇನ್ ಹೀಲಿಂಗ್ ಪ್ರೋಸೆಸ್, ಐ ಆಮ್ ಇನ್ ಹೀಲಿಂಗ್ ಜರ್ನಿ, ಇಷ್ಟು ಹೇಳ್ಕೊಂಡಾಗ ಡೆಫಿನೆಟ್ಲಿ ಅದು ನಿಮ್ಮಿಂದ ಆಚೆ ಹೋಗುತ್ತೆ. ಬಿಕಾಸ್ ನೀವು ಅದನ್ನು ರಿಲೀಸ್ ಮಾಡಿಬಿಡ್ತೀರ. ರಿಲೀಸೇ ಮಾಡಿದೆ ನನ್ಗಿಂಗಾಯ್ತು ಅಂದರೆ ಡೆಫಿನೆಟ್ಲಿ ಇನ್ನೂ ಹಂಗೆ ಮಾಡೋರೇ ಬರೋದು ವಾಪಸ್ ಲೈಫಲ್ಲಿ, ಅಂಥವ್ರನ್ನೇ ಅಟ್ರಾಕ್ಟ್ ಮಾಡೋದು. ಸೊ ಅದಕ್ಕೋಸ್ಕರ ಡಿವೋರ್ಸ್ ಆದವ್ರಿಗೆ ಮತ್ತೆ ಡಿವೋರ್ಸ್ ಆಗುತ್ತೆ, ಅಬಾರ್ಷನ್ ಆದವ್ರಿಗೆ ಮತ್ತೆ ಅಬಾರ್ಷನ್ ಆಗುತ್ತೆ, ಮೋಸ ಮಾಡೋರಿಗೆ ಮತ್ತೆ ಮೋಸ ಮಾಡೋರು ಸಿಗ್ತಾರೆ, ದುಡ್ಡು ಕಳ್ಕೊಂಡವ್ರೆ ಮತ್ತೆ ಗೊತ್ತು ಅಲ್ಲಿ ಹೋದ್ರೆ ಕಳ್ಕೊತೀನಿ ಅಂತ, ಮತ್ತೆ ಅದೇ ಜಾಗಕ್ಕೆ ಹೋಗಿ ಕಳ್ಕೊತಾರೆ. ವಿಲ್ ಕಾಲ್ ಇಟ್ ಆಸ್ ಅನ್ಹೀಲ್ಡ್ ಎಮೋಷನ್ಸ್. ಕೆಲವೊಂದ್ಸಲ ಪೇಯ್ನ್ಗೆ ನಿಮಗೆ ಅದಕ್ಕೆ ಸೊಲ್ಯೂಷನ್ ಬೇಕಾಗಿರಲ್ಲ, ನಿಂತು ಆ ಪೇಯ್ನ್ ಏನು ಅಂತ ಕೇಳೋದು ಬೇಕಾಗಿರುತ್ತೆ ಅಲ್ವಾ? ಏನ್ ನಿನ್ ಪೇಯ್ನು, ಯಾಕೆ ಇಷ್ಟು ಸಫರ್ ಮಾಡ್ತಿದ್ಯಾ ಅಂತ ಹೇಳಿ. ಸೊ ಆ ಪೇಯ್ನ್ ಕೇಳಿದಾಗ ಏನಾಗುತ್ತೆ ಹೇಳಿ, ಸಮಾಧಾನ ಆಗುತ್ತೆ. ಓಕೆ, ಸಮ್ವನ್ ಇಸ್ ದೇರ್ ಟು ಲಿಸನ್ ಮೀ ಅಂತ ಹೇಳ್ಬಿಟ್ಟು. ನಮ್ಮ ಪ್ರೋಗ್ರಾಮ್ಸಲ್ಲಿ ಫರ್ಗಿವಿಂಗ್ ಥೆರಪಿ ಅಂತ ಮಾಡಿಸ್ತೀವಿ ರೇಕಿ ಪ್ರೋಗ್ರಾಮಲ್ಲಿ. ಸೊ ಹೆಂಗೆ ಬಿಕ್ಕಿ ಬಿಕ್ಕಿ ಅಳ್ತಾರೆ ಅಂದರೆ, ಯಾಕಂದರೆ ಎಷ್ಟೋ ವರ್ಷಗಳಿಂದ ಅದನ್ನು ಸಪ್ರೆಸ್ ಮಾಡಿ ಇಟ್ಕೊಂಡಿರ್ತಾರೆ. ಆ ನೋವುಗಳನ್ನು, ಆ ವರ್ಡ್ಸನ್ನು, ಆ ಕ್ಷಣಗಳನ್ನು, ಆ ಸಿಚುಯೇಷನ್ಸನ್ನು ಎಲ್ಲ ಸಪ್ರೆಸ್ ಮಾಡಿ ಇಟ್ಕೊಂಡಿರ್ತಾರೆ. ಒನ್ಸ್ ಅದನ್ನು ಕಿವಿಯಿಂದ ಕೇಳಿ ನಾನು ಇದನ್ನು ರಿಲೀಸ್ ಮಾಡ್ತಿದ್ದೀನಿ ಅಂತ ರಿಲೀಸ್ ಮಾಡಿದಾಗ, ನಿಮ್ಮ ಇನ್ನರ್ ಸೋಲು ಎಷ್ಟು ಲೈಟ್ ವೆಯ್ಟ್ ಆಗಿರುತ್ತೆ ಅಂದರೆ, ನಮ್ಮ ರೇಕಿ ಪ್ರೋಗ್ರಾಮಿಗೆ ಬಂದು ಹೋಗಿ ಜಸ್ಟ್ 1 ವೀಕು ಆಗಿರಲ್ಲ, ಮೇಡಮ್ ನಾನು ಇಷ್ಟು ವರ್ಷ ಇಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡಿರೋದೇ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ನೆಮ್ಮದಿಯಿಂದ ನಿದ್ದೆ ಮಾಡ್ಬೋದು, ಅಷ್ಟು ಬಾಡಿ ಲೈಟ್ ವೆಯ್ಟ್ ಇರುತ್ತೆ, ಅಷ್ಟು ಮನಸ್ಸು ಹಗುರವಾಗಿರುತ್ತೆ. ಯಾಕಂದರೆ ನೀವು ಬಿಟ್ಬಿಡ್ತೀರಾ, ನನ್ನ ಲೈಫ್ ನನಗೆ ಮುಖ್ಯ, ಈಗ ಇಂಪಾರ್ಟೆಂಟು, ನನ್ನ ದೇಹ ನನಗೆ ಇಂಪಾರ್ಟೆಂಟು. ಹಳೇದು ಬ್ಯಾಗೇಜಸ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ರೆ ದೇಹ ಏನಾಗುತ್ತೆ, ಮನಸ್ಸು ಏನಾಗುತ್ತೆ, ನಿಮ್ಮ ಎನರ್ಜಿ ಏನಾಗುತ್ತೆ. ಆ್ಯಂಡ್ ಯು ಪ್ರೊಜೆಕ್ಟ್ ಸೇಮ್ ಎನರ್ಜಿ ಜೊತೆನೇ ಬೇರೆಯವ್ರ ಜೊತೆ ಮಾತಾಡಿದಾಗ ಏನಾಗುತ್ತೆ ಹೇಳಿ, ಅವಳ್ದು ಯಾವಾಗಲೂ ಇದ್ದಿದ್ದೇ ಕತೆ ಅಂತಾರೆ ಅಲ್ವಾ? ಸೊ ಅದರಿಂದ ತುಂಬ ಜನ ಹೆಣ್ಮಕ್ಳಿಗೆ ಕನೆಕ್ಟ್ ಆಗೋದು ಕಷ್ಟ ಆಗುತ್ತೆ. ಈ ಕನ್ನಡದಲ್ಲಿ ಒಂದು ಮಾತಿದೆ, ಕೇಳಿರ್ಬೇಕು ನೀವು, ದಿನಾ ಸಾಯೋರ್ಗಳವ್ರು ಯಾರು ಅಂತ. ಅದೇ ಥರ ಕೆಲವೊಬ್ರು ಲೈಫ್ ಆಗೋಗ್ಬಿಟ್ಟಿರುತ್ತೆ.
ನಾನು ಹಿಂಗೆ, ನಾನು ಹಿಂಗೆ, ನಾನು ಹಿಂಗೆ, ನನ್ನ ಲೈಫ್ ಹಿಂಗೆ, ಹಿಂಗೆ, ಹಿಂಗೆ ಅಂತಂತಾನೇ ಇರ್ತಾರೆ. ಮತ್ತೇನಂದ್ರೆ ಅವರು ಆ ಕಂಫರ್ಟಲ್ಲಿ ಕೂತ್ಬಿಟ್ಟಿರ್ತಾರೆ. ಹಾ. ಇಟ್ಸ್ ಓಕೆ ಹಿಂಗ್ ಅದು ನಡೀತಿದೆಯಾ ನಡೀಲಿ ಅಡಿಕ್ಷನ್ ಆಗೋಗಿರುತ್ತೆ. ಅಡಿಕ್ಷನ್. ಅಡಿಕ್ಷನ್ ಆಗೋಗಿರುತ್ತೆ. ಆ ಪೇಯ್ನಲ್ಲೇ ಅಡಿಕ್ಷನ್ ಆಗೋಗಿರ್ತಾರೆ. ಸೊ ಮೇನ್ ಅದರಿಂದ ಆಚೆ ಬರಬೇಕು. ಜಸ್ಟ್ ಒನ್ ವರ್ಡ್ ಅವ್ರಿಗೆ ಯಾವಾಗಲೇ ಆ ಥರ ರಿಪೀಟ್ ಪ್ಯಾಟ್ರನ್ಸ್ ಎದುರು ಬಂದಾಗ ಒನ್ಸ್ ಆ ಎಮೋಷನನ್ನು ರಿಲೀಸ್ ಮಾಡಬೇಕು. ನಾನು ಏನು ಹಿಡಿದಿಟ್ಕೊಂಡಿದ್ದೀನಿ ಅದನ್ನು ಕಂಡಿಡ್ಕೊಂಡು ರಿಲೀಸ್ ಮಾಡಬೇಕು. ಆ ಎದುರುಗಡೆ ಇರೋ ಪರ್ಸನಿಂದ ನನಗೆ ಹರ್ಟ್ ಆಗ್ತಾ ಇದೆಯಾ, ಅವರು ನನ್ನ ಉಂಡನ್ನು ಟಚ್ ಮಾಡ್ತಿದ್ದಾರಾ ಅಂತ, ನನ್ನೊಳಗಡೆ ಇರುವ ಗಾಯನ ಟಚ್ ಮಾಡ್ತಿದ್ದಾರಾ ಅಂತ. ಗಾಯ ಯಾಕಾಗಿದೆ, ನಾನು ಯಾವಾಗಲೋ ಏನೋ ಮಾಡ್ಕೊಂಡಿರೋದ್ರಿಂದ ನನಗೆ ಗಾಯ ಆಗಿರೋದು. ಆ ಪರ್ಸನ್ ಒಬ್ಬ ಗೋ ಏನು ಪಾಸಿಂಗ್ ಕ್ಲೌಡ್ ಥರ. ಅವ್ರು ಬರ್ತಾರೆ ಹೋಗ್ತಾರೆ. ಬಟ್ ಸಿಚುಯೇಷನನ್ನು ನಾವು ಹಾಳು ಮಾಡ್ಕೋತಾ ಇರ್ತೀವಿ. ಈಗ ನೀವು ಇದೇ ಪ್ಯಾಟರ್ನ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು. ಕೆಲವ್ರು ಏನು ಅಂದ್ರೆ ಎಲ್ಲೋ ಒಂದ್ ಕಡೆ ಈಗ ಅದೇ ಚಿಕ್ಕಮಗಳೂರದೇ ಎಕ್ಸಾಂಪಲ್ ಕೊಡ್ತೇನೆ. ಈಗ ಅದೇ ಹೆಣ್ಮಗಳು ಅಲ್ಲಿ ಒಂದು 5,000 ದುಡಿತಿದ್ರು ಅಂತ ಇಟ್ಕೊಳ್ಳಿ. ಈಗ ಬೆಂಗಳೂರಲ್ಲಿ ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿಗೆ ಸೇರ್ಕೊಂಡ ತಕ್ಷಣ 50,000 ಬರಕ್ ಶುರು ಆಗತ್ತೆ. ಸಡನ್ ಆಗಿ 50,000 ದುಡ್ಡು ನೋಡಿದಾಗ ಕೆಲವ್ರಿಗೆ ನಂಬಕ್ ಕಷ್ಟ ಆಗುತ್ತೆ. ಕೆಲವರು ಭಯ ಶುರು ಆಗತ್ತೆ. ಇನ್ ಕೆಲವ್ರಿಗೆ ಹಣ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಯಾರಿಗೋ ಒಬ್ಬರಿಗೆ ಒಂದು ಸಾಲ ಕೊಟ್ಟಿರ್ತೀರ ಒಂದು 50,000 ಅವ್ರ ಕಷ್ಟಕ್ಕೆ ಕೊಟ್ಟಿರ್ತೀರ. ಅವ್ರು ಆ 50,000 ಕೊಡ್ಬೇಕಂದ್ರೆ ನಿಮ್ಗೆ 50 ಲೋಕ ತೋರಿಸ್ಬಿಟ್ಟಿರ್ತಾರೆ. ಹೌದು. ಕೊನೆಗೆ ಅವ್ರು ಆ ದುಡ್ಡನ್ನ ಹೆಂಗ್ ಎತ್ಕೊಂಬಂದು ಇಡ್ತಾರೆ ಅಂದ್ರೆ ನಮ್ಮ ಹತ್ರ ಇದ್ದಿದ್ದು ಒಡವೆ ಗಿಡವೆ ಎಲ್ಲ ಮಾರ್ ನಿಮ್ಗೆ ಇಟ್ಬಿಟ್ವಿ ಹೌದೌದು. ಹಂಗ ಕಣ್ಣೀರ್ ಮತ್ತೆ ಹಾಕ್ಬಿಟ್ಟು ಅವರೇ ಕೊಡ್ತಾರೆ. ವಾಪಸ್ ಕಳಿಸ್ಬಿಡ್ಬೇಕು ಅವ್ರನ್ನ. ಅಲ್ಲ ಕಣ್ಣೀರ್ ಹಾಕ್ಬಿಟ್ಟು ನಿಮಗೆ ದುಡ್ಡು ಕೊಡ್ತಾರೆ. ನಿಮಗೆ ಪಾಪ ಪ್ರಜ್ಞೆ ಕ್ರಿಯೇಟ್ ಆಗತ್ತೆ. ಒಂಥರ ಗಿಲ್ಟ್ ಕ್ರಿಯೇಟ್ ಆಗತ್ತೆ. ಅಯ್ಯೋ ದೇವ್ರೆ ಇವ್ರಿಗೆ ಕಷ್ಟ ಅಂತ ಬಂದ್ರು ಇವ್ರಿಗೆ ನಾನು ದುಡ್ಡು ಕೊಟ್ಟೆ ಮತ್ ನನಗೆ ಕೊಡ್ಬೇಕಂದ್ರೆ ಹಿಂಗ್ ಗೋಳಾಡಿಸ್ಕೊಡ್ತೀಯಾರೆ. ನೀವು ಆ ದುಡ್ಡು ತಗೊಳಕ್ಕೂ ಒಂಥರ ಗಿಲ್ಟ್ ಶುರು ಆಗ್ಬಿಡುತ್ತೆ ನಿಮಗೆ. ಈ ಹಣದ ವಿಚಾರದಲ್ಲಿ ಒಂದೊಂದು ಎಮೋಷನ್ಸ್. ಕೆಲವರಿಗೆ ಹಣ ಅಂದ್ರೆ ಭಯ, ಕೆಲವ್ರಿಗೆ ಹಣ ಅಂದ್ರೆ ಗಿಲ್ಟ್, ಇನ್ ಕೆಲವ್ರಿಗೆ ಹಣ ಅಂದ್ರೆ ಹ್ಯಾಪಿನೆಸ್. ಹ್ಯಾಪಿನೆಸ್. ಇದನ್ನ ಬ್ಯಾಲೆನ್ಸ್ ಮಾಡುತ್ತೆ ಹಿಂಗೆ. ಓಕೆ. ಒಂದು ಸಣ್ಣದಾಗಿ ಒಂದು ನಿಮಗೆ ಆಕ್ಟಿವಿಟಿ ಹೇಳ್ತೀನಿ. ಜಸ್ಟ್ ಕ್ಲೋಸ್ ಯುವರ್ ಐಸ್. ನಿಮ್ಮ ಕಣ್ಣು ಮುಚ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ ಅಂತ ತಿಳ್ಕೊಳ್ಳಿ. ಎತ್ಕೊಬೇಕಾ? ಬೇಡ, ಜಸ್ಟ್ Okay. ಇಮ್ಯಾಜಿನ್. ನಿಮ್ಗೊಂದು ಮೆಸೇಜ್ ಬರುತ್ತೆ. ಹ್ಮ್. ಸೊ ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಕ್ರೆಡಿಟೆಡ್ ವಿತ್ 1 crore rupees. ಯುವರ್ ಅವೈಲಬಲ್ ಬ್ಯಾಲೆನ್ಸ್ ಇಸ್ 1,95 lakhs. ವಾವ್ ವಾವ್. ಈಗ ಕಣ್ಣು ಓಪನ್ ಮಾಡಿ. ಹ್ಮ್. ನಿಮಗೆ 1 crore ಕ್ರೆಡಿಟ್ ಆಯಿತು, 1,95 ನಿಮ್ಮ ಬ್ಯಾಲೆನ್ಸ್ ಅಂದಾಗ ನಿಮಗೆ ದುಡ್ಡು ಕಣ್ಮುಂದೆ ಬಂತ, ಎಮೋಷನ್ ಬಂತು. ಹ್ಯಾಪಿನೆಸ್, ಖುಷಿ. ಎಮೋಷನ್, ಹ್ಯಾಪಿನೆಸ್ ಅಲ್ವಾ? ನಂಗೆ ಮೆಸೇಜ್ ಕಾಣಿಸ್ತು. ಮೆಸೇಜ್ ಕಾಣಿಸ್ತು ಅಲ್ವಾ? ಸೊ ಒನ್ಸ್ ನಮಗೆ ದುಡ್ಡು ಬರ್ತಾ ಇದೆ ಅನ್ನೋದಕ್ಕಿಂತ ಮುಂಚೆ ನಮ್ಮಲ್ಲಿ ಎಮೋಷನ್ ಕ್ರಿಯೇಟ್ ಆಗುತ್ತೆ. ಆ ಎಮೋಷನ್ನು ನಮ್ಮ ಸಿಚುಯೇಷನನ್ನು ಹ್ಯಾಂಡಲ್ ಮಾಡ್ತಾ ಇರುತ್ತೆ. ಗಿಲ್ಟ್ ಇರ್ಬೋದು, ಫಿಯರ್ ಇರ್ಬೋದು, ಸೊ ನಮಗೆ ಹ್ಯಾಪಿನೆಸ್ ಇರ್ಬೋದು, ದುಡ್ಡಿಂದ ಬರೋದಲ್ಲ. ಅದು ಬರ್ತಾ ಇದೆಯಲ್ಲ ಎನರ್ಜಿ, ಅದರಿಂದ ಬರೋದು. ಓಕೆ. ಸೊ ಕೆಲವೊಂದು ನಮ್ಮ ಕನ್ನಡದವರೇ ಹೇಳ್ತಾ ಇರ್ತಾರೆ, ದುಡ್ಡಿದ್ರೆ ಭಯ, ದುಡ್ಡು ಹೋದ್ರೆ ಆಂಗ್ಸೈಟಿ ಅಲ್ವಾ? ಬಿಲ್ ಬಂದ್ರೆ ಫಿಯರ್, ಪ್ಯಾನಿಕ್ನೆಸ್ ಬರೋದು. ಬಿಲ್ ಬಂದ್ರೆ ಏನಾಗುತ್ತೆ, ನಮಗೆ ಗಿಲ್ಟ್ ಕ್ರಿಯೇಟ್ ಆಗುತ್ತೆ. ಅಯ್ಯೋ ಇಷ್ಟೊಂದು ಯೂಸ್ ಮಾಡ್ಬಿಟ್ಟಿದ್ದೀನ ಅಂತ ಹೇಳ್ಬಿಟ್ಟು ಅಲ್ವಾ? ಸಾಲ ಕೊಟ್ರೆ ಬರುತ್ತೋ ಬರಲ್ವೋ ಭಯ, ಸಾಲ ಈಸ್ಕೊಂಡ್ರೆ ತೀರಿಸ್ಬೇಕು ಅನ್ನೋ ಭಯ. ಸೊ ಎಲ್ಲವೂ ಎಮೋಷನ್ಸೇನೆ. ದುಡ್ಡು ಒಂದು ಟೂಲ್ ಅಷ್ಟೆ. ಬಟ್ ಆ್ಯಕ್ಚುಲಿ ವಿ ನೀಡ್ ಟು ಡೈರೆಕ್ಟ್ ದಟ್ ಮನಿ. ದುಡ್ಡನ್ನು ನಾವು ಡೈರೆಕ್ಟ್ ಮಾಡಬೇಕು. ಆವಾಗಲೇ ಎಮೋಷನ್ಸನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗೋದು. ನಾವು ದುಡ್ಡನ್ನು ಟೂಲ್ ಥರ ನೋಡಿದ್ರೆ, ಓಕೆ ಸಾರಿ, ನಮ್ಮ ದುಡ್ಡನ್ನು ನಾವು ಎಮೋಷನ್ ಥರ ನೋಡಿದಾಗ ಏನಾಗುತ್ತೆ, ಅದು ನಮ್ಮ ಲೈಫನ್ನು ರೂಯಿನ್ ಮಾಡ್ತಾ ಹೋಗುತ್ತೆ. ಹ್ಯಾಪಿನೆಸ್, ಫಿಯರ್, ಗಿಲ್ಟ್ ನೀವು ಹೇಳ್ದಾಗೆ. ಅದೇ ಅದನ್ನು ಟೂಲ್ ಅಂತ ನೋಡಿದ್ರೆ, ನೀನು ನನಗೋಸ್ಕರ ದುಡಿತಾ ಇದೆಯಾ, ನಾನು ಮಲಗಿದ್ರೂ ನೀನು ನನಗೋಸ್ಕರ ದುಡಿತಾ ಇದೆಯಾ ಅಂತ ಟೂಲ್ ಮಾಡಿದಾಗ ನೀವು ಆ ದುಡ್ಡನ್ನು ಡೈರೆಕ್ಟ್ ಮಾಡ್ತಾ ಇರ್ತೀರ. ಆಗೇನಾಗುತ್ತೆ, ನಿಮಗೆ ಬಿಲ್ಡ್ ಆಗ್ತಾ ಹೋಗುತ್ತೆ. ಬಟ್ ದುಡ್ಡನ್ನೇ ನೀವು ಕಂಪ್ಲೀಟಾಗಿ ನೀನೇ ಎಲ್ಲ ಅಂತ ಹೋಗ್ತೀವಲ್ಲ, ಡೆಫಿನೆಟ್ಲಿ ಅಲ್ಲಿನೇ ಎಮೋಷನ್ಸು ನಮಗೆ ಸ್ಪಾಯ್ಲ್ ಆಗೋದು. ಅಲ್ಲ ಈಗ ಉದಾಹರಣೆಗೆ ಬೆಂಗಳೂರಲ್ಲಿ ಯಾರೋ ಒಬ್ರು ಒಂದು ಅಪಾರ್ಟ್ಮೆಂಟ್ ತಗೊಂಡ್ರು, ಒಂದು 2 ಕೋಟಿ ರೂಪಾಯಿ ಫ್ಲಾಟ್ ಅಂತ ಇಟ್ಕೊಳ್ಳಿ. ಒಂದು 50 ಲಕ್ಷ ಅಡ್ವಾನ್ಸ್ ಮಾಡಿದ್ರು, ಇನ್ನು 1.5 ಕೋಟಿ ಲೋನ್ ತಗೊಂಡಿದ್ದಾರೆ ಬ್ಯಾಂಕಲ್ಲಿ. 1ನೇ ತಾರೀಕು ಬರ್ತಿತ್ತಂದ್ರೆ ಎದೆಲಿ ಡೌ 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 ಅಂತ ಶುರು ಆಯ್ತಾ. ಈಗ ಅವ್ರಿಗೆ ಕಟ್ಟೋಷ್ಟು ಅಮೌಂಟ್ ಬರ್ಬೋದು, ಬರ್ದೇನೋ ಇರ್ಬೋದು. ಇಲ್ಲಿ ಒಂದು ಕಡೆ EMI ಕಟ್ಟಬೇಕು ಅನ್ನೋ ಭಯ, ಇನ್ನೊಂದು ಕಡೆ ಯಾವಾಗಲೂ ಒಂದ್ಸರಿ ಹಣ ಬರುತ್ತೆ ಅನ್ನೋ ಒಂದು ಸಣ್ಣ ಖುಷಿ. ಸೊ ಇದನ್ನ ಹಿಂಗೆ ಇಂಥ ಟೈಮಲ್ಲಿ ಅವರು ಹಣ ಕಟ್ಟಬೇಕಲ್ಲ ಅನ್ನೋ ಒಂದು ಭಯ,
ಈ ಭಯನ ಹೆಂಗ್ ದೂರ ಮಾಡ್ಸೋದು? ಸೊ ಐ ಡೂ ಹ್ಯಾವ್ ಒನ್ ಆಕ್ಟಿವಿಟಿ ಫಾರ್ ದಟ್. ಓಕೆ. ಸೊ ಏನಂದ್ರೆ ನಿಮ್ಮಲ್ಲಿ ನೈಟ್ ಮಲ್ಕೋಬೇಕಾದ್ರೆ ಯು ಕ್ಯಾನ್ ಟೇಕ್ ಒಂದು ₹500 ನೋಟನ್ನು ತಗೊಂಡು ಅದನ್ನು ನೋಡ್ತಾ ಅದಕ್ಕೆ ಹೇಳಬೇಕು, ಯು ಆರ್ ಮೈ ಟೂಲ್. ನಾನು ದುಡಿಯೋಕ್ಕೆ ಬೇಕಾಗಿರುವಂತಹ ಒಂದು ಟೂಲ್ ನೀನು. ನಾನು ನಿನ್ನನ್ನು ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಅದನ್ನು ಕೈಯಲ್ಲಿ ಹಿಡ್ಕೊಂಡಾಗ ವಿ ನೀಡ್ ಟು ಸೇ, ನೀನು ನನಗೊಂದು ಟೂಲು, ನಾನು ನಿನ್ನನ್ನು ಡೈರೆಕ್ಟ್ ಮಾಡ್ತಾ ಇದ್ದೀನಿ, ನೀನು ನನ್ನ ಲೈಫಲ್ಲಿ ಹೆಂಗಿರ್ತೀಯಾ, ಹೇಗಿರ್ತೀಯಾ, ನನ್ನನ್ನು ಹೇಗೆ ಬೆಳೆಸ್ತೀಯಾ ಅನ್ನೋದನ್ನು ನೀನು ನನಗೆ ಗೈಡ್ ಮಾಡಬೇಕು. ನಾವಿಬ್ಬರು ಒಂದು ಹ್ಯಾಪಿನೆಸ್ ಎಮೋಷನಲ್ಲಿ ಜೀವನನ ನಡೆಸ್ಕೊಂಡು ಹೋಗೋಣ ಅಂತ ಹಂಗೆ ಹೇಳ್ಬಿಟ್ಟು ನೀವು ಅದನ್ನು ಪಿಲ್ಲೋ ಕೆಳಗಡೆ ಇಟ್ಕೊಂಡು ಮಲ್ಕೋತೀರಿ. ಹ್ಮ್, ಹ್ಮ್. ಓಕೆ. ಬೆಳಗ್ಗೆ ಎದ್ದಾಗ ನಿಮ್ಮ ಫೋನ್ಗಿನೇನು ಮುಟ್ಟದೆ ಜಸ್ಟ್ ಆ ಥಾಟ್ ಬರುತ್ತಲ್ಲ ದುಡ್ಡಿನ ಬಗ್ಗೆ, ಅದು ಏನು ಅಂತ ಇಂಪಾರ್ಟೆಂಟ್. ಆಂಗ್ಸೈಟಿ ಇದೆಯಾ, ಖುಷಿ ಇದೆಯಾ, ಫಿಯರ್ ಭಯ ಇದೆಯಾ, ಇದೆಯಾ? ಹ್ಯಾಪಿನೆಸ್ ಇದೆಯಾ, ಇಲ್ಲ ಪ್ಯಾನಿಕ್ನೆಸ್ ಇದೆಯಾ ಅಂತ. ಕೆಲವೊಬ್ರಿಗೆ ಈಗ ದುಡ್ಡು ಬಂತು ಅಂದ ತಕ್ಷಣ ಪ್ಯಾನಿಕ್ ಆಗಿಬಿಡ್ತಾರೆ ಹ್ಮ್, ಹ್ಮ್, ಹ್ಮ್. ಅಲ್ವಾ, ಯಾಕಂದ್ರೆ ಎಮೋಷನಲಿ ಸ್ಟೇಬಲ್ಲೇ ಇಲ್ಲ. ದಿಸ್ ಐ ಕಾಲ್ಡ್ ಇಟ್ ಆಸ್ ಮನಿ ಎಮೋಷನ್ ರಿಚುವಲ್. ಈ ರಿಚುವಲ್ ಮಾಡೋದ್ರಿಂದ ನೀವು ದುಡ್ಡನ್ನು ಅಟ್ರಾಕ್ಟ್ ಮಾಡ್ತಿದ್ದೀರಾ ಅಲ್ಲ, ಈ ರಿಚುವಲ್ ಮಾಡೋದ್ರಿಂದ ಯು ಆರ್ ಬ್ಯಾಲೆನ್ಸಿಂಗ್ ಯುವರ್ ಮನಿ ಎಮೋಷನ್. ಹ್ಮ್, ಹ್ಮ್, ಹ್ಮ್. ಒನ್ಸ್ ನೀವು ಆ ಥಾಟ್ ನಿಮ್ಗೆ ಬಂದಾಗ, ನಿಮ್ಮ ಆಂಗ್ಸೈಟಿ ಇದೆಯಾ, ಫಿಯರ್ ಇದೆಯಾ, ಹ್ಯಾಪಿನೆಸ್ ಇದೆಯಾ ಅಂತ ನೋಡಿದಾಗ ಅಲ್ಲಿ ನೀವು ಎಮೋಷನ್ಸನ್ನು ಬ್ಯಾಲೆನ್ಸ್ ಮಾಡ್ಕೋಬೋದು. ಕೆಲವೊಬ್ರು ಕ್ಲಾರಿಟಿನೇ ಇರಲ್ವಲ್ಲ, ದುಡ್ಡಂದ್ರೆ ಏನು ನನ್ನ ಲೈಫಲ್ಲಿ ಅಂತ. ದುಡ್ಡಿದ್ರೆ ಎಲ್ಲ ಆಗುತ್ತೆ, ಎಸ್ ಆಗುತ್ತೆ, ಬಟ್ ಹೆಂಗಾಗುತ್ತೆ, ನಾವು ಮಾಡಿದ್ರೆ ತಾನೇ ಆಗುತ್ತೆ. ಹ್ಮ್, ಹ್ಮ್. ನೀವೇನು ಪ್ಲಾನೇ ಮಾಡದೆ ದುಡ್ಡಿದೆ ಅಂದಾಗ ನೀವು ನೋಡಿದ್ದೀರಾ ಎಷ್ಟೋ ದುಡ್ಡಿರೋರು ದೇ ಹ್ಯಾವ್ ಲಾಸ್ಟ್ ದೇರ್ ಲೈಫ್ ಅಲ್ವಾ. ಬಟ್ ನಿಜ, ನಿಜ. ಇಲ್ಲದೆ ಇರೋರು ದೇ ಆರ್ ಹ್ಯಾಪಿ. ಹೌ? ಬಿಕಾಸ್ ಆಫ್ ಎಮೋಷನ್ಸ್. ದುಡ್ಡಿನ ಜೊತೆ ಇರುವಂಥ ಎಮೋಷನ್ಸ್. ವೆಲ್ದಿ ಮೈಂಡ್ಸೆಟ್ಟು ಯಾವಾಗಲೂ ಕೈಯಲ್ಲಿ ದುಡ್ಡಿದೆ ಅನ್ನೋದ್ರಿಂದ ಕ್ರಿಯೇಟ್ ಆಗಲ್ಲ, ಹೌ ಯು ಆರ್ ಡೈರೆಕ್ಟಿಂಗ್ ದಟ್ ಮನಿ ಅನ್ನೋದ್ರಿಂದ ಕ್ರಿಯೇಟ್ ಆಗೋದು. ವೆಲ್ದಿ ಮೈಂಡ್ಸೆಟ್, ವೆಲ್ದಿ ಹ್ಯಾಪಿ ಆ್ಯಂಡ್ ವೆಲ್ದಿ ಲೈಫ್. ಇದು 4 ಹೌ ಯು ಆರ್ ಡೈರೆಕ್ಟಿಂಗ್ ಯುವರ್ ಮನಿ ಅಂತ. ನೀವು ಮನಿನ ಡೈರೆಕ್ಟೇ ಮಾಡದೆ ಸುಮ್ಮನೆ ಹಾಗೆ ಬಿಟ್ಬಿಟ್ರೆ ಡೆಫಿನೆಟ್ಲಿ ನೀವು ಇರೋದನ್ನು ಕಳ್ಕೊತೀರಾ, ಬಂದಿದ್ದನ್ನು ಉಳಿಸ್ಕೊಳಕ್ಕಾಗಲ್ಲ. ಅಂದ್ರೆ ಈಗ ಉದಾಹರಣೆ, ಕೆಲವರಿಗೆ 1ನೇ ತಾರೀಕು ಬರ್ತಿದ್ದಂಗೆ ಸಂಬಳ ಬರುತ್ತೆ, ಅದು ಸಂಬಳ ಬಂದ ತಕ್ಷಣ ಖುಷಿ. ಹ್ಮ್ 20ನೇ ತಾರೀಕು ಅಷ್ಟೊತ್ತಿಗೆ, 10ನೇ ತಾರೀಕು ಅಷ್ಟೊತ್ತಿಗೆ ಲೋನು EMIಗಳೆಲ್ಲ ಹ್ಮ್. ಕಟ್ಟಬೇಕು ಅಂತ ದುಡ್ಡು ಹೋಗ್ತಿದ್ದಂಗೆ ಒಂದ್ ಸ್ವಲ್ಪ ಭಯ. ಹೌದು. 25ನೇ ತಾರೀಕು ಬರ್ತಿದ್ದಂಗಂತೂ ಮುಗೀತು. ಹ್ಮ್ 5 ದಿನ ಎಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಹ್ಮ್ ಅಕೌಂಟ್ಗಳಲ್ಲಿ. ಹ್ಮ್ ಅವಾಗಂತೂ ಫುಲ್ಲು ರೇಗೋದು, ಕಿರ್ಚೋದು, ಹಾ ಆಂಗ್ಸೈಟಿ ಹಾ ಇದೆಲ್ಲ ಶುರುವಾಗಿರುತ್ತೆ. ಹಾ ಎಸ್. ಸೊ ಅದು ಫಸ್ಟ್ ಸೆಕೆಂಡ್ ನೀವು ಪಾರ್ಟ್ ಆಫ್ ದಿಸ್ ರಿಚುವಲ್. ನೀವೀಗೇನು ಕೇಳಿದ್ರಲ್ಲ ಅದು. ಸೊ ಏನು ಹೇಳ್ತೀವಿ ಅಂದರೆ, ಆ ರಿಚುವಲಲ್ಲಿ ನಾನು ನಿನ್ನನ್ನು ಸ್ಪೆಂಡ್ ಮಾಡ್ತಾ ಇದ್ದೀನಿ. ಓಕೆ. ಇದೇನು ನಾವು ನೈಟು ಅದಕ್ಕೆ ಎಮೋಷನ್ ಫೀಡ್ ಮಾಡಿದ್ವಿ, ನಾನು ನಿನ್ನನ್ನು ಸ್ಪೆಂಡ್ ಮಾಡ್ತಾ ಇದ್ದೀನಿ, ನೀನು ಹೇಗೆ ನನ್ನ ಲೈಫನ್ನು ಬಿಲ್ಡ್ ಮಾಡ್ತೀಯಾ. ಯಾಕಂದರೆ ನಾವು ಒಂದು ಇಂಟೆನ್ಷನ್ ಇಟ್ಕೊಂಡು ಮಲಗಿದಾಗ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬೆಳಗ್ಗೆ ಎದ್ದಾಗ ನಮಗದು ಐಡಿಯಾಸ್ ಕೊಡುತ್ತೆ, ಗೈಡ್ ಮಾಡುತ್ತೆ. ಓಕೆ. ದಟ್ ಈಸ್ ವಾಟ್ ಐ ಸೇ ಆಲ್ವೇಸ್. ನಾನು ಯಾವಾಗಲೂ ಹೇಳ್ತೀನಿ, ಟುಮಾರೋ ಇಸ್ ಡಿಸೈಡೆಡ್ ಬೈ ಟುಡೇಸ್ ನೈಟ್. ನೀವು ಇವತ್ತು ನೈಟ್ ಯಾವ ಮೈಂಡ್ಸೆಟ್ಟಲ್ಲಿ ಮಲಗಿರ್ತೀರಾ, ನಾಳೆ ನಿಮ್ಮ ದಿನ ಅದೇ ರೂಪದಲ್ಲಿರುತ್ತೆ. ನೀವು ದುಡ್ಡಿಗೆ ಅಥವಾ ಎನಿ ಇಂಟೆನ್ಷನ್, ಎನಿ ಬಿಸ್ನೆಸ್, ಈ ದುಡ್ಡು ನಿಮಗೆ ಬಿಸ್ನೆಸ್ ತರ್ತಾ ಇದೆಯಾ, ಹೆಲ್ತ್ ತರ್ತಾ ಇದೆಯಾ, ವೆಲ್ತ್ ತರ್ತಾ ಇದೆಯಾ, ಕ್ಲೈಂಟ್ಸ್ನ ತರ್ತಾ ಇದೆಯಾ, ಅದೇ ಇಂಪಾರ್ಟೆಂಟು. ಸೊ ನೀವು ಹೇಳಿದಾಗೆ ಯಾವಾಗ 25 ಡೇಸು ನಿಮ್ಗೆ ಅದನ್ನು ಮ್ಯಾನೇಜೇ ಮಾಡೋಕ್ಕಾಗ್ತಾ ಇಲ್ಲ ಅಂದಾಗ ಡೆಫಿನೆಟ್ಲಿ ಲೈಫ್ ಎಲ್ಲ ಹಂಗೆ ಆಗುತ್ತೆ. ಜಸ್ಟ್ 25 ಡೇಸ್ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಹೌ ಯು ವಿಲ್ ಹ್ಯಾಂಡಲ್ ಯುವರ್ 50 ಇಯರ್ಸ್ ಅಲ್ವಾ. ನಿಮ್ಗೆ ಎಷ್ಟೇ ಬಂದರೂ ಸಾಕಾಗಲ್ಲ ಆಗ. ನಾನು ಇನ್ನೊಂದು ಸಿಂಪಲ್ ವಿಚಾರ ಹೇಳ್ತೀನಿ. ಒಬ್ಬರಿಗೆ 1ನೇ ತಾರೀಕು ಸಂಬಳ ಬರ್ತಿತ್ತು, ತಿಂಗಳಿಗೆ ಸಾಕಾಗೋಷ್ಟು ದುಡ್ಡಿತ್ತು. ಆ ಸಂಬಳದ ನೀಟಾಗಿ ತಿಂಗಳೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ಯಾವುದೋ ಒಂದು ತಿಂಗಳಲ್ಲಿ ಅವರಿಗೆ ಒಂದು ಸ್ವಲ್ಪ ಹಣದ ಅವಶ್ಯಕತೆ ಬಿತ್ತು. ಒಂದು 20ನೇ ತಾರೀಕು ಹಂಗೆ ಯಾರ ಹತ್ರನೂ ಸಾಲ ತಗೊಂಡ್ರು. ಆ ತಿಂಗಳು ಕಳೀತು ಅಂತ ಇಟ್ಕೊಳ್ಳಿ, ಗೊತ್ತಿಲ್ದೇನೋ ಪ್ಯಾಟರ್ನ್ ಆಗ್ಬಿಡತ್ತೆ. ಹೌದು ಸಾಲ ಹೌದು ಸಾಲ ಸಾಲ ಸಾಲ. ಹೌದು ತುಂಬಾ ಜನ 1ನೇ ತಾರೀಕು ಸಂಬಳ ತನಕ ಕೂಡ ಕಾಯಲ್ಲ, 20ನೇ ತಾರೀಕೆ ಬೇರೆ ಸಾಲಗಳು ಮಾಡ್ಕೊಂಡ್ಬಿಡ್ತಾರೆ. ಹೌದು. ಬಿಕಾಸ್ ಯಾಕಂದ್ರೆ ಅವ್ರಿಗೆ ನೀವು ಹೇಳ್ದಂಗೆ ಆ ಮನಿ ಜೊತೆಗೆ ಮನಿ ಜೊತೆ ಎಮೋಷನ್ ಇರಲ್ಲ, ಕನೆಕ್ಟಿವಿಟಿ ಇರಲ್ಲ. ಓಕೆ. ಸೊ ನಾವು ಮನಿನ ಡೈರೆಕ್ಟ್ ಮಾಡಲ್ಲ. ಮೇಯ್ನ್ ಆಗಿ ವಿ ಡೂ ಟೀಚ್ ಹೌ ಟು ಡೈರೆಕ್ಟ್ ಯುವರ್ ಮನಿ ಆಲ್ಸೋ, ಹೌ ಟು ಹೀಲ್ ಯುವರ್ ಮನಿ ಆಲ್ಸೋ. ಸಾಲ ತಗೊಂಡು ಬಂದಾಗ ದುಡ್ಡನ್ನು ಹೀಲ್ ಮಾಡಬೇಕು. ಯಾಕಂದ್ರೆ ನೀವು ಹೇಳಿದ್ರಲ್ಲ ಪ್ಯಾಟ್ರನ್ ಅಲ್ಲಿಂದನೇ ಆಗೋದು. ಓಕೆ. ಅಲ್ಲಿದೆ ಎನರ್ಜಿ ಕ್ಯಾರಿ ಮಾಡಿರುತ್ತೆ ಸಾಲ ಮನಿ. ನಿಮ್ಮ ಮನೆಗೆ ಸಾಲ ಬಂದಾಗ ಏನಾಗುತ್ತೆ, ಜೀವನ ಸಾಲದಲ್ಲಿ ಹೊಟ್ಟೋಗುತ್ತೆ. ಒಡವೆಗಳು ಅಷ್ಟೇನೆ. ನೀವು ನೋಡಿರ್ತೀರಾ, ಪ್ಲಡ್ಜ್ ಮಾಡಿದ ಮದುವೆನೇ ಪದೇ ಪದೇ ಹೋಗಿ ಪ್ಲಡ್ಜ್ ಮಾಡ್ತಾ ಇರ್ತೀವಿ.
ಅದು ಅವಶ್ಯಕತೆ ಯಾಕೆ ಹಂಗಾಗತ್ತೆ? ಈಗ ಒಡವೆಗಳು ತುಂಬಾ ಜನ ಹೌದು. ಒಡವೆಗಳು ಎತ್ಕೊಂಡೋಗಿ ಇಡು, ತಗೊಂಬ ಹೌದು. ಬಿಡಿಸ್ಕೊಂಬ, ಮತ್ತೆ ಒಡವೆ ಇಡು. ಏನಕ್ಕೆ ಅದು ರೀಸನ್? ಅದ್ರ ಜೊತೆ ನೀವು ನಮ್ಮ ಇಂಡಿಯನ್ ಮೈಂಡ್‌ಸೆಟ್ಟೇ ಅಂತ ಅನ್ಕೊಳ್ಳಿ ಅದನ್ನ. ಒನ್ಸ್ ನೀವು ಒಡವೆ ತಗೊಳಕ್ ಹೋದಾಗ ಮೈಂಡ್ ಏನ್ ಹೇಳುತ್ತೆ? ಕಷ್ಟ ಆ! ಕಾಲಕ್ಕಾಗತ್ತೆ. ಅಲ್ವಾ? ಯಾಕೆ? ಕಾರ್ ಯಾಕೆ ಕಷ್ಟ ಕಾಲಕ್ಕಾಗಲ್ಲ? ಸೈಟ್ ಯಾಕೆ ಕಷ್ಟ ಕಾಲಕ್ಕಾಗಲ್ಲ? ಸೈಟ್ ತಗೊಂಡ್ರೆ ಏನ್ ಹೇಳ್ತೀವಿ? 2 ವರ್ಷ ಬಿಟ್ಟು ಮನೆ ಕಟ್ತೀವಿ ಅಂತ ಹೇಳ್ತೀವಿ. ಕಾರ್ ತಗೊಂಡ್ರೆ ಮನೆಯವ್ರಿಗೆಲ್ಲ ಆಗತ್ತೆ ಅಂತ ಹೇಳ್ತೀವಿ. ಆದ್ರೆ ಒಡವೆ ತಗೊಂಡಾಗ ಮಾತ್ರ ಯಾಕೆ ಕಷ್ಟ ಕಾಲಕ್ಕಾಗತ್ತೆ? ಎಲ್ಲಿಂದ ಕಷ್ಟ ಬಂತು? ಒಡವೆ ಇರೋವರ್ಗೂ ಇಲ್ದೇ ಇರೋವರ್ಗೂ ಕಷ್ಟ ಬಂದಿಲ್ಲ. ಒಡವೆ ಬಂದ್ಮೇಲೆ ಹೆಂಗ್ ಕಷ್ಟ ಬಂತು? ಯಾರು ಇನ್ವೈಟ್ ಮಾಡಿದ್ದು? ನೀವೇ. ಅಲ್ವಾ? ಸಿ ದ ವರ್ಡ್ಸ್ ಯು ಸ್ಪೀಕ್. ಅದೇ ನಮ್ಮ ಲೈಫಲ್ಲಿ ಆಗೋದು. ಅದೇ ಒಡವೆನ ನೀವು ಯಾರೇ ಪ್ಲಡ್ಜ್ ಮಾಡಿದ್ರು, ಇಟ್ಸ್ ಅ ಸಿಂಪಲ್ ಟೆಕ್ನಿಕ್. ಯಾರೇ ಪ್ಲಡ್ಜ್ ಮಾಡಿದ್ರು ಒಡವೆ ಒಂದ್ಸಲ ಮನೆಗೆ ಬಂದ್ಮೇಲೆ ಉಪ್ಪಿಂದ ಅದನ್ನ ಇಳಿ ತೆಗ್ದಾಗ ಅದು ಎನರ್ಜಿ ರಿಲೀಸ್ ಆಗೋಗುತ್ತೆ. ಅಂಡ್ ವಿ ನೀಡ್ ಟು ಸ್ಪೀಕ್ ವಿತ್ ದಟ್. ಆ ಒಡವೆ ಜೊತೆ ಮಾತಾಡಬೇಕು. ನೀನು ನನಗೋಸ್ಕರ ಬಂದಿದ್ಯಾ? ನಿನ್ನನ್ನ ನಾನು ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣ್ತೀನಿ. ಓಕೆ. ನಿನ್ ಜೊತೆ ನಾನಿದ್ದಾಗ ತುಂಬಾ ಖುಷಿಯಾಗಿರ್ತೀನಿ. ಮನೇಲಿರು ದಯವಿಟ್ಟು. ಮನೇಲಿರು, ನನ್ ಜೊತೆ ಇರು ಅಂತ ಹೇಳಿ ಅದಕ್ಕೆ ಅಫರ್ಮೇಷನ್ಸ್ ಹೇಳಿ ಇಟ್ಕೊಂಡಾಗ ಯಾವತ್ತೂ ಮನೆಯಿಂದ ಆಚೆ ಹೋಗಲ್ಲ. ಇದು ನನ್ನ ಕ್ಲೈಂಟ್ಸ್, ಅದು ನಮ್ಮ ರೇಕಿ ಪ್ರಾಕ್ಟೀಸಸ್ ಬಂದಿರ್ತಾರಲ್ಲ, ಅವ್ರು ಎಕ್ಸ್‌ಪೀರಿಯನ್ಸ್ ಮಾಡಿರೋ ಅಂಥದ್ದು. ಅಷ್ಟು ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಯಾಕಂದ್ರೆ ಪದೇ ಪದೇ ಓಕೆ ನೆಕ್ಸ್ಟ್ ಟೈಮ್ ಏನೋ ಪ್ರಾಬ್ಲಮ್ ನೀವು ಹೇಳಿದ್ರಲ್ಲ, ನೆಕ್ಸ್ಟ್ ಮಂತ್ ಇಲ್ಲ ದುಡ್ಡು, ಅದನ್ನೇ ಮತ್ತೆ ಅಡ ಇಡ್ತಾರೆ. ದುಡ್ಡು ಅದೇ ಆಗತ್ತೆ. ಕೆಲವೊಂದ್ ಸಲ 10 ಲಕ್ಷ 15 ಲಕ್ಷ ಸಾಲ ತಗೊಬರ್ತಾರೆ. ಬಂದಿರೋದೇ ಏನೋ ಪರ್ಪಸ್‌ಗೆ, ಅದು ಯೂಸ್ ಆಗೋದೇ ಏನೋ ಪರ್ಪಸ್‌ಗೆ. ಯಾಕೆ ಹಂಗಾಗತ್ತೆ? ಯು ಆರ್ ನಾಟ್ ಡೈರೆಕ್ಟಿಂಗ್ ದಟ್ ಮನಿ. ಅಲ್ಲ, ಈಗ ನೀವು ಅಲ್ಲಿ ಹೇಳಿದ್ರಲ್ಲ ಒಡವೆ ವಿಚಾರ. ಹ್ಮ್. ಈಗ ಬಂಗಾರ, ಹ್ಮ್. ಬಂಗಾರದ ಅಂಗಡಿಗೆ ಹೋಗ್ತಿದ್ದಂಗೆ ಅಥವಾ ನೀವು ಬಂಗಾರ ತಗೊಬೇಕು ಅನ್ಕೊಂತಿದ್ದಂಗೆ ಹ್ಮ್. ಫಸ್ಟು ಮನೆಗಳಲ್ಲಿ ಹೇಳ್ಕೊಳ್ಳೋದು ಅಥವಾ ಹ್ಮ್. ಇಂಡಿಯನ್ ಮೈಂಡ್ ಸೆಟ್ ಹ್ಮ್. ಹೆಂಗೆ ಅಂದ್ರೆ ಹ್ಮ್. ಕಷ್ಟ ಕಾಲಕ್ಕಾಗತ್ತೆ, ಹ್ಮ್. ಏನಕ್ಕೋ ಒಂದಕ್ಕಾಗತ್ತೆ. ಹೌದು. ಅದಕ್ಕೆ ಈಗ ಈಗ ಹೆಣ್ಮಕ್ಳಿಗೆ ಮದುವೆ ಮಾಡಿ ಹ್ಮ್. ಕೊಡ್ಬೇಕಂದ್ರೆ ಹೌದು. ನಿಮ್ಮ ಹುಡುಗಿಗೆ ತಾನೇ ಮೈ ಮೇಲೆ ಒಡವೆ ಅದು ಬೇಕು ಹೌದು. ಇದು ಬೇಕು ಹ್ಮ್. ಹಂಗೆಲ್ಲ ಕೆಲವರು ಮುಂಚೆ ಇವಾಗ ಹ್ಮ್. ಕೇಳ್ತಾರಲ್ಲ ನಂಗೆ ಹ್ಮ್. ಗೊತ್ತಿಲ್ಲ. ಮುಂಚೆ ಎಲ್ಲ ಆ ಥರದ್ದೆಲ್ಲ ಇತ್ತಲ್ಲ. ಹೌದು. ಅವ್ರಿಗೆ ಹೆಂಗೆ ಅಂದ್ರೆ ಎಷ್ಟು ಬಂಗಾರ ಹಾಕಿದ್ರು ಬಿಡಿ ಆ ಮಗುಗ್ ಮುಂದೆ ಕಷ್ಟ ಕಾಲಕ್ಕಾಗತ್ತೆ. ಅದೇನೇ ಈ ಹೇಳ್ತಾ ಇರೋದು. ಕಷ್ಟ ಕಾಲ ಅಂತ ವರ್ಡ್ಸ್ಗಳು ಬಳಸಿರ್ತಾರೆ. ಈಗ ನೀವು ಹೇಳಿದ್ರಿ ಅಡ ಇಟ್ಟಿದ್ರೆ ಬಿಡಿಸ್ಕೊಂಡು ಮನೆಗೆ ತಗೊಂಬನ್ನಿ, ಹ್ಮ್. ಆ ಒಡವೆ ಒಟ್ಟಿಗೆ ಮಾತಾಡಿ, ಹ್ಮ್. ನೀನು ನಮ್ಮನೇಲೇ ಇರಮ್ಮ, ನಾನು ಹ್ಮ್. ಹಾಕೊಬೇಕು, ನಮ್ಮ ಹ್ಮ್. ಜೊತೆಗಿರು. ಹ್ಮ್. ಈ ತರ ಒಂದು ಒಳ್ಳೆ ಮಾತುಗಳು ಅಫರ್ಮೇಷನ್ಸ್ ಅನ್ನ ಅಫರ್ಮೇಷನ್ಸ್ ಆಡಿದಾಗ ಅದು ಹ್ಮ್. ನಿಮ್ಮ ಒಟ್ಟಿಗೆ ಇರುತ್ತೆ ಅಂತ. ಹ್ಮ್. ಈಗ ನೀವು ಒಳ್ಳೆ ಮಾತುಗಳ ಬಗ್ಗೆ ಹೇಳಿದ್ರಿ, ಹ್ಮ್. ಅಫರ್ಮೇಷನ್ಸ್ ಅಂತ. ಹ್ಮ್. ಈಗ ನಾವು ಬರೀ ಒಡವೆಗೆ ಅಂತಲ್ಲ, ಜನರಲ್ ಲೈಫಲ್ಲಿ ಹ್ಮ್. ನಾವು ಯಾವ ಪದಗಳನ್ನ ಬಳಸಬಾರ್ದು? ಹಾ. ಡೆಫಿನೆಟ್ಲಿ. ಎಲ್ರೂ ತುಂಬಾ ಜನ ಹಂಗ್ ಮಾತಾಡು, ಹಿಂಗ್ ಮಾತಾಡು ಅಂತ ಹೇಳ್ಕೊಡ್ತಾ ಇರ್ತಾರೆ. ಏನ್ ಮಾತಾಡ್ಬಾರ್ದು ಅಂತ ಯಾರು ಮಾತಾಡಬಾರ್ದು. ಹೇಳ್ಕೊಡಲ್ಲ. ಅಲ್ವಾ? ಸೊ ಫಸ್ಟ್ ಥಿಂಗ್ ಏನಂದ್ರೆ, ನನ್ ಲೈಫಲ್ಲಿ ಎಲ್ಲಾ ಪ್ರಾಬ್ಲಮ್ಮೆ. ನಾನು ಏನ್ ತು ಮುಟ್ಟಿದ್ರು ಪ್ರಾಬ್ಲಮ್. ಹಾ. ನನ್ ಲೈಫಲ್ಲಿ ಎಲ್ಲಾ ಪ್ರಾಬ್ಲಮ್. ಅವಾಗೇನಾಗುತ್ತೆ ಅಂದ್ರೆ, ಇಲ್ಲಿ 3 ಥರ ವರ್ಕ್ ಆಗುತ್ತೆ. ಒಂದು, ನಿಮ್ಗೆ ಅಲ್ಲಿ 99% ಒಳ್ಳೆ ಕೆಲ್ಸಗಳಾಗಿದ್ರೂನು, ಮೈಂಡು ಅದ್ ಕೇಳ್ಸಿದ ತಕ್ಷಣ, ಓಹ್! ಇದು ನನ್ ಲೈಫಲ್ಲಿ ಸರಿ ಇಲ್ಲ ಅಂತ ನೆಗೆಟಿವಿಟಿನೇ ಹುಡ್ಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವು ಆ ಥಾಟ್ ಕೊಟ್ಟಾಗ. ನಿಮ್ ಮುಂದೆ ಎಷ್ಟೇ ಚೆನ್ನಾಗಿರೋ ಸಿಚ್ಯುಯೇಷನ್ಸ್ ಇದ್ರೂನು, ಏನ್ ಲೈಫಲ್ಲಿ ಕೆಟ್ಟದಾಗ್ತಾ ಇದೆ ಅನ್ನೋದ್ರ ಕಡೆನೇ ಕಾನ್ಸಂಟ್ರೇಟ್ ಮಾಡುತ್ತೆ. ಏನಂತ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದೀವಿ? ಪ್ರಾಬ್ಲಮ್. ಆ ಪ್ರಾಬ್ಲಮ್ ಕೋಣೆ ಬಂದಾಗ ನೋಡಿ, ಪ್ರಾಬ್ಲಮ್. ಪ್ರಾಬ್ಲಮ್ ಬಂದಾಗ ಏನಾಗುತ್ತೆ? ಆಂಕ್ಸೈಟಿ ಜಾಸ್ತಿ ಆಗುತ್ತೆ, ಎದೆ ಟೈಟ್ ಆಗುತ್ತೆ, ಬಾಡಿ ಶಿವರ್ ಆಗುತ್ತೆ, ಬೆವರುತ್ತೆ. ಹೌ ಮಚ್ ದ ಪವರ್ ಹ್ಯಾಸ್. ಒಂದು ವರ್ಡ್‌ಗೆ ಎಷ್ಟು ಪವರ್ ಇದೆ. ಅಲ್ವಾ? ಚೆನ್ನಾಗಿರೋ ಲೈಫನ್ನು ಯಾರು ರೂಯಿನ್ ಮಾಡ್ತವ್ರು? ಸೆಲ್ಫ್ ಟಾಕ್. ನೀವೇ ನಿಮ್ಮ ಮಾತುಗಳು. ನಾವೇ ನಮ್ಮ ಮಾತುಗಳಿಂದ ಅದನ್ನ ಇದ್ ಮಾಡ್ತಾ ಇರ್ತೀವಿ. ರೀಸೆಂಟಾಗಿ ಯಾವುದೋ ಒಂದು ರೀಲು ತುಂಬಾ ವೈರಲ್ ಆಗಿತ್ತು. ನನ್ನ ಲೈಫ್‌ನ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾರಾದ್ರೂ ಹೊಸ ಲೈಫ್ ಕೊಡ್ಸ್ರಪ್ಪ ನಂಗೆ ಅಂತ. ಹೌ ಇಟ್ ಹ್ಯಾಪನ್ಸ್? ಯಾರು ಕೊಡ್ತಾರೆ? ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಆದ್ರಿಂದ ಸ್ಟಾಪ್ ಸ್ಪೀಕಿಂಗ್ ದಟ್. ಚೇಂಜ್ ಯುವರ್ ವರ್ಡ್ಸ್. ಆಯ್ತು, ಪ್ರಾಬ್ಲಮ್ ಆಗ್ತಾ ಇದೆಯಾ? ಓಕೆ. ಇಲ್ಲಿಂದ ನಾನು ಯಾವ ಕಡೆ ನನ್ನ ಲೈಫನ್ನ ನಡೆಸಬೇಕು? ಯಾವ ಪ್ರಾಬ್ಲಮಿಂದ ಆಚೆ ಬರಬೇಕು? ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಲೈಫಲ್ಲಿ? ಎಲ್ಲಾನು ಆಗ್ತಾ ಇಲ್ಲ. ಯಾವುದೋ ಒಂದಾಗಿದ್ರೆ ಅದನ್ನ ಎಲ್ಲದಕ್ಕೂ ಕನೆಕ್ಟ್ ಮಾಡ್ಕೊಳ್ಳೋದು. ಒಂದೇ ಆಗಿರುತ್ತಲ್ವಾ ಪ್ರಾಬ್ಲಮ್? ಎಲ್ಲಾನು ಆಗಿರಲ್ಲ. ಬಟ್ ಅದೇ ಪ್ರಾಬ್ಲಮನ್ನ ಹೆಲ್ತ್ ಇಶ್ಯೂಸ್‌ಗೂ ಕನೆಕ್ಟ್ ಮಾಡ್ಕೊಳ್ಳೋದು, ಫ್ಯಾಮಿಲಿಗೂ ಕನೆಕ್ಟ್ ಮಾಡ್ಕೊಳ್ಳೋದು, ಜಾಬ್‌ಗೂ ಕನೆಕ್ಟ್ ಮಾಡ್ಕೊಳ್ಳೋದು. ಯಾಕೆ ಕನೆಕ್ಟ್ ಮಾಡ್ಕೋಬೇಕು? ಅಲ್ಲ, ಎಲ್ಲಾಗಿದೆ ಅಲ್ಲಿಂದ ಮಾತ್ರ ಆಚೆ ಬರಬೇಕು. ಈ ಕೆಲವೊಂದ್ಸರಿ ಕೋಪದಲ್ಲೂ ಅಷ್ಟೇ ಹ್ಮ್. ಹೆಣ್ಮಕ್ಳು ಅಂತಲ್ಲ, ಮನೆಗಳಲ್ಲೇ ಆಗ್ಲಿ, ಹ್ಮ್. ತಂದೆ ತಾಯಿಗಳು, ಚಿಕ್ಕ ಮಕ್ಕಳು, ಸಣ್ಣ ವಿಚಾರಕ್ಕೂ ಈಗ ಕೆಲವು ಹೆಣ್ಮಕ್ಳು
ಈಗ ಕಷ್ಟ ಅಂದಾಗ ಬಂದ್ಬಿಡ್ಲಿ ಬಿಡು, ನಂಗೇನೋ ಬಂದು ಹೋಗ್ಬಿಡ್ಲಿ ಬಿಡು ಅಂತ ಅನ್ನೋದು. ಈಗ ಗಂಡ್ಮಕ್ಳು ಹೌದು ನನಗೆ ಯಾಕಿದು, ನನ್ನ ಹಣೆ ಬರಹ ಯಾಕೆ ಹೌದು ಹಿಂಗೆ ಅನ್ನೋದು. ಹೌದು ಅದೇನೆ. ಸೊ ಅದೇ ವರ್ಡ್ಸ್ ಹೇಳೋದು. ಅದೊಂದು ಮಾತಾಡ್ತಾರೆ. ಇನ್ನೊಂದೇನಂತಾರೆ, ದುಡ್ಡೇ ನಿಲ್ಲಲ್ಲ ಕೈಯಲ್ಲಿ. ಎಷ್ಟು ಬಂದ್ರು ದುಡ್ಡೇ ನಿಲ್ಲಲ್ಲ. ದೇ ಡೂ ಸಾಕೆ ಹ್ಯಾವ್ ದಟ್. ಆಗಲ್ಲ. ಹಾ, ಆ ಎನರ್ಜಿ ಇದೆ, ಅದನ್ನ ಉಳಿಸ್ಕೊಳ್ಳೋ ಎನರ್ಜಿ ಇದೆ, ಅದು ಮೈಂಡ್ ಸೆಟ್ಟು ಇದೆ. ಆದ್ರೆ ಯಾವಾಗ್ಲೂ ದುಡ್ಡೇ ಇರಲ್ಲ ಕಣೋ ಕೈಯಲ್ಲಿ. ದುಡ್ಡೇ ನಿಲ್ಲಲ್ಲ ಕೈಯಲ್ಲಿ. ಎಷ್ಟು ಬಂದ್ರೂ ನಿಲ್ಲಲ್ಲ ಅಂದಾಗೆಲ್ಲ ಏನಾಗತ್ತೆ, ಅದಿದ್ರೂ ನಿಮಗ್ ಕಾಣಿಸಲ್ಲ, ಅದಿದ್ರೂ ಫೋಕಸ್ ಮಾಡಕ್ಕಾಗಲ್ಲ, ಅದಿದ್ರೂ ಅದನ್ನ ಬೆಳೆಸಕ್ ಗೊತ್ತಾಗಲ್ಲ. ದುಡ್ಡು ನಿಲ್ಲಲ್ಲ ಅಂತಂದ್ರೆ ಡೆಫಿನೆಟ್ಲಿ ನಿಲ್ಲಲ್ಲ. ನೀವು ಯೂಸ್ ಮಾಡ್ಕೊಂಡ್ರೆ ತಾನೇ ನಿಲ್ಲೋದು. ಅದಿರೋದೇ ನಿಮ್ಗೆ ಅರಿವಾಗ್ತಾ ಇಲ್ಲ. ನನ್ನಲ್ಲಿ ಇದೆ, ನನ್ನಲ್ಲಿ ಆ ಪೊಟೆನ್ಷಿಯಲ್ ಇದೆ, ನನ್ನ ಹತ್ರ ಕೆಲವೊಂದು ಸ್ಟಾಕ್ಸ್ ಇದೆ, ನನ್ನಲ್ಲಿ ಕೆಲವೊಂದು ಫಂಡ್ಸ್ ಇದೆ, ನಾನು ಇದನ್ನ ಯೂಸ್ ಮಾಡ್ಕೋಬೇಕು ಅನ್ನೋದೇ ಮೈಂಡಿಗೆ ಬರಲ್ಲ. ಯಾಕೆ? ದುಡ್ಡಿಲ್ಲ. ಮೈಂಡಲ್ಲಿ ಯಾವಾಗ್ಲೂ ದುಡ್ಡಿಲ್ಲ ಅಂತಾನೆ ಬರುತ್ತೆ. ಕೈಯಲ್ಲಿ ಎಷ್ಟೇ ದುಡ್ಡಿದ್ರು ಅದನ್ನ ರೂಟ್ ಮಾಡಕ್ ಗೊತ್ತಿಲ್ದಿದ್ದಾಗ ಡೆಫಿನೆಟ್ಲಿ ಪ್ರಾಬ್ಲಮ್ ಆಗೇ ಆಗುತ್ತೆ. ಅಂಡ್ ಒನ್ಸ್ ಯಾವಾಗ ಇಲ್ಲ ಅಂತ ಹೇಳ್ತಾ ಇರ್ತಾರಲ್ಲ ಲೈಫಲ್ಲಿ, ಡೆಫಿನೆಟ್ಲಿ ಏನಿದ್ರು ಅವ್ರ ಕಣ್ಣಿಗೆ ಕಾಣಲ್ಲ. ಯಾಕಂದ್ರೆ ಫೋಕಸ್ಸೇ ಹೋಗಲ್ವಲ್ಲ. ಫೋಕಸ್ನೇ ತೆಗೆದ್ಬಿಟ್ಟಿರ್ತೀವಲ್ಲ. ನಮ್ಮ ಆಜ್ಞಾಚಕ್ರ ಅದ್ರ ಕಡೆ ಗಮನನೇ ಕೊಡಲ್ವಲ್ಲ. ಸರಿ. ಸೊ ಮೇಯ್ನ್ ಆಗಿ ಫೋಕಸ್ ಇಸ್ ಇಂಪಾರ್ಟೆಂಟ್. ಇಲ್ಲ ಅನ್ನೋದನ್ನ ಬಿಟ್ಟು ಎಲ್ಲಿದೆ ಅಂತ ಹುಡುಕಿದ್ರೆ, ಹೇಳ್ತಾರಲ್ಲ, ಎವ್ರಿ ಲಾಕ್ ಹ್ಯಾಸ್ ಅ ಕೀ ಅಲ್ವಾ? ಯಾವುದು ಕೀ ಇಲ್ದೆ ಲಾಕೇ ಮಾಡಲ್ಲ. ನಾವೇ ಅದನ್ನೆಲ್ಲೋ ಇಟ್ಬಿಟ್ಟು ಮರ್ತ್ಬಿಟ್ಟಿರ್ತೀವಿ ಅಷ್ಟೇನೆ. ಇದು ಹೆಂಗಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ನಿಮಗೆ ನೆಗಡಿ ಆಯ್ತು ಅಂದ್ರೆ ನೆಗಡಿ, ಸೀನು, ಜ್ವರನ ಅಟ್ರಾಕ್ಟ್ ಮಾಡ್ತೀರಾ. ಹೌದು. ಒಂದರಿಂದ ಒಂದ್ರಿಂದ ಹೊಟ್ಟೆ ಅಪ್ಸೆಟ್ ಆಗತ್ತೆ. ಹೌದು ಸೊ ಆತರ ನೀವ್ ಹೌದು ಹೇಳ್ದಂಗೆ ಮಾತುಗಳು ಅದೇನೆ. ಪ್ರಾಬ್ಲಮ್ ಅಂದ ತಕ್ಷಣ ಎಲ್ಲಾನು ಬರುತ್ತೆ. ಇಲ್ಲ ಅಂದ ತಕ್ಷಣ ಎಲ್ಲಾನು ನಮ್ಗೆ ಇರೋದನ್ನು ಕಳ್ಕೊತಾ ಹೋಗ್ತೀವಿ. ಗೊತ್ತಿಲ್ಲದಂಗ್ ಕಾಯಿಲೆಗಳಿಗೂ ಕೂಡ ಇದೆ ಮೂಲ ಕಾರಣ ಅಲ್ವಾ? ನೀವ್ ಡೆಫಿನೆಟ್ಲಿ. ಅನ್ಕೊಳ್ಳೋ ಮಾತುಗಳು ಕೂಡ ನೀವು ಅಫ್ಕೋರ್ಸ್ ನೆಗೆಟಿವ್ ಅಫರ್ಮೇಶನ್ಸ್ ಕೆಟ್ಟದಾಗ ಬೈಕೊಂಡಾಗ ಇದು ಇಂಡೈರೆಕ್ಟ್ ಆಗಿ ನಿಮಗೆ ಈ ತರ ಹೆಲ್ತ್ ಮೇಲೆ ರಿಸಲ್ಟ್ ಕೊಡುತ್ತೆ. ತುಂಬಾ ಕೊಡುತ್ತೆ. ಈಗ ನೀವು ಇನ್ನೂ ಒಂದು ಗಮನಿಸಿದ್ರೆ, ಈಗ ಕೆಲವರು ಕಾಯಿಲೆಗಳಿಗೆ ಅಂತ ಹೆಲ್ತ್ ಆರೋಗ್ಯದ ವಿಚಾರವಾಗಿ ಮಾತ್ರೆಗಳು ತಗೋತಿರ್ತಾರೆ. ಮಾತ್ರೆಗಳು ಅದು ಆಯುರ್ವೇದಿಕ್, ಹೋಮಿಯೋಪತಿನೋ, ಹೌದು ಯಾವ ಇಂಗ್ಲಿಷ್ ಮೆಡಿಸನ್ ಯಾವ್ದಾದ್ರೂ ಸರಿ, ಈ ತರದ್ದು ತಗೋತಿರ್ತಾರೆ. ಕೆಲವರು ಮಾತ್ರೆಗಳು ತಗೊಳಲ್ಲ. ಎಷ್ಟೋ ಜನಕ್ಕೆ ಒಂದು ಬಿ ಪಿ ಇರಲ್ಲ, ಒಂದು ಶುಗರ್ ಇರಲ್ಲ, ಅಥವಾ ಇದ್ರೂ ಅದ್ರ ಪಾಡಿಗೆ ಅದೆಲ್ಲೋ ಇರುತ್ತೆ, ಅವ್ರು ಆರಾಮಾಗಿರ್ತಾರೆ. ಇನ್ ಕೆಲವರು ಈಗ ರೆಗ್ಯುಲರ್ ಆಗಿ ಒಂದು ಬಿ ಪಿಗೋ, ಶುಗರ್ಗೋ, ಒಂದು ಕಾಲ್ ನೋಗೋ ಏನಕ್ಕೋ ಮಾತ್ರೆಗಳು ತಗೋತಾನೆ ಇರ್ತಾರೆ ಅಂತ ಇಟ್ಕೊಳ್ಳಿ. ಅಂದ್ರೆ ಡೈಲಿ ಬೇಸಿಸ್ ಹೌದು ಹೌದು ರುಟೀನ್ ಇದ್ದೇ ಇರುತ್ತೆ ಅವ್ರು. ರುಟೀನ್ ತಗೊಂತಿದ್ರು ಕೂಡ ಅವ್ರಿಗೆ ವಾಸನೆ ಆಗಲ್ಲ. ಅದು ತುಂಬಾ ಸ್ಲೋ ಆಗ್ತಿರುತ್ತೆ. ಈಗ ಕೆಲವರು ಥೈರಾಯ್ಡ್ಗೆ ಅಂತ ದಿನಾ ಮಾತ್ರೆ ತಿಂತಿರ್ತಾರೆ. ಹೌದು. ಅದ್ರ ಅರ್ಥ ಏನು, ಕಂಟ್ರೋಲಿಗೆ ಬರ್ಬೇಕಲ್ಲ. ನಿಮಗೆ ಮಾತ್ರೆಗಳ ಕೆಲಸ ಮಾಡಲ್ಲ. ಈ ಹೀಲಿಂಗ್ ಪ್ರೋಸೆಸ್ ಅಂತ ಏನ್ ಕರಿತೀವಲ್ಲ, ಅಂದ್ರೆ ಒಂದು ಕಾಯಿಲೆಗೆ ಹೌದು, ವಾಸಿ ಹೌದು. ಮಾಡ್ಕೊಳ್ಳೋಕೆ ಈ ಹೀಲಿಂಗ್ ಗುಣ ಪ್ರೋಸೆಸ್ ಆಗೋ time ಅದು. ಗುಣ ಆಗೋದು ಕೆಲವ್ರಿಗೆ ಯಾಕೆ ತುಂಬಾ ಸ್ಲೋ ಆಗತ್ತೆ ಅದು? ಓಕೆ, ಸೊ ಇಲ್ಲಿ ನಮ್ಮ ನಿಮಗೆ ಅರ್ಥ ಆಯ್ತಲ್ಲ ನನ್ ಪ್ರಶ್ನೆ? ಅರ್ಥ ಆಯ್ತು. ದ ಪರ್ಸನ್ ಏನಂದ್ರೆ, ಒಬ್ಬ ವ್ಯಕ್ತಿ ಈಸ್ ಅ ಬಿಗ್ ಬಿಸ್ನೆಸ್ ಮ್ಯಾನ್, ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅಂದ್ರೆ ಬಿಗ್ ಬಿಸ್ನೆಸ್ ಮ್ಯಾನ್ ಅಂದ್ರೆ ಲಂಚ್ ಒಂದ್ ಕಡೆ, ಡಿನ್ನರ್ ಒಂದ್ ಕಡೆ ಅನ್ನೋ ತರ ಇರುತ್ತೆ. ಓಕೆ, ಅಂತ ವ್ಯಕ್ತಿಗೆ ಸಡನ್ ಆಗಿ ಏನಾಗುತ್ತೆ, ಬಾಡಿ ಫುಲ್ಲು ಜಾಮ್ ಆಗೋಗುತ್ತೆ. ಕೂಡ ಮೂನೇ ಮಾಡೋಕ್ಕಾಗಲ್ಲ. ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹಾಸ್ಪಿಟ್ಲಿಗೆ ಹೋದ ತಕ್ಷಣನೂ ನೀವು ಹೇಳಿದ್ರಲ್ಲ, ಮೆಡಿಸನ್ಸ್ ಮೇನ್ ಫಸ್ಟ್ ಕೊಡೋದೇ ಅದು. ಮೆಡಿಸನ್ಸ್ ಎಲ್ಲ ಕೊಡ್ತಾರೆ. ಸೊ ಅಲ್ಲಿ ಒಂದು ವೀಕ್ ಅಲ್ಲಿ ಆ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಇದ್ದಾಗ ಆ ಮೈಂಡ್ ಒಂದು ಐಡಿಯಾ ಬರುತ್ತೆ ಅವ್ರಿಗೆ. ನನಗೆ ಈ ಪ್ರಾಬ್ಲಮ್ ಬಂದಿದ್ದೇಂದ್ರಿಂದ, ಸ್ಟ್ರೆಸ್ಸಿಂದ, ಆಂಗ್ಸೈಟಿ, ಸ್ಟ್ರೆಸ್ಸು, ಆ ಮೈಂಡ್ಸೆಟ್ಟಿಂದ ಬಂತು. ಆ ಮೈಂಡ್ಸೆಟ್ಟಿಂದ ನನಗೆ ನೆಗೆಟಿವಿಟಿ ಬರ್ತಿದೆ, ನನ್ನ ಬಾಡಿ ಹಾಳಾಗ್ತಿದೆ ಅಂದರೆ, ನನ್ನ ಥಾಟ್ ಫೋಕಸ್ಸಿಂದ ಡೆಫಿನೆಟ್ಲಿ ಐ ಕ್ಯಾನ್ ಹೀಲ್ ಮೈ ಸೆಲ್ಫ್. ಯೋಚನೆ ಮಾಡುವಂಥ ವಿಧಾನ, ನನ್ನ ಎಮೋಷನ್ಸು, ನನ್ನ ಐಡಿಯಾಸು ಏನಿದೆ ಅದನ್ನು ನಾನು ಶಿಫ್ಟ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಾನು ಗುಣ ಆಗ್ಬೋದು ಅಂತ ಹೇಳಿ ಇಮಿಡಿಯೇಟಾಗಿ ಅವರು ಕೇಳ್ಕೊಂಡು ಬಿಟ್ಟರು. ಹಾಸ್ಪಿಟಲ್ ಬಿಟ್ಟು ಮನೆಗೆ ಹೋದ್ರು. ಹಿ ಸ್ಟಾರ್ಟೆಡ್ ವಾಚಿಂಗ್ ದ ಕಾಮಿಡಿ ಶೋಸ್. ಓಕೆ, ಕಾಮಿಡಿ ಫಸ್ಟ್ ಅವ್ರು ಸ್ಟೆಪ್ ತಗೊಂಡಿದ್ದು. ಕಾಮಿಡಿ ಶೋ ನೋಡ್ಬಿಟ್ಟು 1 ಅವರ್ 2 ಅವರ್ ಕಂಪ್ಲೀಟ್ ನೋಡಿ ಹೊಟ್ಟೆ ಉಣ್ಣಾಗೋಂಗೆ ನಗ್ದ್ಮೇಲೆ ಪೇನ್ ಕಿಲ್ಲರ್ ಇಲ್ಲದೆ ಒಂದಿನ ಮಲಗಿದಾರೆ ಅವರು. ಪೇನ್ ಕಿಲ್ಲರ್ ತಗೊಂಡ್ರೆ ತಾನೇ ಮಲಗ್ಕೋತಾರೆ ಕೆಲವೊಬ್ಬರಿಗೆ. ಅಷ್ಟೊಂದೆಲ್ಲ ಆದಾಗ 1 ವೀಕ್ ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂದರೆ ವಾಸ್ ಇಸ್ ಕಂಡೀಷನ್. ಪೇನ್ ಕಿಲ್ಲರ್ ಇಲ್ಲದೇನೆ ಒಂದಿನ ಫುಲ್ ಆರಾಮಾಗಿ ನಿದ್ದೆ ಮಾಡಿದ್ದಾರೆ. ಸೊ ಅಲ್ಲಿ ಅವ್ರಿಗೆ ಐಡಿಯಾ ಬಂತು. ಓಕೆ, ಸೊ ನಮಗೆ ಎಮೋಷನ್ಸು, ಹ್ಯಾಪಿನೆಸ್ಸು ಮತ್ತು ನಮ್ಮ ಎನರ್ಜಿ ನಮ್ಮನ್ನು ಬಿಲ್ಡ್ ಮಾಡ್ತಾ ಇದೆ ಅಂದಾಗ ಡೆಫಿನೆಟ್ಲಿ ಅದು ಡೆಸ್ಟ್ರಾಯ್ ಮಾಡುತ್ತೆ ಅಂತ. ಸೊ ಮೆಡಿಸನ್ಸೇ ಎಲ್ಲಾನು ಅಲ್ಲ. ನಾವು ನಮ್ಮ ರೇಖಿ ಕ್ಲಾಸಲ್ಲೂ ಹೇಳ್ಕೊಡ್ತೀವಿ, ಸಡನ್ನಾಗಿ ಬಿಡಬೇಡಿ, ಹೀಲ್ ಯುವರ್ ಸೆಲ್ಫ್. ಡೆಫಿನೆಟ್ಲಿ ನೀವು
ಡೋಸೇಜನ್ನು ಕಡಿಮೆ ಮಾಡ್ತಾ ಬರ್ಬೋದು. ಆಗಿದೆ ಅದು ನೀವು ಹೇಳ್ದಂಗೆ ಥೈರಾಯ್ಡ್ ಪ್ರಾಬ್ಲಮ್ 1.5 ಇಯರಲ್ಲಿ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದಾರೆ ಹ್ಮ್, ಥೈರಾಯ್ಡ್ ಹ್ಮ್, ಮೆಡಿಸನ್ಸನ್ನು. ಹ್ಮ್, ಆ್ಯಂಡ್ ಬಿ ಪಿ ಶುಗರ್ ಡೋಸೇಜಸ್ಸು ಕೆಲವೊಬ್ರು ಪಾಪ ಡೋಸೇಜ್ 40-80 mg ವರೆಗೂ ಕೊಡ್ತಾರೆ ಬಿ ಪಿಗೆ. ಓಕೆ, ಡೋಸೇಜ್ ಬಿ ಪಿಗೆ ಟ್ಯಾಬ್ಲೆಟ್ಸು ತುಂಬ 20-25 mg ವರೆಗೂ ಬಂದ್ಬಿಟ್ಟಿದ್ದಾರೆ ಹೀಲಿಂಗ್ ಮಾಡ್ಕೊಳ್ಳೋದ್ರಿಂದ. ಮೇಯ್ನಾಗಿ ಏನಂದರೆ ನಮ್ಮ ಒಳಗಡೆ ಆ ಎನರ್ಜಿನ ನಾವು ಆಚೆ ತೆಗಿತಾ ಇಲ್ಲ. ಬ್ಯುಸಿ ಶೆಡ್ಯೂಲ್, ಬ್ಯುಸಿ ಲೈಫ್, ಫ್ಯಾಮಿಲಿಗೆ ಟೈಮ್ ಕೊಡ್ತಾ ಇಲ್ಲ, ಫ್ರೆಂಡ್ಸ್ಗೆ ಟೈಮ್ ಕೊಡ್ತಾ ಇಲ್ಲ, ಯಾವಾಗಲೋ ಒಂದು ಥಾಟ್ ಅಥವಾ ನಮಗೆ ಸೆಲ್ಫ್ ಟೈಮು, ನಿದ್ದೆ ಮಾಡಲ್ಲ, ಓಕೆ, ಸರಿಯಾದ ಟೈಮ್ಗೆ ಊಟ ಮಾಡಲ್ಲ, ಯಾಕೆ? ಬ್ಯುಸಿ. ಇಷ್ಟೆಲ್ಲ ಕೆಲಸ ಮಾಡಿ ಏನು ಪ್ರಯೋಜನ ಮತ್ತೆ? ವೆನ್ ಯು ಆರ್ ನಾಟ್ ಹ್ಯಾಪಿ ವಿತ್ ಯುವರ್ ಲೈಫ್, ವೆನ್ ಯು ಆರ್ ನಾಟ್ ಹ್ಯಾಪಿ ವಿತ್ ಯುವರ್ ಹೆಲ್ತ್, ನೀವು ಹಗಲು ರಾತ್ರಿ ದುಡಿಯೋದ್ರಿಂದ ಏನು ಸಿಗ್ತಾ ಇದೆ? ನೀವು ಅದನ್ನ ಅನುಭವಿಸ್ಬೇಕು ಅಂದರೆ ನೀವು ಚೆನ್ನಾಗಿರ್ಬೇಕಲ್ಲ. ಹೆಲ್ತ್ ಮೇಲೆ ಫೋಕಸ್ ಹೆಲ್ತ್ ಮೇಲೆ ಫೋಕಸ್ ಮಾಡಬೇಕು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಎಷ್ಟೋ ಜನ ಪಾಪ ಒಂದು ವಾರ ಆದರೂ ಮಕ್ಕಳ ಮುಖ ನೋಡೋಕ್ಕಾಗಲ್ಲ ಅಲ್ವಾ? ಸೊ ಫ್ರೀ ಸಿಗುತ್ತೆ, ಆ ಸಿಕ್ಕಿರೋ ಟೈಮನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಮೇಯ್ನ್ ಆಗಿ ನಮ್ಮ ಇನ್ನರ್ ಎಮೋಷನ್ಸ್, ಮತ್ತೆ ಅಲ್ಲಿ ಸಿಕ್ತಾಗ ನೀವು ಬಿಸ್ನೆಸ್ ಕಾಲ್ಗಳು ಅಂತ ಅದು ಇಂಪಾರ್ಟೆಂಟ್. ಅಲ್ಲಿದ್ದಾಗ ಮತ್ತೆ ಮಕ್ಕಳ ಜೊತೆ ಒಂದು ವಾರ ಆಗಿ 15 ದಿನ ಆದಮೇಲೆ ಜಾಯ್ನ್ ಆಗ್ತಿದ್ದೀರಾ ಅಂದರೆ ಅಲ್ಲಿ ಸ್ವಲ್ಪ ಶೆಡ್ಯೂಲನ್ನು ಚೇಂಜ್ ಮಾಡಬೇಕು. ನಿಮ್ಮ ಎನರ್ಜಿ ಇಂಪಾರ್ಟೆಂಟು, ನೀವು ಯಾರ ಜೊತೆ ಇದ್ದೀರಾ ಅನ್ನೋದು ಇಂಪಾರ್ಟೆಂಟು. ಆ ಎನರ್ಜಿನೂ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಅಲ್ವಾ? 15 ದಿನ ಊರಿಂದ ಬಂದರು ಅಂದಾಗ ಅವತ್ತು ಜಗಳ ತೆಗೆದ್ರೆ ಅಲ್ವಾ ಮನೆಯಲ್ಲಿ? ಸೊ ಏನು ಪ್ರಯೋಜನ? ಅವ್ರು ಅಷ್ಟೆಲ್ಲ ಮಾಡಿ ಬಂದು ಇಲ್ಲಿ ಜಗಳ ಮಾಡೋದಾದ್ರೆ ಮತ್ತೆ ಹಂಗೆ ಮತ್ತೊಂದು ಫ್ಲೈಟ್ಗೆ ಹಂಗೆ ಹೊಟ್ಟೋಗ್ಬಿಡ್ತಾರೆ ಅಲ್ವಾ? ಅದರಿಂದ ಸೊ ಆ ಎನರ್ಜಿ, ಸೊ ಇಟ್ಸ್ ನಾಟ್ ಲೈಕ್ ಕಾಮಿಡಿ ಶೋ ಅಂತ ಹೇಳಿ ನಾನು ಹೇಳ್ತಾ ಇರೋದು. ನೀವು ನಗ್ದಾಗ ಸ್ಮೈಲ್ ಇಸ್ ಎ ಮೆಡಿಸಿನ್. ಆ್ಯಕ್ಚುಲ್ ಆಗಿ ಈ ಪಾರ್ಕ್ಗಳಲ್ಲಿ ನಾಟಕೀಯವಾಗಿ ನಗ್ತಾರಲ್ಲ, ಅದು ನಿಮ್ಗೇನು ಎನರ್ಜಿ ಕೊಡಲ್ಲ. ಮನ್ಸಾರೆ ನಗಬೇಕು, ಖುಷಿಯಿಂದ ನಗಬೇಕು, ಪ್ರೀತಿಯಿಂದ ನಗಬೇಕು, ನಿಮ್ಮ ಪ್ರೀತಿ ಪಾತ್ರರ ಜೊತೆ ಇರಬೇಕು. ಇಂಪಾರ್ಟೆಂಟಾಗಿ ಎನರ್ಜಿ ಎಕ್ಸ್ಚೇಂಜ್ ಆಗಬೇಕು. ಪರ್ಸ್ನಲ್ ಎನರ್ಜಿ, ಫ್ಯಾಮಿಲಿ ಎನರ್ಜಿ, ಹೆಲ್ತ್, ಮತ್ತು ನಿಮ್ಮ ವಿಷನ್ಸು ಕೂತ್ಕೊಂಡು ಮಾತಾಡಬೇಕು ಮನೆಯಲ್ಲಿ. ನನ್ನ ಲೈಫ್ ಏನು, ನಾನು ನಿಮ್ಮ ಜೊತೆ ಏನು, ಮುಂದಕ್ಕೆ ಏನಿದೆ ನಮ್ಮ ಲೈಫಲ್ಲಿ. ಕೆಲವೊಬ್ರು ಮನೆಗಳಲ್ಲಿ ಹೆಣ್ಮಕ್ಳಿಗೆ ಅದನ್ನು ಅವಕಾಶನೇ ಕೊಡಲ್ಲ. ಏನು ಮಾಡ್ತಿದ್ದೀರಾ ಲೈಫಲ್ಲಿ, ನೀವೆಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ, ನೀವೇನು ಬಿಸ್ನೆಸ್ ಮಾಡ್ತಿದ್ದೀರಾ ಗೊತ್ತೇ ಇರಲ್ಲ ಕೆಲವೊಬ್ಬರಿಗೆ. ಏನು ಮಾಡ್ತಿದ್ದಾರೆ ಕೊಡಲ್ಲ. ನೀನು ಆಚೆ ಹೋಗು, ನೀನು ಅಡುಗೆ ಮನೆಗೆ ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅದೇ ಮಕ್ಕಳು ಮಾಡ್ತಾರೆ. ಮತ್ತೆ ಅದೇ ಗಂಡು ಮಕ್ಕಳಾದ್ರೆ ಏನು ಮಾಡ್ತಾರೆ ಹೇಳಿ? ಅದೇ ರೂಟೀನ್ ಫಾಲೋ ಮಾಡ್ತಾರೆ. ಅವ್ರ ಅಮ್ಮ ಏನಾದರೂ ಕೇಳಕ್ಕೆ ಬಂದಾಗ ನಿಂಗೇನು ಗೊತ್ತು, ನೀನು ಹೋಗೊಳಗಡೆ. ಅದು ಮತ್ತೆ ವೈಫ್ಗೂ ಎಫೆಕ್ಟ್ ಆಗುತ್ತೆ. ಈ ಗಂಡ ಹೆಂಡ್ತಿನ ಹೆಂಗ್ ಟ್ರೀಟ್ ಮಾಡಿರ್ತಾರೆ ಅದನ್ನ ಮಗು ನೋಡಿರುತ್ತೆ. ಅವರು ಅವ್ರ ವೈಫನ್ನು ಹಂಗೆ ಟ್ರೀಟ್ ಮಾಡ್ತಾರೆ. ನನ್ನಲ್ಲಿ ಬರೋ ತುಂಬ ಕ್ಲೈಂಟ್ಸ್ ಅದನ್ನೇ ಹೇಳ್ತಾರೆ. ಅವ್ರ ಅಪ್ಪನೋ ಅವ್ರ ಅಮ್ಮಂಗೆ ಮರ್ಯಾದೆ ಕೊಡ್ತಿರ್ಲಿಲ್ಲ, ನನ್ನ ಗಂಡನೂ ನನಗೆ ಮರ್ಯಾದೆ ಕೊಡಲ್ಲ. ಅದು ಪ್ಯಾಟ್ರನ್ ಅಮ್ಮ, ನಾವೇನೂ ಮಾಡೋಕ್ಕಾಗಲ್ಲ. ನೀವು ಆ ಮೈಂಡ್ ಸೆಟನ್ನು ಡೆಫಿನೆಟ್ಲಿ ಚೇಂಜ್ ಮಾಡೋಕ್ಕಾಗಲ್ಲ. ಯಾಕಂದರೆ 20 years 25 years ಆ ಮೈಂಡ್ ಸೆಟನ್ನು ನಾವು ಚೇಂಜ್ ಮಾಡೋಕ್ಕೆ ನಿಮ್ಮ ಜೀವನನೇ ಕೊಡಬೇಕು. ಮತ್ತೆ ಅವ್ರ ದಿನ ನೋಡಿ ಬೆಳೆದಿರೋದು. ಸೊ ಅದನ್ನೇ ಹೇಳೋದು, ಮಕ್ಕಳು ಹೇಳ್ಕೊಟ್ರೆ ಕಲಿಯಲ್ಲ, ನೋಡಿ ಕಲಿತಾರೆ ಅಂತ ಹೇಳ್ಬಿಟ್ಟು. ಸೊ ನೀವು ಆ ಪ್ಯಾಟ್ರನ್ನ ಚೇಂಜ್ ಮಾಡೋದು ಬಿಟ್ಬಿಡಿ. ನೀವು ಏನು ಮಾಡಬೇಕು ಅಂತಿದ್ರೆ ಅದನ್ನು ಫಾಲೋ ಮಾಡಿ. ನಿಮ್ಮ ಕೈಯಲ್ಲಿ ಆಗುತ್ತಾ, ನಿಮ್ಗೆ ಎಷ್ಟು ಸಾಧ್ಯ, ನಿಮ್ಮ ಧರ್ಮ, ನಿಮ್ಮ ಕರ್ಮ ನೀವು ಮಾಡಿ ಅಲ್ವಾ? ಸೊ ಅದರಿಂದ ಹೋದರೆ ನೀವು ನಿಮ್ಮ ಎನರ್ಜಿ ಲಾಸ್ ಮಾಡ್ಕೋತೀರಾ ಅಂತ ಹೇಳಿಬಿಟ್ಟು. ಸೊ ಫ್ಯಾಮಿಲಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಫ್ರೆಂಡ್ಸ್, ಫ್ಯಾಮಿಲಿ, ಅಟ್ಲೀಸ್ಟ್ ಒಂದು ಕಾಲು, ಒಂದು ದಿನ ಯಾವುದೋ ಒಂದು ಹಳೆ ಫ್ರೆಂಡ್ಗೆ ಒಂದು ಕಾಲು ಆ ಥರ ಮಾಡ್ಬೋದು. ಅದ್ರ ಜೊತೆಗೆ ಯು ಕ್ಯಾನ್ ಡೂ ಒನ್ ಮೋರ್ ಥಿಂಗ್. ಏನಂದರೆ ನಿಮಗೆ ಎನಿ ಟೈಮ್ ಏನೇ ಹೆಲ್ತ್ ಇಶ್ಯೂಸ್ ಇರ್ಬೋದು, ಪ್ರಾಬ್ಲಮ್ಸ್ ಇರ್ಬೋದು, ಒನ್ಸ್ ಆ ಬಾಡಿ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಗ್ರ್ಯಾಟಿಟ್ಯೂಡ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಪವರ್ಫುಲ್. ಕೃತಜ್ಞತೆ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿಸ್ ಹೆಲ್ದಿ ಬಾಡಿ. ಬೆಳಿಗ್ಗೆ ಎದ್ದಾಗ ನಾವು ಎದ್ದಿದೀವಲ್ಲ ಅದೆಷ್ಟೋ ಪುಣ್ಯ. ಅದೇ ಎದ್ದಿದೀವಲ್ಲ, ಎದ್ದು ಉಸಿರಾಡ್ತಿದೀವಲ್ಲ ಎಷ್ಟೋ ಪುಣ್ಯ. ಮಲಗಿರೋರು ಎಷ್ಟೋ ಜನ ಎದ್ದೋಳಲ್ಲ ಅಲ್ವಾ? ಸೊ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿಸ್ ಹೆಲ್ದಿ ಬಾಡಿ. ನೀವು ಗಾಯ ಆಗಿರೋ ಚರ್ಮಕ್ಕೆ 1 hour ಅದಕ್ಕೆ ಆ ಎನರ್ಜಿ ಕೊಟ್ಟು ನೋಡಿ. ಯಾವಾಗಲೂ ಹೀಲ್ ಆಗೋದಕ್ಕಿಂತ ಇನ್ನೂ 95% ಬೇಗ ಹೀಲ್ ಆಗೋಗುತ್ತೆ. ಯು ಆರ್ ಹೆಲ್ದಿ ಅಂತ ಹೇಳಿ. ಯಾಕಂದರೆ ಎವ್ರಿ ಸೆಲ್ ಇಸ್ ಬಿಲ್ಡಿಂಗ್ ಬೈ ಎಮೋಷನ್ಸ್ ಅಲ್ವಾ? ಆ ಸೆಲ್ಗೆ ನಾವೇನು ಎನರ್ಜಿ ಕೊಡ್ತಾ ಇದ್ದೀವಿ, ಡೆಫಿನೆಟ್ಲಿ ಹೊರಗಡೆಯಿಂದ ಇಂಟೇಕ್ ಬರ್ತಾ ಇದ್ರೆ, ಮೆಡಿಸಿನ್ಸ್ ಬರ್ತಾ ಇದ್ರೆ ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ. ಪೇನ್ ಕಿಲ್ಲರ್ಸ್ ಏನು ಮಾಡುತ್ತೆ ಸರ್? ಆ ಕ್ಷಣ ಅದಕ್ಕೆ ಪೇನ್ ಆಗ್ತಾ ಇದೆ ಅಂತ ಹೇಳಿ ನರ್ವ್ ಸಿಸ್ಟಮ್ಗೆ ಏನು ಸಿಗ್ನಲ್ ಕೊಡುತ್ತೆ ಅದನ್ನು ಕಟ್ ಮಾಡುತ್ತೆ. ಆಗ ನಿದ್ದೆ ಮಾಡ್ತೀರಾ, ನಿದ್ದೆಯಿಂದ ಎದ್ಮೇಲೆ ಮತ್ತೆ ಅದೇ ರೊಟೀನ್. ಅದೇ ನಾವು ಸಿಗ್ನಲನ್ನು ನಮ್ಮ ಬ್ರೈನ್ಗೆ ಏನು ಕೊಡಬೇಕು? ಯು ಆರ್ ಹೆಲ್ದಿ,
ಯು ಆರ್ ಹ್ಯಾಪಿ. ನಿನ್ನ ಬಾಡಿಯ ಪ್ರತಿಯೊಂದು ಸೆಲ್ಲು ತುಂಬ ಹ್ಯಾಪಿಯಾಗಿದೆ. ಓಕೆ. ನಮ್ಮ ಬಾಡಿನಲ್ಲಿ ಎಷ್ಟು ಇದಿದೆ ಅಂದರೆ, ಎನರ್ಜಿ ಇದೆ ಅಂದರೆ, ನಮ್ಮ ಬಾಡಿಗೆ ಹೊರಗಡೆಯಿಂದ ಏನೂ ಅವಶ್ಯಕತೆನೇ ಇಲ್ಲ. ಎಲ್ಲವೂ ನಮ್ಮ ಬಾಡಿನೇ ಬಿಲ್ಡ್ ಮಾಡುತ್ತೆ. ಗರ್ಭ ಸಂಸ್ಕಾರ ಟೀಚ್ ಮಾಡ್ತೀನಿ. ಮಕ್ಕಳು ಹುಟ್ಟಬೇಕಾದ್ರೆ ಹೊಟ್ಟೆನಲ್ಲಿ ಇರಬೇಕಾದ್ರೇನೆ ಅದಕ್ಕೆಲ್ಲಾನು ಹೇಳ್ಕೊಡ್ತೀವಿ. ಪ್ರೆಗ್ನೆಂಟ್ ಲೇಡೀಸ್ ನಿಮಗೆ ಗೊತ್ತು ಇಷ್ಟು ಮೆಡಿಸಿನ್ಸ್ ಕೊಡ್ತಾರೆ. B12 ಅಂತೆ, ಇದಂತೆ, ಅದಂತೆ, ವಿಟಮಿನ್ಸ್ ಅಂತೆ, ವಿಟಮಿನ್ ಸಿ ಅಂತೆ ಎಲ್ಲ ಕೊಡ್ತಾರೆ. ಅವಶ್ಯಕತೆನೇ ಇಲ್ಲ. ಟೀಚ್ ಯುವರ್ ಬಾಡಿ. ನನ್ನ ಮಗುಗೆ ಏನೆಲ್ಲ ಅವಶ್ಯಕತೆ ಇದೆ ಹೆಲ್ದಿಯಾಗಿ ಬೆಳೆಯೋಕ್ಕೆ, ಎಲ್ಲವೂ ನನ್ನ ಬಾಡಿನಲ್ಲೇ ಉತ್ಪತ್ತಿ ಆಗ್ತಾ ಇದೆ. ಓಕೆ. ಒಂದು ತಾಯಿಗೆ ಮಗು ಆದಮೇಲೆ 15 ಡೇಸ್ ಹಾಲೇ ಬರ್ತಾ ಇರಲಿಲ್ಲ. ಮೆಡಿಸಿನ್ಸ್ ಕೊಟ್ಟರು, ಏನು ಪ್ರಾಬ್ಲಮ್ ಗೊತ್ತಿಲ್ಲ. ಓಕೆ. ಕೆಲವೊಬ್ರಿಗೆ ಆಗುತ್ತೆ, ಇಮ್ಯುನಿಟಿ ಇಲ್ಲ ಅಂದರೆ ಆಗುತ್ತೆ ಅಂತ ಹೇಳಿ ಡಾಕ್ಟರ್ಸ್ ಹೇಳ್ತಾರೆ. ಬಟ್ ಜಸ್ಟ್ 15 ಡೇಸ್ ಹೀಲ್ ಮಾಡ್ಕೊಂಡಿದ್ದು ಸರ್. ನನ್ನ ಮಗುಗೆ ನನ್ನಿಂದಾನೇ ಹಾಲು ಸಿಗ್ತಾ ಇದೆ. ತುಂಬ ಹೆಲ್ದಿಯಾಗಿರೋ ಹಾಲು ಸಿಗ್ತಾ ಇದೆ. ನನ್ನ ಮಗು ಇಮ್ಯುನಿಟಿ ಪವರ್ ತುಂಬ ಚೆನ್ನಾಗಾಗ್ತಾಯಿದೆ. ಬಿಕಾಸ್ ದಟ್ ಈಸ್ ದ ಬೇಸ್ ಅಲ್ವಾ ಮಕ್ಕಳಿಗೆ. ಅದೇ ಬೇಸು. ಅಷ್ಟು ಪವರ್ಫುಲ್ಲಾಗಿ ಎಷ್ಟು ವರ್ಕ್ ಆಯ್ತಂದರೆ ಅದು ವಿತಿನ್ 15 ಡೇಸ್. ಹೀಲಿಂಗಿಂದ ಜಸ್ಟ್ 15 ಡೇಸಲ್ಲಿ ಶಿ ವಾಸ್ ವೆರಿ ಹ್ಯಾಪಿ. ಹೊರಗಡೆಯಿಂದ ಏನು ಸಪ್ಲಿಮೆಂಟ್ಸ್ ಇಲ್ಲ. ತಾಯಿಗೆ ಎಷ್ಟು ನೋವಾಗಬೇಕಲ್ಲ, ನಾನಿದ್ದು ಡಬ್ಬ ಹಾಲು ಕೊಡಬೇಕು ಅಂದರೆ ಎಷ್ಟು ನೋವಾಗುತ್ತೆ ಅಲ್ವಾ? ಸೊ ಈ ಥರ ನಮ್ಮ ಬಾಡಿನಲ್ಲಿ ಪ್ರತಿಯೊಂದು ಸೆಲ್ಲನ್ನು ನಾವು ಬಿಲ್ಡ್ ಮಾಡ್ಕೋಬೋದು. ಪ್ರತಿಯೊಂದು ಎಮೋಷನನ್ನು ನಾವು ಬಿಲ್ಡ್ ಮಾಡಿದಾಗ ನಮ್ಮ ಬಾಡಿ ಫುಲ್ಲು ಕಂಪ್ಲೀಟ್ ಎನರ್ಜೆಟಿಕ್ ಆಗಿರುತ್ತೆ. ಜಸ್ಟ್ ನಾನು ಹೇಳೋದು ಒಂದೇ, ನೀವು ಪ್ರಾಬ್ಲಮ್ ಬರೋವರೆಗೂ ಕಾಯಬೇಡಿ. ನಾಳೆ ಅನ್ಹೆಲ್ದಿ ಬಂದಮೇಲೆ ನಾನು ಹೀಲ್ ಮಾಡ್ಕೋತೀನಿ ಅಂತ ಕಾಯಬೇಡಿ. ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ. ಬೆಳಗ್ಗೆ ರಾತ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಹೆಲ್ದಿ ಬಾಡಿ. ನನ್ನ ಹೆಲ್ದಿ ಆರ್ಗನ್ಸ್ಗೆ ಎಲ್ಲದಕ್ಕೂ ಥ್ಯಾಂಕ್ ಯು. ಓಕೆ. ಒಂದು ಸಣ್ಣ ಗ್ರಾಟಿಟ್ಯೂಡ್ ಅಷ್ಟೇ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಮೈ ಹೆಲ್ದಿ ಬಾಡಿ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಸೆಲ್ ಇನ್ ಮೈ ಬಾಡಿ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಆರ್ಗನ್ ಇನ್ ಮೈ ಬಾಡಿ. ನನ್ನ ಬ್ಲಡ್ಡು, ನನ್ನ ಹೆಲ್ದಿ ಬ್ಲಡ್ಡು ಅಲ್ವಾ? ಸೊ ಎಷ್ಟು ಜನ ರಕ್ತನೇ ಇಲ್ಲದೆ ಹೊರದಾಡ್ತಿರ್ತಾರೆ. ನನ್ನ ಬಾಡಿಲಿರುವಂತಹ ಕಣಗಳಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನನ್ನ ಹೆಲ್ದಿ ಸ್ಕಿನ್, ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸರ್, ನಾವು ಗ್ರ್ಯಾಟಿಟ್ಯೂಡ್ ಬರಿತಾ ಹೋದರೆ ಒಂದು ದಿನಾನೂ ಸಾಕಾಗಲ್ಲ ಸರ್. ಅದು ನನ್ನ ಎಕ್ಸ್ಪೀರಿಯನ್ಸು. ಅಲ್ವಾ? ನಿಜ ಸಾಕಾಗಲ್ಲ. ನೀವು ಬೇಕಾದರೆ ಒನ್ ಡೇ ಕೂತ್ಕೊಳ್ಳಿ, ನೀವೇನೇನಕ್ಕೆಲ್ಲ ಗ್ರ್ಯಾಟಿಟ್ಯೂಡ್ ತಿಳಿಸ್ಬೇಕು ಅಂತ ಸ್ಟಾರ್ಟ್ ಮಾಡಿ. ಜಸ್ಟ್ ಬಾಡಿಗೇನೆ ನಿಮಗೆ 2 ಅವರ್ಸ್ ಹಿಡಿಯುತ್ತೆ. ಜಸ್ಟ್ ಬಾಡಿಗೆ. ಅಲ್ವಾ? ಎಷ್ಟು ಆರ್ಗನ್ಸ್ಗೆಲ್ಲ. ಹಾಂ. ಆ ಥರ ಇಲ್ಲ ಅಂತ ಹುಡುಕಿದ್ರೆ ಏನೂ ಇರಲ್ಲ ಸರ್. ಇದೆ ಅಂತ ಹುಡುಕ್ ನೋಡಿ, ಯೂನಿವರ್ಸೇ ನಮ್ದಾಗತ್ತೆ. ಅಷ್ಟೇ ಹೇಳೋದು. ಸೊ ಡೋಂಟ್ ಲುಕ್ ಅಟ್ ನೆಗೆಟಿವ್ ಪಾರ್ಟ್ ಇನ್ ಲೈಫ್. ಒಂದೇ ಒಂದು ಕ್ಷಣ ನನ್ನ ಲೈಫಲ್ಲಿ ಏನೇನೆಲ್ಲ ಇದೆ ನೆನಪಿಸ್ಕೊಳ್ಳಿ. ನಿಮ್ಗೆ ಎಣಿಸ್ಕೊಳ್ಳೋಕ್ಕೂ ಟೈಮ್ ಸಾಕಾಗಲ್ಲ. ಯಾರಾದರೂ ಡಲ್ಲಾಗಿ ಕೂತಿದ್ದಾಗ, ನೀವೇನಾದ್ರು ಹೋಗಿ ಮಾತಾಡಿದಾಗ, ಯಾಕೆ ಹಿಂಗೆ ಕೂತಿದ್ರ ಅಂದರೆ, ಇಲ್ಲ ಏನೋ ಒಂದು ಸ್ವಲ್ಪ ತಲೆನೋವು, ಅಥವಾ ಏನೋ ಒಂದು ಸ್ವಲ್ಪ ಟೆನ್ಷನ್ನು, ಏನೋ ಆಫೀಸ್ ಸ್ಟ್ರೆಸ್ಸು, ಏನೋ ಸ್ವಲ್ಪ ಕೆಲಸ, ಸ್ವಲ್ಪ ಸ್ಟ್ರೆಸ್ ಅಷ್ಟೇ. ಈ ಸ್ವಲ್ಪ 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 ಅಂತ ಅಂತಿರ್ತಾರಲ್ಲ, ಅದೇ ಸ್ವಲ್ಪ ಅವ್ರಿಗೆ ಗೊತ್ತಿಲ್ಲಂಗೋ ನಿದ್ದೆ ಕೆಡ್ಸಿರತ್ತೆ. ಹೌದು. ಏನೋ ಇನ್ಸೋಮೆನಿಯಾ, ಹ್ಮ್. ನಿದ್ದೆ ಬರದೇ ಇರೋ ಬರ್ದೇ ಇರೋದು. ಹೌದು. ಆಮೇಲೆ ಡೈಜೆಷನ್ ಇಶ್ಯೂಸ್ ಆಗಿರುತ್ತೆ. ಹ್ಮ್. ಆಮೇಲೆ ಗ್ಯಾಸ್ಟ್ರಿಕ್ ಇಶ್ಯೂಸ್ ಆಗಿರುತ್ತೆ. ಹ್ಮ್. ಎಷ್ಟೋ ಜನಕ್ಕೆ ಆ ಸಣ್ಣ ಟೆನ್ಷನಿಂದ ಹ್ಮ್. ಹಾರ್ಟ್ ಅಟ್ಯಾಕ್ಸ್ ಕೂಡ ಆಗಿದ್ದುಂಟು. ಹೌದು. ಹೌದು. ಇದು ಈ ಸ್ವಲ್ಪ ಸ್ವಲ್ಪ ಅಂತಾರಲ್ಲ, ಇದು ನಿಜವಾಗ್ಲೂ ಸ್ವಲ್ಪನೇ ಇದೆ. ಡೆಫಿನೆಟ್ಲಿ ಒಳ್ಳೆ ಕ್ವಶನ್. ಏನಂದರೆ, ಪ್ರೀವಿಯಸ್ಲಿ ನಮ್ಮ 1983ನಲ್ಲಿ ಇಂಡಿಯಾನಲ್ಲಿ ಸ್ಟ್ರೆಸ್ ರೇಟ್ ವಾಸ್ 3% ಮುಂಚೆ 3%. ಓಕೆ. ಈಗ 2012ಅಲ್ಲಿ ಮತ್ತೆ ಇದು ಮಾಡಿದಾಗ ಹೌ ಕ್ಯಾನ್ ಯು ಸೇ ಎಷ್ಟಿರ್ಬೋದು ಅಂತ ಹೇಳಿ ನೋಡೋಣ ಸ್ಟ್ರೆಸ್ ರೇಟ್? ಅವಾಗ 3% ಇತ್ತ, ಡಬಲ್ 6%. 45%. 45% ಆಗಿದೆ. ಆ್ಯಂಡ್ ನೌ ನಮ್ಮ ಇಂಡಿಯಾ ಇಸ್ ಬಿಕಮಿಂಗ್ ದ ಸೆಕೆಂಡ್ ಲಾರ್ಜೆಸ್ಟ್ ಕಂಟ್ರಿ ಆಫ್ ಸ್ಟ್ರೆಸ್. ಫಸ್ಟ್ ಬಂದು US ಆಗುತ್ತೆ. ಓಕೆ. ಸೊ ಆ ಸ್ವಲ್ಪ 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 ಎಲ್ಲಿಂದ ಬರ್ತಾ ಇದೆ? ಒಬ್ರು ಕಾಲ್ ಮಾಡ್ತಾರೆ. ಒಬ್ರು ಕಾಲ್ ಮಾಡಿದಾಗ ದೇ ವಾಂಟ್ ರೆಸ್ಪಾನ್ಸ್ ಸಿಗಲ್ಲ. ಇಮಿಡಿಯೇಟಾಗಿ ಒಂದು ಥಾಟ್ ಬರುತ್ತೆ, ನಾನು ಮುಖ್ಯ ಅಲ್ವಾ? ನನ್ನ ಅವಾಯ್ಡ್ ಮಾಡ್ತಿದ್ದೆ, ನನ್ನ ಅವಾಯ್ಡ್ ಮಾಡ್ತಿದ್ದಾರಾ, ನನ್ನ ಇಗ್ನೋರ್ ಮಾಡ್ತಿದ್ದಾರಾ? ಅಷ್ಟು ಬೇಡವಾದ್ವಾ? ಹಾಂ. ಸಿ ಹೌ ದ ಥಾಟ್ ಕಮ್ಸ್. ಇದೆಲ್ಲ ಸ್ಟ್ರೆಸ್ಸೇ. ಹಾಂ. ಆ ಥಾಟ್ ಬಂದಾಗ ಬಾಡಿಯಿಂದ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಏನಾಗುತ್ತೆ? ಬೆವರು ಬರುತ್ತೆ, ರೈಟ್? ಸ್ಟ್ರೆಸ್, ಹಾರ್ಟ್ ಬೀಟ್ ಪಲ್ಪಿಟೇಷನ್ ಜಾಸ್ತಿ ಆಗುತ್ತೆ, ಗಟ್ ಇನ್ಫೆಕ್ಷನ್, ಡೈಜೆಷನ್, ನೀವು ಹೇಳಿದ್ರಲ್ಲ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಕೆಲವೊಬ್ರು ನೀವು ನೋಡಿರ್ಬೋದು, ಲೈಕ್ ಅವ್ರಿಗೆ ಸ್ವಲ್ಪ ಸ್ಟ್ರೆಸ್ ಆಯಿತು ಅಂದರೆ ಬಾತ್ರೂಮ್ಗೆ ಓಡೋಗ್ತಾರೆ.
ಇಂಡೈಜೆಷನ್, ನಿಜ. ಡಿಹೈಡ್ರೇಷನ್ ಲೂಸ್ ಆಗ್ಬಿಡುತ್ತೆ, ಮೋಷನ್ಸ್ ಲೂಸ್ ಆಗುತ್ತೆ. ಮೋಷನ್ಸ್ ಆಗುತ್ತೆ ಅಲ್ವಾ? ದೆನ್ ಎಮೋಷನ್ ಏನು? ಹಾರ್ಟ್ ಟೈಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಅನಾಹತ ಚಕ್ರ. ಅನಾಹತ ಚಕ್ರ ಕುಗ್ತಾ ಹೋಗುತ್ತೆ. ಬಾಡಿ ಎನರ್ಜಿ ಔರ ಕುಗ್ತಾ ಹೋಗುತ್ತೆ, ಬ್ಲಾಕ್ಸ್ ಆಗ್ತಾ ಹೋಗುತ್ತೆ. ಇದು 3 ಇಂಟರ್ ಕನೆಕ್ಟೆಡ್. ಥಾಟ್ ಬಂತು ಮೈಂಡ್ಗೆ, ನಾನು ಇಂಪಾರ್ಟೆಂಟ್ ಅಲ್ವಾ? ಬಾಡಿ ಕೆಮಿಕಲ್ ರಿಯಾಕ್ಷನ್ ರಿಲೀಸ್ ಮಾಡ್ತು. ಏನು? ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಮಾಡ್ತು. ಇಮಿಡಿಯೇಟ್ ಆಗಿ ನಮಗೆ ಹೆವಿನೆಸ್ ಆಯಿತು. ಓಕೆ, ಎವ್ರಿಥಿಂಗ್ ಈಸ್ ಅ ಗೇಮ್ ಆಫ್ ಬಾಡಿ, ಮೈಂಡ್ ಆ್ಯಂಡ್ ಕಾನ್ಷಿಯಸ್ನೆಸ್. ಸ್ವಲ್ಪ ಟೆನ್ಷನ್ ಇದ್ದರೆ ರಾತ್ರಿ ನಿದ್ದೆ ಯಾಕೆ ಕಳ್ಕೊತಾರೆ? ಸ್ವಲ್ಪ ಟೆನ್ಷನ್ ಆದರೆ ಡೈಜೆಸ್ಟಿವ್ ಸಿಸ್ಟಮ್ ಯಾಕೆ ಫಂಕ್ಷನ್ ಆಗುತ್ತೆ? ಸ್ವಲ್ಪ ಟೆನ್ಷನ್ ಆಯಿತು ಅಂದರೆ ಸ್ಕಿನ್ ಸೆಲ್ಸ್ ಯಾಕೆ ಡ್ರೈ ಆಗ್ತಾ ಹೋಗುತ್ತೆ? ಟೆನ್ಷನಲ್ಲಿ ಎಷ್ಟೋ ಜನ ಟ್ಯಾನ್ ಆಗಿಬಿಡ್ತಾರೆ, ಪಿಗ್ಮೆಂಟೇಷನ್ ಬರೋಕ್ಕೆ ಜಾಸ್ತಿ ಆಗುತ್ತೆ. ನೀವು ನೋಡಿರ್ಬೋದು, ಡಾರ್ಕ್ ಸರ್ಕಲ್ಸ್ ಯಾಕೆ ಬರುತ್ತೆ? ಟೆನ್ಷನ್, ಹೆವಿ ವರ್ಕು. ಆ ಟೆನ್ಷನ್ ಎಲ್ಲಿ ಕಾಣುತ್ತೆ? ಸ್ಕಿನ್ ಮೇಲೇ ಕಾಣೋದು ಫಸ್ಟ್. ಸೊ ಇದು ಸ್ವಲ್ಪ ಅಲ್ಲ. ಸ್ವಲ್ಪ ಅಲ್ಲ, ದೇ ಶುಡ್ ಗೆಟ್ ಕಾನ್ಷಿಯಸ್ನೆಸ್ ಫಸ್ಟ್. ಕಾನ್ಷಿಯಸ್ ಆಗಿ ಅವೇರ್ನೆಸ್ಸಿಂದ ನೋಡಬೇಕು ಅವ್ರ ಬಾಡಿನಲ್ಲಿ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಆ ಒಂದು ಲೂಪಲ್ಲಿ ಸಿಗಾಕೊಂಡ್ಬಿಡ್ತಾರೆ. ನೀವೊಂದು ಥಾಟ್ ಮೈಂಡಿಗೆ ಬಂತು ಅಂದರೆ ಅದೇನಾಗುತ್ತೆ? ಸ್ಟೋರಿ ಕ್ರಿಯೇಟ್ ಮಾಡುತ್ತೆ ಅಲ್ಲಿ. ನೀವು ಹೇಳಿದ್ರಲ್ಲ, ನಾನು ಇಂಪಾರ್ಟೆಂಟ್ ಅಲ್ವಾ ಅಂತ. ಇನ್ನೊಂದು ತುಂಬ ಎಲ್ರಿಗೂ ಕನೆಕ್ಟ್ ಆಗುವಂಥ ಎಕ್ಸಾಂಪಲ್ ಏನಂದರೆ, ದುಡ್ಡಿನ ವಿಚಾರ ಬಂದಾಗ ಯಾವುದೋ ಒಂದು ಪೇಮೆಂಟ್ ಬರಬೇಕು, ಪೇಮೆಂಟ್ ಬಂದಿಲ್ಲ. ಓ, ಮುಗೀತು ನನ್ನ ಕತೆ, ನನ್ನ ಬಿಸ್ನೆಸ್ ಹೋಯ್ತು, ನನ್ನ ಫ್ಯೂಚರ್ ಸೆಕ್ಯೂರ್ ಇಲ್ಲ. ಸೊ ಈ ಥಾಟ್ಸ್ ಬಂದಾಗ ಏನಾಗುತ್ತೆ? ಅವ್ರಿಗೆ ಪ್ಯಾನಿಕ್ನೆಸ್, ಫಿಯರ್, ಗಿಲ್ಟ್ ಅಲ್ವಾ? ಜೀವನ ಕಳೆದೇ ಹೋಯ್ತು, ಒಂದು ಪೇಮೆಂಟ್ ಮಿಸ್ ಆಗಿದ್ದಕ್ಕೆ ಜೀವನ ಆಗೇ ಹೋಯ್ತು ಅಂತ ಹೇಳಿ, ಅಷ್ಟೇ ಮುಗ್ದೋಯ್ತು ಅಂತ. ಮುಗಿದೋಯ್ತು ಅಷ್ಟೇನೆ ಅಂತ ಹೇಳಿ ಕಳ್ಕೊಬಿಡ್ತಾರೆ. ಓಕೆ, ಸೊ ನಾವು ಯಾವುದೇ ಒಂದು ಥಾಟ್ ಹಾಕಿದಾಗ ಏನಾಗುತ್ತೆ? ಮೈಂಡ್ ಸ್ಟೋರಿನೇ ಕ್ರಿಯೇಟ್ ಮಾಡಿಬಿಡುತ್ತೆ. ಆ ಸ್ಟೋರಿಗೆ ಪೇಯ್ನನ್ನು ಆ್ಯಡ್ ಮಾಡುತ್ತೆ. ಅದಕ್ಕೆ ಎಮೋಷನ್ಸು ಸ್ಟಾರ್ಟ್ ಆಗುತ್ತೆ. ಇದು ಇಂಟರ್ ಕನೆಕ್ಟೆಡ್. ಒಂದು ಎಮೋಷನ್ ಹುಟ್ಟಿತು ಅಂದರೆ ಬ್ರೈನು ರಿಯಾಕ್ಷನ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬಾಡಿನಲ್ಲಿ ಕೆಮಿಕಲ್ಸ್ ರಿಲೀಸ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಥಾಟು ಮತ್ತೆ ಬಂತು ಅಂದರೆ ಅದು ಹೆವಿನೆಸ್ ಆಗಿಬಿಡುತ್ತೆ, ರಿಪೀಟೆಡ್ ಪ್ಯಾಟ್ರನ್ ಆಗಿಬಿಡುತ್ತೆ. ಪದೇ ನನ್ನ ಜೀವನ ಆಗೋಯ್ತು ಅಂದರೆ ಡೆಫಿನೆಟ್ಲಿ ಅದು ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ ಲೈಫಲ್ಲಿ. ಓಕೆ, ಸೊ ಈ ಥರ ಆ ಲೂಪಲ್ಲೇ ಸಿಗಾಕೊಂಡ್ಬಿಟ್ಟಿರ್ತಾರೆ. ಆ ಸ್ವಲ್ಪ ಅನ್ನೋದು ಸ್ವಲ್ಪನೇ ಆಗಿರಲ್ಲ, ಆಗ ಜೀವನನೇ ಕಳ್ಕೊಂಬಿಟ್ಟಿರ್ತಾರೆ, ಎಷ್ಟೋ ವರ್ಷಗಳೇ ಕಳ್ಕೊಂಬಿಟ್ಟಿರ್ತಾರೆ. ಎಲ್ಲಿ ಸ್ಟಾರ್ಟ್ ಆಯಿತೋ ಸ್ವಲ್ಪ ಅನ್ನೋದೇ ಗೊತ್ತಾಗಲ್ಲ ಆಗ. ಸೊ ಫಸ್ಟು ಜಸ್ಟ್ ಕಾನ್ಸಂಟ್ರೇಟ್, ಎಲ್ಲಿಂದ ಆ ಥಾಟ್ ಬಂತು ಅಂತ ಹೇಳ್ಬಿಟ್ಟು ಆ ಸ್ವಲ್ಪ ಅನ್ನೋದನ್ನು ಅಲ್ಲಿಗೆ ಬಿಟ್ಬಿಡ್ಬೇಕು, ಏನೂ ಇಲ್ಲ ಅಂತಲೇ ಬಿಟ್ಬಿಡ್ಬೇಕು. ಓಕೆ, ಅದಾದಮೇಲೆ ಕಾನ್ಸಂಟ್ರೇಟ್ ಆನ್ ಯುವರ್ ಮೈಂಡ್. ಅದು ಯಾವುದೇ ಬೇರೆ ಸ್ಟೋರೀಸನ್ನು ಕ್ರಿಯೇಟ್ ಮಾಡಿದಂಗೆ ನೋಡ್ಕೋಬೇಕು. ಅಲ್ಲ, ಇವಾಗ ನೀವು ಸ್ಟೋರಿ ಅಂದ್ರಲ್ಲ, ಈಗ ಉದಾಹರಣೆಗೆ ನೀವು ಮನೆಯಿಂದ ಎಲ್ಲೋ ಕೆಲವರು ಈಗ 2 ವೀಲರೋ ಕಾರಲ್ಲೋ ಮನೆಯಿಂದ ಹೊರಗೆ ಹೋಗ್ತಿರ್ತಾರೆ, ಸಡನ್ ಆಗಿ ಒಂದು ಬೆಕ್ಕಡ್ಡ ಬಂತು. ಬೆಕ್ಕಡ್ಡ ಬಂದಿದೆ, ಇವತ್ತು ನನಗೇನೋ ಕೆಟ್ಟದಾಗತ್ತೆ ಅಂತ ಒಂದು. ಇನ್ನು ಕೆಲವೊಂದ್ಸರಿ ಹೆಣ್ಮಕ್ಳು ಎಲ್ಲೋ ಹೊರಗೆ ಹೋಗ್ಬೇಕು, ಏನೋ ದೇವ್ರ ಪೂಜೆ ಮಾಡಿ ಬಂದಿರ್ತಾರೆ, ದೇವ್ರ ದೀಪ ಆರೋಗೋರುತ್ತೆ. ಇವತ್ತು ಖಂಡಿತ ಇವತ್ತು ಕೆಟ್ಟದಾಗತ್ತೆ. ಈ ಬಿಲೀಫ್ ಸಿಸ್ಟಮ್ ಇರುತ್ತೆ ಗೊತ್ತಾ ನಮ್ಮಲ್ಲಿ ನಾವು. ಹೌದು, ನಂಬಿಕೆ. ಈ ತರದ ನಂಬಿಕೆ, ಈ ಬಿಲೀಫ್ ಸಿಸ್ಟಮ್ಸ್ಗೂ ನಮ್ಮ ದೇಹದಲ್ಲಾಗೋ ನಮ್ಮ ಎಮೋಷನ್ಸ್ ಏನಿರುತ್ತಲ್ಲ, ಇದಕ್ಕೆ ಸಂಬಂಧ ಇದೆಯಾ? ತುಂಬ ಇದೆ. ಯಾಕಂದರೆ ನೀವೇನು ನಂಬ್ತಿರೋ ಅದಾಗತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ವ್ಯಕ್ತಿ ತುಂಬ ಟೆನ್ಷನಲ್ಲಿ ರೂಮಿಗೆ ಬಂದ ಅಂದರೆ ಆ ರೂಮ್ ಅವರ ಏನಾಗುತ್ತೆ ಹೇಳಿ? ಬೇರೆಯವ್ರನ್ನೂ ಟೆನ್ಷನ್ ಪಡಿಸ್ತಾರೆ. ಎಮೋಷನ್ಸು ನಿಮ್ಮ ಒಳಗಡೆ ಮಾತ್ರ ಅಲ್ಲ, ನಿಮ್ಮ ಸುತ್ತಮುತ್ತ ವಾತಾವರಣಕ್ಕೂ ಎಫೆಕ್ಟ್ ಆಗುತ್ತೆ. ಡೆಫಿನೆಟ್ಲಿ ಅಲ್ಲಿ ಬಂದಿದ ತಕ್ಷಣ ಅವ್ರ ಜನಕ್ಕೆ ಗೊತ್ತಾಗೋದು, ಇವ್ನು ಏನೋ ಟೆನ್ಷನಲ್ಲಿ ಇದಾನಲ್ಲ ಇವತ್ತು ಅಂತ ಹೇಳಿ. ಸೊ ಅವನೇನು ಬರ್ತಾನೆ ಹಂಗೆ ಅದೇ ಅವರಾದಲ್ಲಿ ಬಂದ್ಬಿಡ್ತಾರಲ್ಲ. ಸೊ ಅವ್ರಿಗೆ ಕೂಲಾಗಿರೋ ಪರ್ಸನ್ಗೂ ಆಂಗ್ಸೈಟಿ ಕ್ರಿಯೇಟ್ ಆಗಿಬಿಡುತ್ತೆ ಆ ಎನರ್ಜಿಗೆ ಬಂದ ತಕ್ಷಣ. ಸೊ ಆ ಬಿಲೀಫ್ ಸಿಸ್ಟಮ್ ಏನು, ನಾವು ಯಾವಾಗ ಒಂದು ಎಮೋಷನನ್ನು ರಿಲೀಸ್ ಮಾಡ್ತಿದ್ದೀವಿ ಅಥವಾ ಒಂದು ಎಮೋಷನ್ ಅದು ಸ್ಪ್ರೆಡ್ ಆಗ್ತಿದೆ ಅಂದಾಗ ಅದು ಟ್ರಸ್ಟಿಂಗ್ ಅಲ್ಲ, ಟ್ರಸ್ಟ್ ಮಾಡೋಕ್ಕೆ ಶುರುವಾಗುತ್ತೆ. ಲಕ್ಕಿ ಚಾಮ್ ಅಂತ ಹೇಳ್ತೀವಿ, ಲಕ್ಕಿ ಶರ್ಟ್ ಅಂತ ಹೇಳ್ತೀವಿ. ವಾಟ್ ಈಸ್ ದಟ್? ಎಮೋಷನ್ನೇ ಅಲ್ವಾ? ಎಮೋಷನ್ ಜೊತೆಗೆ ಬಿಲೀಫ್. ಕೆಲವೊಂದ್ಸಲ ಇಂಡಿಯನ್ ಶರ್ಟ್ ಹಾಕ್ರೆ ನನಗೆ ಲಕ್ ಇದೆ, ಈ ತರ ಕಲರ್ಸ್ ಇಂದ ನನಗೆ ಲಕ್ ಇದೆ. ಮತ್ತೆ ಇಂಡಿಯನ್ ಕ್ರಿಕೆಟ್ ತುಂಬಾ ಜನ ಅದೇನೋ ಪೊಸಿಷನ್ ಕೂತ್ಕೊಂಡ್ಬಿಡ್ತಾರೆ, ನಾನು ಹಿಂಗೆ ಕೂತ್ರೆ ಅವ್ರು 6 ಹೊಡಿತಾರೆ ಅಂತ ಹೇಳ್ಬಿಟ್ಟು. ನೀವು ಜ್ಞಾಪಕ ಇದ್ರೆ, ಈಗ
ರೆಗ್ಯುಲರ್ ಆಗಿ ನೀವು ಮ್ಯಾಚ್ ನೋಡ್ತಿದ್ರೆ ಹೌದು. ನಿಮ್ಮ ಮನೇಲಿ ಒಂದು ಬೀನ್ ಬ್ಯಾಗ್ ಮೇಲೆ ಸೋಫಾ ಮೇಲೆ ನೀವು ಕೂತಿದ್ರೆ ಹಿಂಗ್ ಕೂತ್ಕೊಂಡು ನೋಡ್ತಾ ಇದ್ರೆ ಅವ್ರು ಹೊಡಿತಾರೆ. ಅಲ್ಲ ಹೊಡಿತಾರೆ, ನೀವ್ ಹಿಂಗ್ ಅವ್ರು ಬಂದ್ರೆ ಔಟ್ ಗೆಲ್ತಾರೆ. ಆಗ್ತಾರೆ. ಏನೋ ಹುಚ್ಚುಚ್ಚು ನಂಬಿಕೆಗಳದೆಲ್ಲ. ಅದೇ ಹೇಳ್ತಾ ಇರೋದು. ಸೊ ವಾಟ್ ಈಸ್ ದಟ್? ಬಿಲೀಫ್ ಸಿಸ್ಟಮ್ ಅದೇ ನಂಬಿಕೆನೇ ಅಲ್ವಾ? ಎಮೋಷನ್ ಇಂದ ತಾನೇ ಅದು ನಂಬಿಕೆ ಬರುತ್ತೆ. ನಾನು ಹಿಂಗ್ ಕೆಲಸ ಮಾಡಿದ್ರೆ ನಾನು ಇದನ್ನ ಕ್ರಿಯೇಟ್ ಮಾಡಿದ್ರೆ ನನ್ಗೆ ಇದು ಬಿಲೀಫ್. ಅದೇ ನಂಬಿಕೆ ಕ್ರಿಯೇಟ್ ಮಾಡುತ್ತೆ. ಸೊ ಡೆಫಿನೆಟ್ಲಿ ಇರುತ್ತೆ. ಮತ್ತೆ ಯಾವುದೇ ತರದ ಬಿಲೀಫ್ ಸಿಸ್ಟಮ್‌ಗೂ ಮೇಯ್ನು ಕಾನ್ಷಿಯಸ್ನೆಸ್ ಇಂಪಾರ್ಟೆಂಟ್, ಅವೇರ್‌ನೆಸ್ ಇಂಪಾರ್ಟೆಂಟ್. ಯಾವಾಗ ನಮ್ಮಲ್ಲಿ ಆ ಅವೇರ್‌ನೆಸ್ ಬರುತ್ತೆ ಏನ್ ಆವಾಗ ಅವೇರ್ನೆಸ್ ಅಂದ್ರೆ ಏನು? ಅವೇರ್‌ನೆಸ್ ಈಸ್ ಮನವರಿಕೆ. ಸ್ಪಿರಿಚುವಲ್ ಲೈನಲ್ಲಿ ನಾನು ಹೀಗಿದ್ದೀನಿ ಅಷ್ಟೇ. ಅಷ್ಟೇ ಇಂಪಾರ್ಟೆಂಟ್. ನಾನು ಈ ಕ್ಷಣದಲ್ಲಿ ಹಿಂಗಿದ್ದೀನಿ. ಅದಕ್ಕೆ ಬೇರೆ ಏನು ಸ್ಟೋರಿ ಕೊಡೋ ಅವಶ್ಯಕತೆ ಇಲ್ಲ. ಓಕೆ. ಅದನ್ನ ಪ್ರಾಕ್ಟೀಸ್ ಮಾಡೋಕ್ಕೂ ಒಂದು ಪ್ಯಾಟರ್ನ್ ಇದೆ. ಓಕೆ. ಸೊ ಏನಂದ್ರೆ ಅಲ್ಲ, ಸ್ಟೆಪ್ ಈಗ ಬೈ ಪ್ರಾಕ್ಟೀಸ್‌ಗಿಂತ ಮುಂಚೆ ಈಗ ಅವೇರ್ನೆಸ್ ಅಂದ್ರೆ ಈಗ ನಾನು ನಿಮ್ ಜೊತೆ ಮಾತಾಡ್ತಾ ಹ್ಮ್. ಇದ್ದೀನಲ್ಲ ಈಗ. ಈಗ ಅವೇರ್ನೆಸ್ ಅಂದ್ರೆ ನನಗೆ ಅರಿವಿರಬೇಕು. ಅರಿವಿರ್ಬೇಕು. ಏನ್ ಇವ್ರೇನ್ ಮಾತಾಡ್ತಾ ಮಾತಾಡ್ತಾ ಇದಾರೆ, ನಾನು ಎಲ್ಲಿ ಕೂತಿದ್ದೀನಿ, ಏನು ಅಷ್ಟೇ. ಹೌದು. ಈ ಕ್ಷಣ ಇದು ಮಾತ್ರ ಅವೇರ್ನೆಸ್ಸು. ಹೌದು. ಹಿಂದೆಂದು ಮುಂದೆಂದು ಅದೆಲ್ಲ ಏನ್ ಕತೆ ಇರಬಾರ್ದು. ಓಕೆ. ಯಾಕಂದ್ರೆ ಅಂದ್ರೆ ಬ್ರೈನ್ ಆ ಗೇಮ್ ಕ್ಷಣದಲ್ಲಿ ಅಲ್ವಾ ಅದು? ಬದುಕೋದು. ಬ್ರೈನ್ ಗೇಮೇ ಅದು. ಯಾವಾಗ್ಲೂ ಪಾಸ್ಟಲ್ಲಿರುತ್ತೆ ಇಲ್ಲ ಫ್ಯೂಚರಲ್ಲಿರುತ್ತೆ. ಓಕೆ. ಪ್ರೆಸೆಂಟ್ ಆ ಕಾನ್ಷಿಯಸ್ನೆಸ್ ಅಲ್ಲಿರೋದು ಅವೇರ್ನೆಸ್. ಅವೇರ್‌ನೆಸ್ ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇದ್ರೂನು ಅವೇರ್‌ನೆಸ್ ಇಸ್ ದ ಡೋರ್ ಫಾರ್ ಎವ್ರಿಥಿಂಗ್. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಒಂದು ಅವೇರ್‌ನೆಸ್ ಅನ್ನೋ ಡೋರ್ ಓಪನ್ ಮಾಡಿದ್ರೆ ಎಲ್ಲಾ ತರದ ಪ್ರಾಬ್ಲಮ್ಸು ಕ್ಲಿಯರ್ ಆಗೋಗುತ್ತೆ. ಇವಾಗ ಹಂಗೆ ಯಾಕೆ ಯೋಚನೆ ಮಾಡಿ, ಫಾರ್ ಎಕ್ಸಾಂಪಲ್ ಈಗ ನಾನು ನಿಮ್ಮ ಹತ್ರ ಪಾಡ್ಕಾಸ್ಟ್ ಮಾತಾಡ್ತಿದ್ದೀನಿ. ನಾನು ಮಾತಾಡ್ತಾ ನಿಮ್ಮ ಹತ್ರ ಕೇಳಿಸ್ಕೊಂಡು ಹ್ಞೂ ಅಂತ ಹಿಂಗೆ ನಾಟಕ ಹ್ಮ್. ಮಾಡ್ಕೊಂಡು ನನ್ನ ತಲೆಯಲ್ಲಿ ಉದಾಹರಣೆಗೆ ನೆಕ್ಸ್ಟ್ ಯಾರೋ ಬರ್ತಾರೆ, ಹ್ಮ್. ಅವ್ರಿಗೆ ನಾನು ಒಂದು 10 ಲಕ್ಷ ಅಡ್ವಾನ್ಸ್ ಮಾಡ್ಬೇಕಲ್ಲ, ಹ್ಮ್. ಕೊಡಬೇಕು ಅಂತ ಅನ್ಕೊಳಿತಲ್ಲ. ನಾನು ನಿಮ್ಮ ಹತ್ರ ಮಾತಾಡ್ತಾ ಅಂತ ಓಕೆ ಈಗ 10 ಲಕ್ಷ ಅಡ್ವಾನ್ಸ್ ಮಾಡಬೇಕು, ಎಲ್ಲಿಂದ ತರೋದು, ಏನು ಮಾಡೋದು, ನನ್ನ ಮೈಂಡ್ ಕ್ಯಾಲ್ಕುಲೇಷನ್ ಇರುತ್ತೆ. ಕ್ಯಾಲ್ಕುಲೇಷನ್. ಇದು ಕೆಲಸ ಮಾಡ್ತಿರತ್ತೆ. ಹ್ಮ್. ಇವಾಗ ಡಬಲ್ ಕೆಲಸ ಆಯ್ತಲ್ಲ, ಮಲ್ಟಿ ಫಂಕ್ಷನ್ ಆಯ್ತಲ್ಲ. ನನಗೂ ನಿಮಗೂ ಕನೆಕ್ಟಿವಿಟಿ ಮಿಸ್ ಆಯ್ತಲ್ಲ. ಬಟ್ ನಾನು ಹಿಂಗೆ ಪ್ರಿಟೆಂಡ್ ಮಾಡ್ತಿದ್ದೇನಲ್ಲ. ಬಟ್ ಅದು ಓಕೆ. ದಿಸ್ ಆ, ಇಸ್ ಒನ್ ವೇ 100 is ಅನ್ಬೋದು. ಒನ್ ವೇ ಅನ್ಬೋದು. ಟೂ ವೇನಲ್ಲಿದ್ದಾಗ ಸಮ್‌ವನ್ ಇಂಪಾರ್ಟೆಂಟ್ ನಿಮ್ ಜೊತೆ ಏನೋ ಮಾತಾಡ್ತಿರ್ತಾರೆ. ಇಲ್ಲಿಂದ ನಿಮ್ಗೆ ಇನ್ನೊಂದು 50 ಲಕ್ಷ ಏನೋ ಬಿಸ್ನೆಸ್ ಬರ್ತಾ ಇರುತ್ತೆ. ಯು ಆರ್ ಥಿಂಕಿಂಗ್ ಆಫ್ ಓನ್ಲಿ 10 lakhs ದೇರ್. ಅವಾಗ ಏನಾಯ್ತು? ಅಂಡ್ ಮೋಸ್ಟ್ ಆಫ್ ದ ಟೈಮ್ ಸಂಬಂಧಗಳು ಹಾಳಾಗೋದು ಕೂಡ ಹೌದು. ಹಂಗೆ. ವೆನ್ ನೀವು ಕೇಳಿಸ್ಕೊಳ್ದಿದ್ದಾಗ, ನಿಮ್ ಆ, ಗಮನ ಇಲ್ದಿದ್ದಾಗ, ನಾನು ಪಾಪ ಇಷ್ಟು ಅವ್ರಿಗೆ ಮಾತಾಡಿದ್ರು ನೀನ್ ಮಾತಾಡ್ತಿರ್ತಾರೆ ಕೇಳಿಸ್ಕೊಳಲ್ಲ. ಸಡನ್ ಆಗಿ ಏನಂದ, ಹಾ. ಓಕೆ ಒಂದು ನಿಮಿಷ ಈ ಮೊಬೈಲ್ಗಳು ಎತ್ತೋದು ಹೌದು. ಅಲ್ವಾ ಈ ಡಿಸ್ಟ್ರಾಕ್ಷನ್ಸ್. ಮತ್ತೆ ಈ ಹಂಗಾರೆ ಈಗ ಈ ಅವೇರ್ನೆಸ್ 100% ಅವೇರ್ನೆಸ್ ಅಲ್ಲಿ ಇರಬೇಕು ಅಂದ್ರೆ ಇದನ್ನ ಹೇಗೆ ಪ್ರಾಕ್ಟೀಸ್ ಮಾಡೋದು? ಸೊ ವಿ ಕ್ಯಾನ್ ಒಂದು ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಸೊ ಲೈಕ್ ಒಂದು ಪ್ಯಾಟ್ರನ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಹ್ಮ್. ಓಕೆ. ಸೊ ಏನಂದ್ರೆ ಫಸ್ಟು ನಮಗೆ ನಾನು ಹೇಳಿದೆ ನಿಮಗೆ ಮೈಂಡ್, ಥಾಟ್, ಎಮೋಷನ್ ಮತ್ತೆ ಬಾಡಿ. ನಾವು ಯಾವಾಗ ಆ ಥಾಟ್ ಬರುತ್ತೆ, ಬಾಡಿ ಕೆಮಿಕಲ್ಸ್ ರಿಯಾಕ್ಷನ್ ರಿಲೀಸ್ ಮಾಡುತ್ತೆ. ಅದಾದ್ಮೇಲೆ ನಮ್ಮ ಎಮೋಷನ್ನು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ದೆನ್ ನಮ್ಮ ಬಾಡಿ ಟೈಟ್ ಆಗುತ್ತೆ, ಚೆಸ್ಟ್ ಟೈಟ್ ಆಗುತ್ತೆ, ಹೊಟ್ಟೆನಲ್ಲಿ ಗುಡುಗುಡು ಆಗುತ್ತೆ, ಎಲ್ಲ ಆಗುತ್ತೆ. ಸೊ ಫಸ್ಟು ನಾವು ಥಿಂಕ್ ಮಾಡಿದಾಗ ನಮಗೆ ಒಂದು ಪ್ರಾಬ್ಲಮ್ ಬಂತು, ಸ್ವಲ್ಪ ಪ್ರಾಬ್ಲಮ್ ಅಂತ ಏನು ಹೇಳಿದ್ವಿ ಆಗಲೇ, ಅಥವಾ ಏನೋ ಒಂದು ಟೆನ್ಷನ್ ಬಂತು ಅಂದಾಗ ಫಸ್ಟು ಎಲ್ಲಿಂದ ಇದು ಬಂತು ಅಂತ ಹೇಳಿ ತಿಳ್ಕೊಬೇಕು. ಯಾವ ಥಾಟಿಂದ ಬಂತು, ಹ್ಮ್. ದಟ್ ಈಸ್ ಕಾಲ್ಡ್ ಎಮೋಷನ್ ಮೈಂಡ್ ಚೆಕ್. ಹ್ಮ್. ಥಾಟ್ ಕ್ರಿಯೇಟ್ ಮಾಡೋದು ಮೈಂಡ್, ಅದು ಮೈಂಡ್ ಚೆಕ್ ಅಂತ ಹೇಳಿ ಫಸ್ಟು ಯಾವ ಥಾಟಿಂದ ಬಂತು ಅಂತ. ಸೆಕೆಂಡು ಎಮೋಷನ್ ಚೆಕ್. ಯಾವ ಎಮೋಷನ್ ರಿಲೀಸ್ ಮಾಡ್ತದು? ನನ್ಗೆ ಬಾಡಿ ಟೈಟ್ ಆಯ್ತಾ, ಹೊಟ್ಟೆ ಗುಡುಗುಡು ಆಯ್ತಾ? ಅಲ್ಲ ಅಂದ್ರೆ ಆ ಥಾಟ್ ಬಂದಾಗ ಏನ್ ಎಮೋಷನ್ಸ್ ಬಂತು ಅಂತನ. ಹಾ, ಅದು ಯಾಕಂದ್ರೆ ಎಮೋಷನ್ನು ಬಾಡಿನಲ್ಲಿ ಎಲ್ಲೋ ಒಂದತ್ರ ಅದು ರಿಯಾಕ್ಷನ್ ತೋರಿಸುತ್ತೆ. ಓಕೆ. ಎಮೋಷನ್ ಕಾಣಿಸಲ್ಲ, ಬಟ್ ಸ್ಪ್ರೆಡ್ ಆಗುತ್ತೆ. ಹೊರಗಡೆ ಒಳಗಡೆ ಎಲ್ಲ ಕಡೆ ಅದ್ರದ್ದು ಎನರ್ಜಿ ಸ್ಪ್ರೆಡ್ ಆಗುತ್ತೆ. ಆವಾಗ ಸೊ ನಮ್ಮ ಬಾಡಿನಲ್ಲಿ ಎಲ್ಲಿ ಫೀಲ್ ಆಗ್ತಾ ಇದೆ ನಮಗೆ ಅಂತ ಒಬ್ಬೊಬ್ರದ್ದು ಒಂದೊಂದು ಪ್ಯಾಟ್ರನ್ ಇರುತ್ತೆ. ಕೆಲವೊಬ್ರಿಗೆ ಓಕೆ, ಇವಾಗ ಯಾರೋ ಒಬ್ರು ಫುಲ್ ಒಂದು ಆಂಗ್ಸೈಟಿಲಿ ಬಂದ್ರು. ಆಂಗ್ಸೈಟಿ ಒಂಥರ ಸ್ಟ್ರೆಸ್ ಇರುತ್ತೆ, ವಿಪರೀತವಾದಂಥ ಭಯ ಆಗ್ತದೆ. ಈಗ ಬಂದಾಗ ಫಸ್ಟ್ ಚೆಕ್ ಮಾಡ್ಕೊಬೇಕು, ಹೌದು ನನ್ನ ಎಮೋಷನ್ನು ಭಯ ಆಗ್ತಿದೆ, ಈ ಆಂಗ್ಸೈಟಿ. ಹೌದು ಆ ಆಂಗ್ಸೈಟಿ ಇದ್ದಿದ್ದಕ್ಕೆ ಯಾವ ಎಮೋಷನ್ ರಿಲೀಸ್ ಆಯ್ತು ಅಂತ. ಹೌದು ಆ ಥಾಟ್ ಏನಕ್ಕೆ ಆಂಗ್ಸೈಟಿ ಆಯ್ತು, ಕಾರಣ ಏನು? ಕಾರಣ ಏನು? ಓಕೆ. ಯಾರೋ ಕೆಲ್ಸಕ್ಕೆ ಬಂದಿಲ್ವಾ, ಅಥವಾ ಯಾವುದೋ ಪೇಮೆಂಟ್ ಬಂದಿಲ್ವಾ, ಅಥವಾ ನಿಮ್ಮನ್ನ ಯಾರಾದ್ರೂ ರಿಜೆಕ್ಟ್ ಮಾಡಿದ್ರಾ, ಹ್ಮ್. ಅಥವಾ ನಿಮ್ದು ಏನಾದ್ರೂ ಪ್ರಾಜೆಕ್ಟ್ಸ್ ರಿಜೆಕ್ಟ್ ಮಾಡಿದ್ರಾ? ಅದು ಮೇಯ್ನ್ ಮೂಲ. ಅದು ಅದಾದ್ಮೇಲೆ ಎಮೋಷನ್ನು. ಕೆಲವೊಬ್ರೆಲ್ಲ ನೀವು ನೋಡ್ತಿದ್ರೆ ನಂಗೆ ಏನು ಸ್ವಲ್ಪ ತೊಂದರೆ ಆಗಂಗಿಲ್ಲ, ನಂಗೆ ಸ್ಟ್ರೆಸ್ ಆಗ್ಬಿಡುತ್ತೆ, ನಂಗೆ ತಲೆನೋವು ಬಂದ್ಬಿಡುತ್ತೆ, ನಂಗೆ ಬೆವ್ರು ಬಿಡುತ್ತೆ. ಸೊ ಅದು ಅವ್ರ ಪ್ಯಾಟ್ರನು, ಬಾಡಿ ಪ್ಯಾಟ್ರನ್. ಅದು ಆ ಎಮೋಷನ್ಸ್ ಆಚೆ ಹಾಕುವಂತಹ ಪ್ಯಾಟ್ರನ್ ಅದು. ಸೊ ಅದನ್ನ ಕಂಡು ಹಿಡ್ಕೋಬೇಕು, ಎಲ್ಲಿದೆ ಅದು ಪ್ಯಾಟ್ರನು. ಓಕೆ.
ಸೊ ನಿಮಗೇನ್ ನೆನ್ಸ್ಕೊಂಡಾಗ ನಿಮ್ಮ ಬಾಡಿನಲ್ಲಿ ಏನು ಏನ್ ರಿಯಾಕ್ಷನ್ ರಿಯಾಕ್ಷನ್ ಆಗುತ್ತೆ, ಬರುತ್ತೆ? ನಿಮ್ಮ ಬಾಡಿ ಅದನ್ನ ಹೇಗೆ ಆಚೆ ಆಗ್ತಾ ಇದೆ, ನಿಮ್ಮ ಮೈಂಡ್ ಹೇಗೆ ಆಚೆ ಆಗ್ತಾ ಇದೆ, ಅದನ್ನ ಕಂಡುಹಿಡ್ಕೋಬೇಕು. ಈಗ ಉದಾಹರಣೆಗೆ ಸಡನ್ ಆಗಿ ನಿಮಗೆ ಮೈಗ್ರೇನ್ ಬರಕ್ ಹ್ಮ್ ಶುರುತ್ತಿರುತ್ತೆ. ನಿಮಗೆ ಸುಮ್ಮನೆ ಅದು ಬರ್ತಿದೆ ಅಂತ ಗೊತ್ತು ಬಿಟ್ರೆ, ನಿಮಗೆ ಗೊತ್ತಿಲ್ದೇನೋ ಏನೋ ಒಂದು ವಿಚಾರ ನೆನ್ಸ್ಕೊಂಡಿರ್ತಾರೆ. ಅವಾಗ ಅದು ಅಟ್ಯಾಕ್ ಆಗಿರುತ್ತೆ. ಹೌದು ಅಲ್ವಾ? ಸುಮ್ನೆ ಏನು ಬಾಡಿಗೇನು ಹುಚ್ಚ ಇಲ್ಲದೆ ಇರೋದನ್ನೆಲ್ಲ ಕ್ರಿಯೇಟ್ ಮಾಡಕ್ಕೆ. ಅದನ್ನ ಕ್ರಿಯೇಟ್ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾ ಇರೋದೇ ನಾವು. ಇಲ್ಲದೆ ಇರೋದನ್ನೆಲ್ಲ ತಲೆಗೆ ಹಾಕ್ಕೊಂಡು ಬಾಡಿಲಿರೋ ಒಳ್ಳೆ ಎನರ್ಜಿನ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾ ಇರೋದೇ ನಾವು. ಓಕೆ, ಯಾಕಂದ್ರೆ ಸ್ಟೋರಿ ಕ್ರಿಯೇಟ್ ಮಾಡ್ಬಿಟ್ಟಿದೀವಿ, ಹಿಂಗಾದ್ರೆ ಹಿಂಗಾಗತ್ತೆ ನನ್ನ ಬಾಡಿಗೆ ಅಂತ. ಅದನ್ನೇ ರಿಪೀಟ್ ಮಾಡ್ತಾ ಇರುತ್ತೆ. ಓಕೆ, ಸೊ ಅದು ಎಮೋಷನ್. ಸೆಕೆಂಡ್ ಒನ್ ಬಂದು ಎಮೋಷನ್ ಚೆಕ್. ನಿಮ್ಗೆ ಏನು ಡಿಹೈಡ್ರೇಷನ್ ಆಗ್ತಾ ಇದೆಯಾ, ಅಥವಾ ನಿಮಗೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದೆಯಾ, ಈ ಥರ. ಸೊ ಅದು ಎಮೋಷನ್ ಚೆಕ್ ಆದಮೇಲೆ ಬಾಡಿ ಚೆಕಲ್ಲಿ ಬರುತ್ತೆ ನಮ್ಮ ಬಾಡಿನಲ್ಲಿ ಏನೇನೆಲ್ಲ ರಿಯಾಕ್ಷನ್ ಆಗ್ತಾ ಇದೆ ಅಂತ ಹೇಳಿ. ಬಿಲೀಫ್, ಎಮೋಷನ್ ಅಂಡ್ ಬಿಲೀಫು ಕನೆಕ್ಟಿವಿಟಿ. ನಾವು ಆವಾಗಲೇ ಹೇಳ್ದಾಗೆ ಬಿಲೀಫ್ ಏನು, ನಾನು ಏನು ನಂಬ್ತಾ ಇದ್ದೀನಿ, ಯಾಕೆ ನಂಬ್ತಾ ಇದ್ದೀನಿ, ಅವ್ನು ದುಡ್ಡೇ ಕೊಡಲ್ಲ ಅಂತ ನಂಬಿದ್ರೆ ತಾನೇ ಪ್ಯಾನಿಕ್ನೆಸ್ ಆಗೋದು. ಹ್ಮ್ ಹ್ಮ್ ಅವ್ರು ಓಕೆ ಎಲ್ಲೋ ಸಿಚುವೇಶನಲ್ಲಿ ಇರ್ತಾರೆ, ಕೊಡ್ತಾರೆ, ಇವತ್ತಲ್ಲ ನಾಳೆ ಬರುತ್ತೆ ಅನ್ನೋ ಒಂದು ಥಾಟ್ ಬಂದಾಗ ರಿಲ್ಯಾಕ್ಸ್ ಆಗುತ್ತೆ ಅಲ್ವಾ? ಸೊ ಅದು ಬಿಲೀಫ್ ಚೆಕ್. ನೆಕ್ಸ್ಟು ಕಾನ್ಷಿಯಸ್ನೆಸ್ಸು. ಕಾನ್ಷಿಯಸ್ ಏನು, ನನ್ನ ಬಾಡಿಗೆ ನಾನೊಂದು ಮೆಸೇಜ್ ಕೊಡಬೇಕೀಗ. ಏನು ಕೊಡಬೇಕು, ಈ ಸಿಚುಯೇಷನ್ನು ನಾನು ಹ್ಯಾಂಡಲ್ ಮಾಡಬಲ್ಲೆ. ಹ್ಮ್ ಸಿಂಪಲ್, ಇಟ್ ಇಸ್ ವೆರಿ ಸಿಂಪಲ್. ಓಕೆ, ಸಿಂಪಲ್ ಆಗಿರೋದನ್ನ ಕಾಂಪ್ಲಿಕೇಟ್ ಮಾಡ್ತಾ ಇರೋದು ಮೈಂಡ್. ಆ ಮೈಂಡ್ಗೆ ನಾವು ಮತ್ತೆ ಸಿಗ್ನಲ್ ಕೊಡಬೇಕು, ಹ್ಮ್ ಇದು ಹ್ಯಾಂಡಲ್ ಮಾಡಬಹುದು. ಹ್ಮ್ ಹ್ಮ್ ಸೊ ಸೊ ವೆನ್ ಯು ಸ್ಟಾರ್ಟ್ ಸೇಯಿಂಗ್ ದಟ್ ಇದನ್ನ ಹ್ಯಾಂಡಲ್ ಮಾಡ್ಬೋದು ಅಂದಾಗ ನಿಮಗೆ ಅದರ್ ಐಡಿಯಾಸ್ ಸ್ಟಾರ್ಟ್ ಆಗುತ್ತೆ. ಪ್ಯಾನಿಕ್ ಆದರೆ ಐಡಿಯಾಸ್ ಎಲ್ಲ ಕ್ಲೋಸ್ ಆಗೋಗುತ್ತೆ, ಡೋರ್ಸ್ ಎಲ್ಲ ಕ್ಲೋಸ್ ಆಗೋಗುತ್ತೆ. ಒನ್ಸ್ ಯು ಗಿವ್ ದಿ ಎಮೋಷನ್, ಏನು ನಮ್ಗೆ ಥಾಟ್ ಬ್ರೈನ್ಗೆ ನಾವಿದನ್ನು ಹ್ಯಾಂಡಲ್ ಮಾಡಬಹುದು, ವಿ ಹ್ಯಾವ್ ದಟ್ ಕೆಪಾಸಿಟಿ ಅಂತ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡೋದ್ರಿಂದ ಬ್ರೈನ್ ಏನು ಮಾಡುತ್ತೆ, ಅದರ್ ಐಡಿಯಾಸ್ ಹುಡ್ಕುತ್ತೆ, ಹೌ ವಿ ಕ್ಯಾನ್ ಡೂ ದಿಸ್ ಅಂತ ಹ್ಮ್ 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 ಅಲ್ವಾ? ಸೊ ಆ ಥರ ಈ 5 ಚೆಕ್ಸನ್ನು ಮಾಡ್ಕೊ. ಇಟ್ಸ್ ವೆರಿ ಸಿಂಪಲ್. ಓಕೆ, ನಮ್ಮ ರಮ್ಯಾ ರೇಖಿ ಹಬ್ /ಟೂಲ್ಸ್ ಅನ್ನೋ ಆ್ಯಪ್ಗೆ ಹೋದ್ರೆ ಇದ್ರದ್ದು PDF ಫಾರ್ಮ್ಯಾಟ್ ಸಿಗುತ್ತೆ. ಎನಿ ಒನ್ ಕ್ಯಾನ್ ಪ್ರಾಕ್ಟೀಸ್ ವೆರಿ ಈಸಿಲಿ. ಬಟ್ ಇದು ಒಂದು ಸಲಕ್ಕೆ ಆಗೋವಂಥದ್ದಲ್ಲ, ಅಟ್ಲೀಸ್ಟ್ 21 ಡೇಸು ನಿಮ್ಗೆ 20 ಯಾವಾಗ ದಿನ ಯಾವಾಗ ಮಾಡ್ಬೇಕು. ಆ ಥರ ಪ್ಯಾನಿಕ್ ಅಟ್ಯಾಕ್ಸ್ ಬರೋದಿರ್ಬೋದು, ಅಥವಾ ಸ್ಟ್ರೆಸ್ ಫೀಲ್ ಆಗೋದಿರ್ಬೋದು, ನಿಮ್ಮ ಕೈಯಲ್ಲಿ ಹ್ಯಾಂಡ್ಲೇ ಮಾಡೋಕ್ಕಾಗ್ತಿಲ್ಲ ಸಿಚುಯೇಷನ್ ಅನ್ನೋದಿರ್ಬೋದು, ಆ ಟೈಮಲ್ಲಿ ಈ ಒಂದು ಆ್ಯಕ್ಟಿವಿಟಿನ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಅವೇರ್ನೆಸ್ ಇಂಪಾರ್ಟೆಂಟು. ಅವೇರ್ನೆಸ್ಸು ಬಿಲ್ಡ್ ಆಗುತ್ತೆ. ಆವಾಗ ಅದು ಒಂದೇ ಸಿಚುಯೇಷನ್ ಅಂತ ಅಲ್ಲ, ಒಂದೇ ಕಾನ್ಸೆಪ್ಟ್ ಅಂತ ಅಲ್ಲ. ಒನ್ಸ್ ಯು ಸ್ಟಾರ್ಟ್ ಬಿಲ್ಡಿಂಗ್ ಯುವರ್ ಅವೇರ್ನೆಸ್ ಅಲ್ವಾ, ಒನ್ಸ್ ಆ ಅವೇರ್ನೆಸ್ಗೆ ನೀವು ಬರ್ತಾ 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 ನಿಮ್ಮ ಎಲ್ಲ ಲೈಫ್ ಎಲ್ಲಾನು ಯಾವ ಸಿಚುಯೇಷನನ್ನು ಎಷ್ಟು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಅಂತ ಬಂದ್ಬಿಡುತ್ತೆ ಮೈಂಡ್ಗೆ. 2 to 3 ಆಕ್ಟಿವಿಟೀಸ್ ಅಷ್ಟೇ. ಅದ್ರ ನಂತರ ಯು ವಿಲ್ ಬಿ ವೆರಿ ಹ್ಯಾಪಿ, ವೆರಿ ಆಕ್ಟಿವ್, ವೆರಿ ಯಾವಾಗಲೂ ಕಾನ್ಷಿಯಸ್ನೆಸ್ಸಲ್ಲಿ ಇರ್ತೀರ. ಈಗ ಕೆಲವೊಂದ್ಸರಿ ಕಾನ್ಶಿಯಸ್ನೆಸ್ ಅಲ್ಲಿ ಇಲ್ದೇ ಇದ್ದಾಗ, ಈಗ ಕೋಪ ಅಂತ ಇಟ್ಕೊಳ್ಳಿ. ಈಗ ಸಡನ್ ಆಗಿ ಒಬ್ಬ ವ್ಯಕ್ತಿ ಕೋಪದಲ್ಲಿ ಮನೆಗೆ ಬರ್ತಿದ್ದಂಗೆ ಅವನು ಏನೋ ಸ್ಟ್ರೆಸ್ ಇತ್ತು, ಕೋಪ ಇತ್ತು, ಹೆಂಡತಿಗೆ ಹೊಡೆದ್ಬಿಟ್ಟ ಅಂತ ಇಟ್ಕೊಳ್ಳಿ. ಹೊಡೆದ ಆದ ನಂತರ ಆತ ಅದೆಲ್ಲ ಸರಿ ಮಾಡ್ಕೊಬೇಕಾ, ಅಥವಾ ಅಯ್ಯೋ ಹೊಡೆದ್ಬಿಟ್ಟೆ ಅಂದ್ಬಿಟ್ಟು ಇಲ್ಲ ಅಂತ ತನ್ನ ಕೈಗೆ ಏನಾದರೂ ಪನಿಷ್ಮೆಂಟ್ ಮಾಡ್ಕೊಬೇಕಾ? ಅಂದ್ರೆ ಯಾವಾಗಾದ್ರೂ ಒಬ್ಬ ಮನುಷ್ಯ ತಪ್ಪು ಮಾಡಿದಾಗ ಆ ತಪ್ಪನ್ನ ಅವನು ಸರಿ ಮಾಡ್ಕೊಬೇಕಾ, ಅಥವಾ ಮಾಡಿದ ತಪ್ಪಿಗೆ ಅವನಿಗೆ ಅವನ್ ಶಿಕ್ಷೆ ಕೊಟ್ಕೊಬೇಕಾ? ಯಾರೋ ಒಬ್ಬ ಫ್ರೆಂಡ್ಗೆ ಏನಾದರೂ ಹರ್ಟ್ ಆಯಿತು ಅಂದರೆ ಹೋಗ್ಬಿಟ್ಟು ಪಕ್ಕ ಕುತ್ಕೊಂಡು ಸಮಾಧಾನ ಮಾಡ್ತೀವಿ. ಏನಾಗಲ್ಲ ಗುರು, ಬಿಡೋಸಿ, ಎಲ್ಲ ಸರೋಗುತ್ತೆ, ಸ್ವಲ್ಪ ಟೈಮು, ನಾನಿದ್ದೀನಿ, ನೋಡೋಣ, ಎಲ್ಲರೂ ಇದೀವಲ್ಲ, ನೋಡ್ಕೊಳ್ಳೋಣ. ಯಾವುದಾದ್ರೂ ಒಂದು ಮಗು ತಪ್ಪು ಮಾಡ್ತು ಅಂದರೆ, ಏಯ್ ಮಗು ಅಲ್ವಾ, ಕಲ್ತ್ಕೊಳ್ಳುತ್ತೆ ಬಿಡು ಅಂತ. ಅದೇ ನಾನು ತಪ್ಪು ಮಾಡಿದೆ ಅಂದರೆ ನಾನೊಂದು ಮೂಲೆಯಲ್ಲಿ ಕೂತ್ಕೊಂಬಿಟ್ಟು ನನ್ನ ಜೀವನನೇ ಹಿಂಗೆ, ನನ್ನ ಮೈಂಡೇ ಹಿಂಗೆ, ನನಗಿದೇ ಕೋಪ, ನನಗಿರೋದೇ ಹಿಂಗೆ ಅಂತ ಹೇಳಿ ಸ್ಟಾರ್ಟ್ ಬ್ಲೇಮಿಂಗ್ ಸೆಲ್ಫ್. ಬೇರೆ ಪ್ರಪಂಚಕ್ಕೆ, ಬೇರೆಯವ್ರಿಗೆ ಮೃದುವಾಗಿ ಮಾತಾಡ್ಬಿಟ್ಟು ನಿಮಗೆ ಕಠಿಣವಾಗಿ ಮಾತಾಡ್ಕೊಳ್ಳೋದು, ನಿಮ್ಮನ್ನು ನೀವು, ಅದು ಇಟ್ಸ್ ಲೈಕ್ ನಿಮ್ಮ ಕೈಯಾರೆ ನೀವೇ ಚೂರಿ ಹಾಕ್ಕೊಂಡಂಗೆ. ಅದೆಷ್ಟು ಮಾತ್ರ ಸರಿ? ಡೆಫಿನೆಟ್ಲಿ ಬ್ಲೇಮ್ ಮಾಡೋದು ತುಂಬ ಈಸಿ ಅಲ್ವಾ, ಯಾಕಂದರೆ ಬರೋದು ಫಸ್ಟ್ ಅದೇನೆ, ನೆಗೆಟಿವಿಟಿ. ಯಾವಾಗ ನಮಗೆ ನಾವು ಪ್ರೀತಿಯಿಂದ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ, ಸೆಲ್ಫ್ ಕೇರ್, ಸೆಲ್ಫ್ ಲವ್, ಸೆಲ್ಫ್ ಕಂಪ್ಯಾಷನ್ ತುಂಬ ಇಂಪಾರ್ಟೆಂಟ್. ಬಿಕಾಸ್ ನಮ್ಮನ್ನು ನಾವು ಪ್ರೀತಿಸೋದು ವೆರಿ ಇಂಪಾರ್ಟೆಂಟ್. ಸೆಲ್ಫ್ ಲವ್ ಅಂದರೆ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಐ ಲವ್ ಮೈ ಸೆಲ್ಫ್, ನೋ, ದ ಐಡೆಂಟಿಟಿ,
ನಿಮ್ಮ ಒಳಗಡೆ ಏನು ಐಡೆಂಟಿಟಿ ಇದೆ ಅದು ಹೊರಗಡೆ ಬರಬೇಕು. ನೀವು ಒಳಗಡೆಯಿಂದ ಅಯ್ಯೋ ನನ್ನ ಜೀವನ ಇಷ್ಟೇ ಅನ್ಕೊಂಬಿಟ್ಟು ಮೇಲೆ ಐ ಲವ್ ಮೈ ಸೆಲ್ಫ್ ಅಂದರೆ ಹೌ ಡಸ್ ಇಟ್ ವರ್ಕ್? ಅದು ವರ್ಕ್ ಆಗಲ್ಲ. ಸೆಲ್ಫ್ ಲವ್ ಬಂದಾಗ ತುಂಬ ಜನ ಓಕೆ ಅದು ಒನ್ ಟೈಮಲ್ಲಿ ಆಗಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾಕಂದರೆ ಕೆಲವೊಂದ್ಸಲ ಸಿಚುವೇಶನನ್ನು ಹ್ಯಾಂಡ್ಲೇ ಮಾಡೋಕ್ಕಾಗದೇ ಇರೋಷ್ಟು ಇದರಲ್ಲಿ ಹೊರ್ಟೋಗ್ಬಿಟ್ಟಿರ್ತಾರೆ. ಯಾಕಂದ್ರೆ ಪ್ಯಾಟ್ರನ್ಸ್ ರಿಪೀಟ್ ಆಗ್ತಾ ಇರುತ್ತೆ, ಥಾಟ್ಸ್ ರಿಪೀಟ್ ಆಗ್ತಾ ಇರುತ್ತೆ. ನನ್ನ ಲೈಫೇ ಹಿಂಗೆ, ನನ್ನ ಲೈಫೇ ಹಿಂಗೆ, ನಾನು ಹಿಂಗೆ, ನನ್ನ ಜೀವನನೇ ಇಷ್ಟು, ನಾನು ಇಷ್ಟು ಮಾಡಿದ್ರು ಇಷ್ಟೇ, ನನಗೆ ಬೆಲೆ ಇಲ್ಲ, ನನ್ನ ಇಗ್ನೋರ್ ಮಾಡ್ತಾರೆ. ಆಲ್ ದಿಸ್ ಥಾಟ್ಸ್ ಎಲ್ಲ ನನಗೆ ಮರ್ಯಾದೆ ಒಂದ್ಸಲ ಕೊಡಲ್ಲ. ಒಂದ್ಸಲ ಪಾಪಪ್ ಆಗ್ಬಿಟ್ಟಾಗ ಡೆಫಿನೆಟ್ಲಿ ಕುಗ್ಗೋಗ್ಬಿಡ್ತಾರೆ. ಬಟ್ ಅಲ್ಲೇನೆ ನೀವು ಸ್ಟಾರ್ಟ್ ಮಾಡಬೇಕಾಗಿರೋದು ಹೀಲಿಂಗ್ ಜರ್ನಿ. ಸೆಲ್ಫ್ ಲವ್, ಸೆಲ್ಫ್ ಕಂಪ್ಯಾಷನ್. ಎಲ್ಲಿವರೆಗೂ ನಿಮ್ಮನ್ನ ನೀವು ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಲ್ಲ, ಅಲ್ಲಿವರೆಗೂ ಬೇರೆಯವರು ನಿಮ್ಮನ್ನ ಗೌರವಿಸೋಕ್ಕೆ ಸ್ಟಾರ್ಟ್ ಮಾಡಲ್ಲ. ಬೇರೆಯವರು ನಿಮ್ಮನ್ನ ರೆಕಗ್ನೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಲ್ಲ ವಂಡರ್ಫುಲ್. ಅಲ್ವಾ? ಸೊ ಸೊ ಸೆಲ್ಫ್ ಲವ್ ಇಸ್ ದ ಕೀ. ಸೆಲ್ಫ್ ಲವ್ ಇಸ್ ದ ಕೀ. ಬೈಕೋಬಾರ್ದು. ಯಾಕೆ ಬೈಕೋಬೇಕು? ಏನು ಸಿಗುತ್ತೆ ಬೈಕೊಳ್ಳೋದ್ರಿಂದ? ಪೀಪಲ್ ಇಲ್ಲೇನೆ ಈ ತಪ್ಪು ಮಾಡೋದು ಏನಂದ್ರೆ, ಓ ನಾನು ಹಂಗೆ ಅನ್ಕೊಂಡಿದ ತಕ್ಷಣ ನನ್ನ ಜೀವನ ಸರೋಗ್ಬಿಡುತ್ತಾ? ಪ್ರೂಫ್ ಇದೆ. ನಾನು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರೆ ನನ್ನ ದೇಹ ಹಾಳಾಗ್ತಾ ಇದೆ, ನನ್ನ ಜೀವನ ಹಾಳಾಗ್ತಾ ಇದೆ, ನನ್ನ ಬಾಡಿ ಹಾಳಾಗ್ತಾ ಇದೆ ಅಲ್ವಾ? ನೆಗೆಟಿವಿಟಿನಲ್ಲಿ ಮಾತಾಡಿದಕ್ಕೆ ತಾನೇ ಅದು ಆಗ್ತಾ ಇರೋದು. ಅದೇ ಒಳ್ಳೇದ್ ಮಾತಾಡೋದ್ರಿಂದ ಸರೋಗುತ್ತೆ ಅಂತ ಯಾಕೆ ನಂಬಲ್ಲ? ಆ ನಂಬಿಕೆ ಬರಲ್ಲ. ಬರಲ್ಲ. ಸೊ ಅದೇ ಡೌಟ್ ಅದ್ರ ಮೇಲೆ. ಮೇನು ಸೆಲ್ಫ್ ಡೌಟ್. ಅದೂ ಸೆಲ್ಫ್ ಡೌಟೆ. ಅದು ಸೆಲ್ಫೇ. ಅದು ಸೆಲ್ಫೇ. ಸೊ ತುಂಬಾ ಜನ ಕೆಲವೊಂದ್ಸಲ ಇಟ್ಸ್ ವೆರಿ ಹಾರ್ಡ್. ನನಗೆ ಕಷ್ಟ ಆಗೋಗುತ್ತೆ ಒಂದೊಂದ್ಸಲ ಅವ್ರಿಗೆ ಅರ್ಥ ಮಾಡ್ಸೋಕ್ಕೆ. ನೀವು ಬಾಡಿನ ಬ್ಲೇಮ್ ಮಾಡ್ತಿದ್ದೀರಪ್ಪ, ಮಾಡಬೇಡಿ. ನಿಮ್ಮ ಲೈಫ್ನ ಬ್ಲೇಮ್ ಮಾಡ್ತಿದ್ದೀರಾ, ಮಾಡಬೇಡಿ. ಯಾಕಂದ್ರೆ ನಿಮ್ಮ ಕನಸುಗಳನ್ನು ಹೊತ್ತು ನಡೀತಾ ಇರೋದು ಈ ದೇಹ ಅಲ್ವಾ? ನಿಮ್ಮ ಪ್ರಪಂಚ ನೋಡ್ತಾ ಇರೋದು ಈ ಕಣ್ಣು, ನಿಮ್ಮ ಕೆಲಸಗಳನ್ನ ಮಾಡ್ತಾ ಇರೋದು ಈ ಕೈ. ಆ ದೇಹಕ್ಕೆ ಬೈಕೊಂಡು ಕೂತ್ಕೊಂಡ್ರೆ ನೀವು ಹೇಗೆ ಬಿಲ್ಡ್ ಮಾಡ್ತೀರಾ ಲೈಫನ್ನು? ಕೆಲಸ ಮಾಡ್ತಾ ಮಾಡ್ತಾ ಕೈಗಳೇ ಬಿದ್ದೋದು ಅಂದ್ಬಿಡ್ತಾರೆ. ವಾಟ್ ಈಸ್ ದಟ್ ವರ್ಡ್? ಕೈಯೆಲ್ಲ ಬಿದ್ದೋಯ್ತು. ಮಾತಾದು ಮಾತಾ ಅದು ಮಾತಾಡಿ ಮಾತಾಡಿ ಬಾಯೇ ಕೆಟ್ಟೋಯ್ತು ಅಂತ. ಇಂಕಿಲರ್ ಹೇಳ್ತಾರೆ, ಸೊಂಟ ಬಿದ್ದೋಯ್ತು, ಹಾ ಮನೆ ಕೆಲಸ ಮಾಡಿ ಮಳೆ ಸೊಂಟ. ಕೆಲಸ ಮಾಡಿ ಮಾಡಿ ಸೊಂಟ ಬಿದ್ದೋಯ್ತು. ಅಫ್ಕೋರ್ಸ್ 45 ಇಯರ್ಸ್ ಆದ್ಮೇಲೆ ಏನಾಗುತ್ತೆ? ನೀವು 20 ವರ್ಷದಿಂದ ಫೀಡ್ ಮಾಡಿದ್ದು ಅಲ್ವಾ? ಆಮೇಲೆ ರಿಸಲ್ಟ್. ಆಮೇಲೆ ರಿಸಲ್ಟ್ ಕೊಡುತ್ತೆ. ಬಾಯೇ ಕಿತ್ತೋಯ್ತು ಅಂತ. ಎಷ್ಟು ಸಿಂಪಲ್ ಅಲ್ವಾ ಅವೆಲ್ಲ ಮಾತಾಡಕ್ಕೆ, ಬಟ್ ಅದೆಷ್ಟು ಎಫೆಕ್ಟ್ ಮಾಡುತ್ತೆ. ಮಕ್ಕಳು ಅದೇ ಕಲಿತಾರೆ, ನೋಡೋರು ಅದೇ ಕಲಿತಾರೆ. ಆದ್ರಿಂದ ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವಾಗ ನಿಮಗೆ ಎನಿ ಟೈಮ್ ಎಲ್ಲೋ ಸ್ಟಕ್ ಆಗಿದ್ದೀನಿ, ಏನೂ ಸಿಗ್ತಾ ಇಲ್ಲ, ನನ್ ಕೋಪಪ್ ಆಗಕ್ಕಾಗ್ತಿಲ್ಲ ಅಂದಾಗ ಡೈಲಿ ರಿಚುವಲ್ ಒಂದು ಮಾಡ್ಬೋದು. ಇಟ್ಸ್ ವೆರಿ ಈಸಿ. ತುಂಬ ಯಾರು ಬೇಕಾದರೂ ಮಾಡ್ಬೋದು. ನಾಟ್ ಓನ್ಲಿ ಓದಿರೋರು ಬರ್ದಿರೋರು ಅಂತಲ್ಲ. ಯು ನೋ ಎವ್ರಿ ಒನ್ ಸ್ಟಿಕ್ಕಿ ನೋಟ್ಸ್ ಅಲ್ವಾ? ಎವ್ರಿ ಡೇ ದಿನದಲ್ಲಿ ಒಂದು ಪಾಸಿಟಿವ್ ಆದ್ರೂ ಆಗಿರುತ್ತಲ್ಲ, ಆ Correct. ಪಾಸಿಟಿವಿಟಿನ ಬರೀಬೇಕು. ಇವತ್ತು ನನ್ಗಿದಾಯ್ತು, ನೀವೇನೋ ಇಂಟರ್ವ್ಯೂ ಪಾಸ್ ಮಾಡಿದ್ರಿ, ಏನೋ ಕ್ರ್ಯಾಕ್ ಮಾಡಿದ್ರಿ, ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ರಿ, ಚಿಕ್ಕನಾದ್ರೂ ಪರವಾಗಿಲ್ಲ. ಚಿಕ್ಕದು. ನಿಮ್ಗೆ ಇವತ್ತು ಯಾರೋ ವಾವ್ ಯು ಆರ್ ಲುಕಿಂಗ್ ಸೋ ಗ್ರೇಟ್ ಅಂದಿರ್ಬೋದು. ಅವ್ರಂದ್ರು ಅಂತ ಹಾ ಒಂದ್ ಸೊ ಎಷ್ಟು ಆ ಬ್ಲಶ್ ಎಷ್ಟೊತ್ತಿರುತ್ತೆ ಅಲ್ವಾ? ಯಾರಾದ್ರೂ ಅದನ್ನ ಬರೆಯೋದಾ? ಅಷ್ಟೇ. ಅದನ್ನ ಬರ್ದು ನಿಮ್ಮ ನೋಟ್ ಬೋರ್ಡ್ ಇರ್ಬೋದು, ಇಲ್ಲ ನಿಮ್ಮ ಡೈರಿ ಇರ್ಬೋದು, ಇಲ್ಲ ನಿಮ್ಮ ಕನ್ನಡಿ, ಮೇಯ್ನ್ ಕನ್ನಡಿ ಮೇಲೆ ಇರ್ಬೋದು, ಅದನ್ನ ಅಂಟಿಸೋದು. 21 ಡೇಸ್ ಸಾಕು ಇಷ್ಟು ಮಾಡೋದು. ದಿನಕ್ಕೆ ಒಂದು ನೋಟು, ನಂದು ಲೈಫಲ್ಲಿ ಇವತ್ತು ಈ ಥರ ಪಾಸಿಟಿವಿಟಿ ಆಯಿತು, ನನಗೆ ಏನು ಮಾಡಿದ್ರು, ಶಬಾಷ್ ಅಂದರು. ಸಣ್ಣ ಸಣ್ಣದಿಂದ ಶುರು ಸಣ್ಣ ಮಾಡಿ. ಸಣ್ಣದಿಂದನೇ ಮಾಡಿ. ಎನಿ ಟೈಮ್ ಯು ಫೀಲ್ ಲೋ ಅಲ್ಲ, ಕೋಪ ಬಂತು, ಆಂಗ್ಸೈಟಿ ಆಯಿತು, ನಾನು ಮುಖ್ಯನೇ ಅಲ್ವಾ, ನನಗೇನು ಇಲ್ವಾ ಲೈಫಲ್ಲಿ ಅಂತ ಅನ್ನಿಸ್ತು, ಇದರಲ್ಲಿ ಜಸ್ಟ್ 5 ಸ್ಟಿಕ್ಕಿ ನೋಟ್ ಓದಿ ಅಷ್ಟೇ. Nice. 5 ಸ್ಟಿಕ್ಕಿ ನೋಟು. ಏನಾಯಿತು ನಿಮ್ಮ ಲೈಫಲ್ಲಿ, ಏನಿದೆ ನಿಮ್ಮ ಬರೀ ಲೈಫಲ್ಲಿ, 21 ದಿನಕ್ಕೆ ಮಾಡಿ ಸಾಕು. ಸಾಕು. 21 ದಿನ ಮಾಡಿ, ಅವಶ್ಯಕತೆ ಇದ್ದಾಗ ಅದನ್ನು ನೋಡ್ಕೊಳ್ಳಿ. ವಾವ್, ವೆರಿ ನೈಸ್. ಸೊ ನಿಮ್ಮಲ್ಲಿ ಎನರ್ಜಿ ಬೂಸ್ಟ್ ಆಗುತ್ತೆ, ಸೆಲ್ಫ್ ಲವ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಯು ಶುಡ್ ಫಾಲ್ ಇನ್ ಲವ್ ವಿತ್ ಯೋರ್ ಸೆಲ್ಫ್ ಅಗೈನ್ ಅಂಡ್ ಅಗೈನ್. ಯು ಶುಡ್ ಡೇಟ್ ಯುವರ್ ಸೆಲ್ಫ್. ಹಾ ಅಲ್ವಾ? ಯು ಶುಡ್ ಗಿಫ್ಟ್ ಯೋರ್ ಸೆಲ್ಫ್, ಯು ಶುಡ್ ಡೇಟ್ ಯೋರ್ ಸೆಲ್ಫ್. ನಾನು ಹೇಳ್ತೀನಿ, ಲೈಕ್ ತಿಂಗಳಿಗೆ ಎಷ್ಟು ದುಡಿತೀರಲ್ಲ ನೀವು, ಗಿಫ್ಟ್ ಯೋರ್ ಸೆಲ್ಫ್. ಒಂದು ಊಟನ, ಒಂದು ತಿಂಡಿನ. ಎಷ್ಟೋ ಜನ ಪಾಪ ನಾನು ಅದು ತಗೋಬೇಕು, ಇದು ತಗೋಬೇಕು, ಇದು ತಗೋಬೇಕು ಕಾಯ್ತಾನೆ ಇರ್ತಾರೆ, ತಗೊಳ್ಳೋದೇ ಇಲ್ಲ. ಯಾಕೆ? ದುಡಿತೀರ, ನೀವು ತಗೊಳ್ಳಿ, ಗಿಫ್ಟ್ ಮಾಡ್ಕೊಳ್ಳಿ ನಿಮ್ಗೆ. ಬೇರೆಯವ್ರು ಕೊಡಿಸ್ಬೇಕು ಅಂತ ಯಾಕೆ ಕಾಯ್ಬೇಕು? ಕರೆಕ್ಟ್. ಓಕೆ ಓಕೆ ಪ್ಲಾನ್ ಮಾಡ್ಕೊಳ್ಳಿ. ಓಕೆ ಈ ಮಂತ್ ಬಜೆಟ್ ಅಲ್ಲಿ ಬರ್ತಾ ಇಲ್ವಾ, 2 ಮಂತ್ಸ್ 3 ಮಂತ್ಸ್ ಪ್ಲಾನ್ ಮಾಡ್ಕೊಳ್ಳಿ ಅಥವಾ ತಿಂಗಳಿಗೆ ಒಂದೊಂದಿಂದ ಶುರು ಮಾಡಿ. ಅಷ್ಟೇ.
ಸೊ ಫಸ್ಟು ಏನು ಮಾಡ್ತಿದ್ದೆ ನಾನು ಲೈಕ್ ವೆನ್ ಐ ಸ್ಟಾರ್ಟೆಡ್ ಮೈ ಜರ್ನಿ ಅಲ್ಲ, ಸಣ್ಣ ಸಣ್ಣ ಹೀಲಿಂಗ್ಸಿಂದ ಸ್ಟಾರ್ಟ್ ಮಾಡಿದ್ದು. ಸೊ ₹250 ₹500 ಆ ಥರದಿಂದ ಯಾವುದೂ ಖರ್ಚು ಮಾಡಿಲ್ಲ. ಐ ಜಸ್ಟ್ ಸ್ಟಾರ್ಟೆಡ್ ಗಿಫ್ಟಿಂಗ್ ಮೈ ಸೆಲ್ಫ್. ನೈಸ್ ಓಕೆ. ನೈಸ್ ಪ್ರತಿಯೊಂದು ಸೊ ಇವತ್ತಿಗೂ ಯಾವ ಪರ್ಸನ್ ನನ್ಗೇನು ಗಿಫ್ಟ್ ಅದು ಅವರಿಂದನೇ ಗಿಫ್ಟ್ ಬಂದಂಗಲ್ವಾ ವೆರಿ ನೈಸ್ ವೆರಿ ನೈಸ್ ಅಲ್ವಾ? ಅಮೌಂಟು ಲೈಕ್ ಇಟ್ ವಿಲ್ ಫ್ಲೋ ಅಲ್ವಾ ಡೆಫಿನೆಟ್ಲಿ. ಕಷ್ಟಪಡೋದು ನೀವು ಹಾ ನೀವು ಕೊಟ್ಕೊಳ್ಳೋದು ಅಲ್ವಾ? ಸೊ ನೀವು ಜಸ್ಟ್ ಗೋ ವಿತ್ ಯೋರ್ ಸೆಲ್ಫ್ ಅಷ್ಟೇನೆ, ಫ್ಲೋ ವಿತ್ ಯೋರ್ ಸೆಲ್ಫ್. ವಂಡರ್ಫುಲ್ ಅಲ್ಲಿವರೆಗೂ ನೀವು ಲೈಫನ್ನು ಎಂಜಾಯ್ ಮಾಡೋಕ್ಕಾಗಲ್ಲ. ದುಡಿತಿದ್ದೀರಾ ಅಂದಮೇಲೆ ಎಂಜಾಯ್ ಮಾಡಲೇಬೇಕು, ಅರ್ನ್ ಮಾಡ್ತಿದ್ದೀರಾ ಅಂದಮೇಲೆ ಎಂಜಾಯ್ ಮಾಡಲೇಬೇಕು. ಇವತ್ತು ಆಕ್ಚುಲಿ ತುಂಬಾ ಪಾಡ್ಕಾಸ್ಟ್ ಶುರು ಮಾಡಿದಾಗಿಂದ ಇಲ್ಲಿ ತನಕ ಎಷ್ಟು ನಾವು ಕಾಂಪ್ಲೆಕ್ಸ್ ವಿಚಾರಗಳು ಎಷ್ಟು ಸಿಂಪಲ್ ಆಗಿ ಸಲೀಸಾಗಿ ತಗೊಂಡೋದ್ರಿ ಅಂಡ್ ತುಂಬಾ ಚೆನ್ನಾಗಿತ್ತು ಇವತ್ತಿನ ಪಾಡ್ಕಾಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಪಾಡ್ಕಾಸ್ಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮ್ಯಾ ಥ್ಯಾಂಕ್ ಯು ಸೋ ಮಚ್.